ಕಾರ್ಮಿಕರ ಹಿತ ಕಾಪಾಡಲು ಸರ್ಕಾರ ಸದಾ ಸಿದ್ಧವಿದ್ದು ಶೀಘ್ರದಲ್ಲೇ ಪೌರ ಕಾರ್ಮಿಕರಿಗೆ ನೇರ ವೇತನ ಪಾವತಿಗೆ ಕ್ರಮ ವಹಿಸಲಾಗುತ್ತೆ ಅಂತ ಮಂಡ್ಯ ವಿಧಾನಸಭಾ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ಅವರು ತಿಳಿಸಿದರು. ಅವರು ಇಂದು ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಪೌರ ಕಾರ್ಮಿಕರ ದಿನಾಚರಣೆ ಹಾಗೂ ಶ್ರಮಜೀವಿ ಪೌರ ಕಾರ್ಮಿಕರಿಗೆ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಹಲವು ದಿನಗಳ ಬೇಡಿಕೆಯಾದ ಪೌರ ಕಾರ್ಮಿಕರ ನೇರ ವೇತನ ಪಾವತಿ ಸಂಬಂಧ ಕಡತ ಈಗಾಗಲೇ ಸರ್ಕಾರದ ಮುಂದಿದ್ದು ಶೀಘ್ರದಲ್ಲೇ ಈ ಸಮಸ್ಯೆ ಬಗೆಹರಿಯಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಪೌರ ಕಾರ್ಮಿಕರಿಲ್ಲದೆ ಹೋದರೆ ನಗರವನ್ನ ಸ್ವಚ್ಛತೆಯಿಂದ ಇಡಲು ಸಾಧ್ಯವಿಲ್ಲ. ಕೊರೋನಾ ಸಂದರ್ಭದಲ್ಲಿ ಪೌರ ಕಾರ್ಮಿಕರು ಮಾಡಿದ ಸೇವೆಯನ್ನ ಇಡೀ ದೇಶ ನೋಡಿದೆ. ಪೌರ ಕಾರ್ಮಿಕರ ಸೇವೆ ಶ್ಲಾಘನೀಯವಾದದ್ದು ಅಂತ ಪ್ರಶಂಸೆ ವ್ಯಕ್ತಪಡಿಸಿದರು. ಸರ್ಕಾರಗಳು ನಿಮ್ಮ ಸೇವೆಯನ್ನ ಗುರುತಿಸಿ ಸಾಕಷ್ಟು ಸೌಲಭ್ಯಗಳನ್ನು ಕಲ್ಪಿಸ್ತಾ ಇದೆ. ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಕಿವಿ ಮಾತು ಹೇಳಿದರು. ಪೌರ ಕಾರ್ಮಿಕರು ಮಾಡಿಲ್ಲ ಅಂತ ಹೇಳಿದ್ರೆ ಇಡೀ ಊರು ಕೆಟ್ಟ ವಾಸನೆ ಬರುತ್ತೆ. ನೀವು ಒಂದು ವಾರ ಸ್ಟ್ರೈಕ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಇಡೀ ಜನಕ್ಕೆ ಗೊತ್ತಿದೆ. ಇಡೀ ಪ್ರಪಂಚದಲ್ಲಿ ನಿಮ್ಮ ಕಾರ್ಯವನ್ನ ಶ್ಲಾಘನೆ ಮಾಡ್ತಾರೆ. ಅದರಲ್ಲೂ ಕೊರೋನಾ ಅಂತ ಟೈಮ್ನಲ್ಲಿ ನೀವು ಮಾಡಿದಂಥ ಕಾರ್ಯವನ್ನ ಇಡೀ ಜಗತ್ತು, ಇಡೀ ಪ್ರಪಂಚ ಬಹಳ ವರ್ಷಗಳ ಕಾಲ ಪೌರ ಕಾರ್ಮಿಕರನ್ನ ನೆನ್ಕೊಳ್ಳುತ್ತೆ. ಸರ್ಕಾರಗಳು ಕೂಡ ನೀವು ಮಾಡ್ತಾ ಇರುವಂತ ಕೆಲಸಗಳನ್ನ ಗುರುತಿಸಿ ಕಾಲಕ್ಕೆ ನಿಮಗೆ ಬರಬೇಕಾದಂತ ಎಲ್ಲ ಸವಲತ್ತುಗಳನ್ನು ಕೂಡ ಆಯಾಯ ಸರ್ಕಾರಗಳು ಒದಗಿಸ್ತಾ ಬಂದಿದೆ. ಈಗ ನೀವೆಲ್ಲ ಏನು ಪೌರ ಕಾರ್ಮಿಕರ ನೇರ ಪಾವತಿಯನ್ನೇ ಸರ್ಕಾರ ಮಾಡಬೇಕು ಅನ್ನೋದು ನಾಗಣ್ಣಗೌಡರು ಇಡೀ ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಮ್ಮ ಮೇಲೂ ಕೂಡ ಒತ್ತಡ ಆಗ್ತಾ ಇದ್ದಾರೆ. ನಮ್ಮ ಸರ್ಕಾರ ನಿಮ್ಮ ಶೀಘ್ರದಲ್ಲೇ ಏನು ಪೌರ ಕಾರ್ಮಿಕರ ನೇರ ಪಾವತಿ ಫೈಲ್ ಈಗ ಫೈನಾನ್ಸ್ ಅಲ್ಲಿದೆ, ಇನ್ನು ಕೆಲವೇ ದಿನಗಳಲ್ಲಿ ಅದು ಆರ್ಡರ್ ಆಗಿ ನಿಮಗೆಲ್ಲರಿಗೂ ನೇರ ಪಾವತಿಯನ್ನ ಮಾಡೋದಕ್ಕೆ ನಮ್ಮ ಸರ್ಕಾರ ಸಿದ್ಧ ಇದೆ. ಅದರಲ್ಲಿ ಏನು ಎರಡು ಮಾತಿಲ್ಲ. ನಾಗಣ್ಣಗೌಡರು ಯಾವಾಗ ಅವರ ಟೀಮ್ ಬಂದರೂ ಕೂಡ ಮುಖ್ಯಮಂತ್ರಿಗಳನ್ನ ನಾನು ಭೇಟಿ ಮಾಡಿಸೋಕೆ ಸಿದ್ಧನಿದ್ದೇನೆ. ನಾವು ನಿಮ್ಮ ನೇರ ಪಾವತಿ ಸಂಬಳವನ್ನ ಕೊಡೋದಕ್ಕೆ ನಮ್ಮ ಸರ್ಕಾರ ಶೀಘ್ರದಲ್ಲೇ ಕ್ರಮವನ್ನ ವಹಿಸಿದೆ. ನಿಮ್ಮೆಲ್ಲರ ಕಾರ್ಯ ಬಹಳ ಅಚ್ಚುಕಟ್ಟಾಗಿ ಮಾಡಿ ನಗರವನ್ನ ಸುಂದರವಾಗಿ ಇಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಮಂಡ್ಯ ನಗರದಲ್ಲಿ ಸೂರು ಇಲ್ಲದವರಿಗೆ ಮನೆ ಕೊಡಬೇಕು ಅಂತೇಳಿ ಈ ಮುಂದಿನ 4 ವರ್ಷದಲ್ಲಿ 5,000 ಮನೆಗಳನ್ನ ಕೊಡುವಂತ ಗುರಿಯನ್ನ ಇಟ್ಕೊಂಡಿದೀವಿ. ಈಗ 600 ಮನೆ ರೆಡಿ ಆಗಿದೆ. ನಾನು ಮತ್ತೆ DC ಅವರು ಈ ಭಾನುವಾರ ಮೀಟಿಂಗ್ ಮಾಡಬೇಕಾಯ್ತು. ಬರೋ ಭಾನುವಾರ ಮೀಟಿಂಗ್ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಈ 600 ಮನೆಗಳನ್ನ ಹಂಚೋದಕ್ಕೆ ಮಂಡ್ಯ ನಗರದಲ್ಲಿ ಅಪ್ಲಿಕೇಶನ್ ತಗೊಂಡು ಅರ್ಹರಿಗೆ ಹಂಚುವಂತ ಕೆಲಸವನ್ನ ಶೀಘ್ರದಲ್ಲೇ ನಾವು ಮಾಡ್ತೀವಿ. 600 ಮನೆ ಆದ್ರ ನಂತರ ಇನ್ನು 4,600 ಮನೆ ಬರುತ್ತೆ. ಹಂತವಾಗಿ ಕಟ್ಟುವಂತ ಕೆಲಸವನ್ನು ಮಾಡ್ತೀವಿ. ನಿಮ್ಮೆಲ್ಲರಿಗೂ ಸೈಟ್ ಕೊಡಬೇಕು ಅನ್ನೋದು ಬಹಳ ದಿನಗಳ ಬೇಡಿಕೆ. ಇದರಲ್ಲಿ ನಗರಸಭೆಯಲ್ಲೂ ಕೂಡ ಅದಕ್ಕೆ 30 ಲಕ್ಷ ರೂಪಾಯಿಯನ್ನ ಪೌರ ಕಾರ್ಮಿಕರಿಗೆ ಸೈಟ್ ಕೊಡೋದಕ್ಕೆ 1 ಎಕರೆಗೆ ಕೊಡೋದಕ್ಕೆ ಸರ್ಕಾರ ಪೌರಾಡಳಿತ ಇಲಾಖೆ ಪಿಡಿಒ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಾತನಾಡಿ, ಈ ದಿನ ಪೌರ ಕಾರ್ಮಿಕ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪೌರ ಕಾರ್ಮಿಕರು ಒಂದು ದಿನ ಒಟ್ಟಿಗೆ ಸೇರಿ ನಿಮ್ಮೆಲ್ಲರ ಭಾವನೆಗಳನ್ನು ಹಂಚಿಕೊಳ್ಳಲು ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತೆ. ಪ್ರತಿಯೊಂದು ವೃತ್ತಿಗೂ ಕೂಡ ಅವರದ್ದೇ ಆದ ಘನತೆ, ಗೌರವ, ಮಹತ್ವ, ಪ್ರಾಮುಖ್ಯತೆ ಇರುತ್ತೆ. ಅದರಲ್ಲಿ ವಿಶೇಷವಾಗಿ ಪೌರ ಕಾರ್ಮಿಕರ ವೃತ್ತಿಯು ವಿಶೇಷವಾಗಿದ್ದು ಇವರ ಕೆಲಸವನ್ನು ಯಾವ ವಿಧದಲ್ಲೂ ಅಳೆಯೋದಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ಕೂಡ ಪೌರ ಕಾರ್ಮಿಕರ ಬಗ್ಗೆ ಅಪಾರವಾದಂತಹ ಗೌರವವನ್ನು ಇಟ್ಕೊಳ್ಬೇಕು. ಜೊತೆಗೆ ಅವರನ್ನ ಮಾತೃ ಹೃದಯದಿಂದ ನೋಡಬೇಕು. ಅವರ ಮೇಲೆ ವಿಶೇಷ ಕಾಳಜಿ, ಪ್ರೀತಿಯಿಂದ ಕಾಣಬೇಕು. ವಿಶೇಷ ಗೌರವಕ್ಕೆ ಪಾತ್ರರಾದವರು ಪೌರ ಕಾರ್ಮಿಕರು ಎಂದರು. ಯಾಕೆ ಆ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಅವರು ಕೊನೆಯಲ್ಲಿ ಲಾಸ್ಟ್ ಒಂದು ಬರೀತಾರೆ, ಪೌರ ಕಾರ್ಮಿಕರು ಅಂತ ಏನು ನಾವು ಕಸ ಗುಡಿಸೋರು ಅಂತ ಕರಿತೀವಿ, ಅವ್ರ ಕೆಲಸ ಏನಂತ ಹೇಳಿದ್ರೆ ಅವರು ಶಿವನಿಗೂ ಕೂಡ, ಶಿವನ ದರ್ಶನಕ್ಕೂ ಕೂಡ ಮಿಗಿಲಾಗದ್ದು ಅಂತ ಹೇಳಿ. ಶಿವನ ದರ್ಶನಕ್ಕೂ ಮಿಗಿಲಾದ್ದು. ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾರಾದ್ರೂ ಬಂದು ಸೂರ್ಯನ ನೋಡ್ತೀರಲ್ಲ, ಆ ಸೂರ್ಯನ ನೋಡೋದರ ಜೊತೆಗೆ ಪೌರ ಕಾರ್ಮಿಕರ ಕಸ ಗುಡಿಸೋರು ನೀವು ನೋಡ್ಬೇಕು, ಅವಾಗ ನಿಮಗೆ ಮುಕ್ತಿ ದೊರಕುತ್ತೆ ಅಂತ ಹೇಳಿ. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮನ್ನು ನೋಡ್ಬೇಕು ಅಂತ ಅದಕ್ಕೆ ಅವ್ರು ಹೇಳ್ತಾರೆ, ಒಂದು ಕಡೆ ಶಿವನಿಗೂ ಮತ್ತೆ ಕಸ ಗುಡಿಸುವಂತ ಕೆಲಸಗಾರನಿಗೂ ಏನು ವ್ಯತ್ಯಾಸ ಇಲ್ಲ ಅಂತೇಳಿ. ಶಿವನ್ ಕೆಲಸ ಏನಂತ ಹೇಳಿದ್ರೆ ಇಡೀ ಜಗತ್ತನ್ನ ತಿಳಿ ಮಾಡೋದು, ಸ್ವಚ್ಛ ಮಾಡೋದು ಶಿವನ್ ಕೆಲಸ. ಕೊಳೆ ತೆಗೆಯೋದು ಶಿವನ್ ಕೆಲಸ. ಅದೇ ರೀತಿ ನಿಮ್ಮ ಸಮಾಜದ ಕೊಳೆಯನ್ನ ತೊಳೆಯುವಂಥದ್ದು, ಸ್ವಚ್ಛ ಮಾಡೋದು ಕೆಲಸ ಯಾರು?
ಪೌರ ಕಾರ್ಮಿಕರು. ಹಾಗಾಗಿ ಅವ್ರು ಹೇಳೋದೇನಂತ ಹೇಳಿದ್ರೆ, ಅವ್ರು ಕೊನೆಗೆ ಹೇಳ್ತಾರೆ, ನೀನು ಊರ ಜಲಗಾರ, ನಾನು ಜಗದ ಜಲಗಾರ ಅಂತ. ನಾನು ಜಗತ್ತನ್ನ ನಾನು ಏನ್ ಮಾಡ್ತೇನೆ, ಸ್ವಚ್ಛ ಮಾಡ್ತೇನೆ. ನೀನು ಊರನ್ನು ಸ್ವಚ್ಛ ಮಾಡ್ತೀಯ, ನನಗೂ ನಿನಗೂ ಏನು ವ್ಯತ್ಯಾಸ ಇಲ್ಲ. ಹಾಗಾಗಿ ಪೌರ ಕಾರ್ಮಿಕರನ್ನ ಶಿವನ ಸ್ಥಾನಕ್ಕೆ, ದೇವರ ಸ್ಥಾನಕ್ಕೆ ನಿಲ್ಲಿಸಿದಂತ ಕುವೆಂಪುರವರು ಅದನ್ನು ಓದಿದ್ರೆ ನಮಗೆ ಅದಕ್ಕೆ ಘನತೆ ಅರ್ಥ ಆಗ್ತದೆ. ಕೊನೆಯ ವಾಕ್ಯದಲ್ಲಿ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಪೌರ ಕಾರ್ಮಿಕರಿಗೂ ಮತ್ತು ಶಿವನಿಗೂ ಏನು ವ್ಯತ್ಯಾಸ ಅಂದ್ರೆ ಅವ್ರು ಅದನ್ನೇ ಹೇಳೋದು, ಶಿವ ಜಗದ ಜಲಗಾರ, ಜಗತ್ತನ್ನ ತೊಳೆಯುವಂತ ಜಲಗಾರ, ಪೌರ ಕಾರ್ಮಿಕರು ಊರ ಜಲಗಾರ. ಹಾಗಾಗಿ ಪೌರ ಕಾರ್ಮಿಕರಿಗೂ ಶಿವನಿಗೂ ಏನು ವ್ಯತ್ಯಾಸ ಇಲ್ಲ ಅಂತೆ ಶಿವನ ಮಟ್ಟಕ್ಕೆ ಅವರು ತಗೊಂಡು ಹೋಗಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮೆಲ್ಲರ ಒಂದು ಘನತೆ, ನಿಮ್ಮೆಲ್ಲರ ಕೆಲಸ ನಿಜವಾಗೂ ಕೂಡ ಅಂತ ಮಟ್ಟದಲ್ಲಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಮೊದಲ ಗೌರವಕ್ಕೆ ಪಾತ್ರರಾಗ್ತೀರಾ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲಿರುವ ಗಣ್ಯರನ್ನ ಗೌರವಿಸಲಾಯಿತು. ತದನಂತರ ಶ್ರಮಜೀವಿ ಪೌರ ಕಾರ್ಮಿಕರನ್ನ ಸನ್ಮಾನಿಸಲಾಯಿತು. ಜೊತೆಗೆ ಪೌರ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾಗಿದ್ದ ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಂಡ್ಯ ನಗರಸಭೆಯ ಉಪಾಧ್ಯಕ್ಷ ಅರುಣ್ ಕುಮಾರ್, ಮಾಜಿ ಅಧ್ಯಕ್ಷ ಎಂಎಸ್ ಮಂಜು, ನಗರಾಭಿವೃದ್ಧಿ ಪೌರ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಎಂಬಿ ನಾಗಣ್ಣಗೌಡ, ನಗರಸಭೆ ಆಯುಕ್ತ ಕೃಷ್ಣಕುಮಾರ್, ನಗರಸಭೆ ಎಂಜಿನಿಯರ್ಗಳಾದ ರುದ್ರೇಗೌಡ, ನಗರಸಭೆ ಸದಸ್ಯರುಗಳಾದ ಮಂಜುಳಾ, ಮೀನಾಕ್ಷಿ, ಶ್ರೀಧರ್, ರವಿಕುಮಾರ್, ಪುಟ್ಟಸ್ವಾಮಿ, ಗೀತಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಡಿಸೆಂಬರ್ 20, 21 ಮತ್ತು 22ರಂದು ಮಂಡ್ಯದಲ್ಲಿ ನಡೆಯಲಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಚಾರ ಸಮಿತಿಯ ಉಪಸಮಿತಿಗಳು ತಕ್ಷಣ ಕಾರ್ಯೋನ್ಮುಖವಾಗುವಂತೆ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಸೂಚಿಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಪ್ರಚಾರ ಸಮಿತಿ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿ, ಈಗಾಗಲೇ ಕೆಲವು ನಿಗದಿತ ಕೆಲಸಗಳಿಗೆ ಕಂಪನಿಗಳನ್ನು ಆಯ್ಕೆ ಮಾಡಿದ್ದು, ರಚಿತವಾಗಿರುವಂತಹ ಉಪಸಮಿತಿಗಳ ಸದಸ್ಯರು ಆಯಾ ಕಂಪನಿಗಳೊಂದಿಗೆ ಚರ್ಚಿಸಿ ಕಾರ್ಯೋನ್ಮುಖರಾಗಬೇಕು ಅಂತ ತಿಳಿಸಿದರು. ಶ್ರೀರಂಗಪಟ್ಟಣ ಮತ್ತು ಮೈಸೂರು ದಸರಾ ಸಮೀಪಿಸ್ತಾ ಇರುವುದರಿಂದ ಇನ್ನು 2-3 ದಿನದೊಳಗೆ ಸೋಷಿಯಲ್ ಮೀಡಿಯಾ ಮತ್ತು ಗ್ರಾಫಿಕ್ ಡಿಸೈನ್ ಹೊಣೆ ಹೊತ್ತಿರುವ ಕಂಪನಿಯವರು ಪ್ರಚಾರ ಮಾಹಿತಿಯನ್ನು ನೀಡಬೇಕು ಎಂದರು. ಅದು ಬಂದು ಇಲ್ಲಿ ಒಂದು 87ನೇ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಇದಕ್ಕೆ ನೀವೆಲ್ಲರೂ ಬರಬೇಕು ಅಂತ ಆ ಥರದ್ದು ಒಂದು ಭಾವ ಅಲ್ಲಿ ಬರಬೇಕು. ಸೊ ಒಂದೇ ಕ್ಲಾರಿಫಿಕೇಶನ್, ಎಲ್ಲರಿಗೂ ಕನ್ಫ್ಯೂಷನ್ ಮಾಡೋದು ಬೇಡ. ಇಲ್ಲಿ ಏನೇನು ಮಾಡಿಸ್ತಾ ಇದೀವಿ ಇನ್ನೊಂದು ಸರ್ ರಿಪೀಟ್ ಮಾಡಿಸಿ ಸರ್. ಇಲ್ಲಿ ಒಂದು ಚೂರು ಬಿಟ್ಟು ನೋಡಿ ಸಮಸ್ಯೆ ಆಗುತ್ತೆ. ಈಗ ಮಾಂಡವ್ಯ ಅನ್ನಲ್ಲ, ನಮ್ಮದು ಮಾಂಡವ್ಯ ಋಷಿಯಿಂದ ಮಂಡ್ಯ ಸೃಷ್ಟಿಯಾಗಿದೆ. ಸಾಹಿತ್ಯದಲ್ಲಿ ಮೇಡಮ್ ಎಲ್ಲ ಸೇರ್ಬೇಕಾಗುತ್ತೆ. ಅದಕ್ಕೆ ಹೇಳಿದ್ರು ಒಂದು ಸಮಿತಿ ಮಾಡ್ಕೊಂಡು ಇಬ್ರು ಸೇರ್ಕೊಂಡು ಸೋಷಿಯಲ್ ಮೀಡಿಯಾ ಪ್ಲಸ್ ಗ್ರಾಫಿಕ್ಸ್ ಪೂರ್ತಿ ನಿಮ್ಮ ಜವಾಬ್ದಾರಿ. ಬಜೆಟ್ ನೀವೇ ಪ್ರೆಸೆಂಟ್ ಮಾಡಿದ್ರಿ, ಅಷ್ಟೆಲ್ಲ ಕೊಡೋಕ್ಕಾಯ್ತಿಲ್ಲ. ಈ ಬಜೆಟ್ ಬಗ್ಗೆ ನಾವು ಚರ್ಚೆ ಮಾಡಿ ನಿಮ್ಗೆ ಹೇಳ್ತೀವಿ. ನಾವು DC ಜೊತೆ ಕೂತ್ಕೊಂಡು ಹೇಳ್ತೀವಿ ಏನು ಬಜೆಟ್ ಇರುತ್ತೆ ಅಂತ. ಬಟ್ ಇಮಿಡಿಯೇಟ್ ಆಗಿ ನಿಮ್ಗಳು ಈ ಇವೆಂಟ್ಸು ಮತ್ತು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಎಲ್ಲ ಶುರು ಮಾಡಬೇಕು. ಇವಾಗಲೇ ಈ ಹ್ಯಾಂಡಲ್ಗಳನ್ನ ಕ್ರಿಯೇಟ್ ಮಾಡಬೇಕು. ಅದಾದಮೇಲೆ ಈ ವಾರದಿಂದಾನೆ ಏನೇನು ಡಿಸೈನ್ಗಳನ್ನ, ಈಗ ನಿಮ್ಮ ಗ್ರಾಫಿಕ್ಸ್ ಅವರು ಯಾರು ಇರ್ತಾರೆ ಅವರು ಒಂದು ಸೆಂಟ್ರಲ್ ಲೊಕೇಶನ್ನಲ್ಲಿ ಪೂರ್ತಿ ಎಲ್ಲ ಡಿಸೈನ್ ಮಾಡಲು ಹಾಕಿ ಬೇರೆ ಎಲ್ಲ ಟೀಮ್ ಜೊತೆ ಕೆಲಸ ಮಾಡಬೇಕು. ಮೇಜರ್ ಆಗಿ ಮಾತಾಡಬೇಕು. ಆಮೇಲೆ ಸುಮಾರು ಜನ ಅವ್ರು ಪ್ರೆಸೆಂಟ್ ಮಾಡಬೇಕಾದ್ರೆ ಸಲಹೆಗಳನ್ನು ಯಾವ ಥರ ಮಾಡಬೇಕು, ಏನೇನು ಐಡಿಯಾಗಳನ್ನು ಕೊಟ್ಟಿದ್ದಾರೆ. ಆ ಐಡಿಯಾಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಿ ಕೆಲಸ ಮಾಡಬೇಕಿತ್ತು. ಅದು ಬಿಟ್ಟು ಇವೆಂಟ್ಸ್ ಬಗ್ಗೆ ಮಾತಾಡಬೇಕಾಗಿರೋದು, ಅದನ್ನು ಇಮಿಡಿಯೇಟ್ ಆಗಿ ಚಾಲನೆ ಕೊಡಬೇಕು. ಇಷ್ಟು ವಿಷಯಗಳನ್ನ ಮಾತಾಡಿ ಇಲ್ಲಿಂದ ನನಗೆ ಅನಿಸೋ ಪ್ರಕಾರ ಏನು ಕಮಿಟಿಗಳು ಮಾಡಿದ್ವಿ, ಸಬ್ ಕಮಿಟಿಗಳು, ಅದು ಸ್ಪ್ಲಿಟ್ ಮಾಡಿ ಅವರವರ ಈಗ 4 ಮೂಲೆಯಲ್ಲಿ ಕೂತ್ಕೊಂಡು 4 ಕಮಿಟಿಗಳು ಏನು ಕೆಲಸಗಳು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿಂದಲೇ ಚರ್ಚೆ ಮಾಡಿ ಇಮಿಡಿಯೇಟ್ ಆಗಿ ಈ ಪ್ರಿಂಟಿಂಗ್ ಮಾಡೋಕ್ಕೆ ಏನೇನು ಮಾಡಬೇಕು, ಅದ್ರ ಬಗ್ಗೆ ಹೋರ್ಡಿಂಗ್ಸ್ ಹಾಕೋಕ್ಕೆ ಎಲ್ಲೆಲ್ಲಿ ಮಾಡಬೇಕು, ವಾರ್ತಾ ಇಲಾಖೆ ಹೋರ್ಡಿಂಗ್ಸ್ಗಳನ್ನ ಇಮಿಡಿಯೇಟ್ ಆಗಿ ಮಾಡಬೇಕು. ಅದನ್ನು ಮಾಡೋಕ್ಕೆ ಈ ಗ್ರಾಫಿಕ್ಸ್ ಎಲ್ಲ ಡಿಸೈನ್ ಮಾಡೋದು ಬೇಕು. ಅದನ್ನೆಲ್ಲ ಕನ್ಸಿಸ್ಟೆಂಟ್ ಆಗಿ ಇವಾಗಿಂದ ಸಮ್ಮೇಳನ ಆಗೋ ತನಕ
ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ಸಮಿತಿಯ ಕಾರ್ಯಾಧ್ಯಕ್ಷ ಸಂಜೀವಪ್ಪ, ಸದಸ್ಯ ಕಾರ್ಯದರ್ಶಿ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕ ರಾಘವೇಂದ್ರ, ಸಮ್ಮೇಳನ ಸಂಚಾಲಕಿ ಮೀರಾ ಶಿವಲಿಂಗಯ್ಯ, ಮದ್ದೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಳಿರಯ್ಯ, ಜಿಲ್ಲಾ ಕಸಾಪ ಕಾರ್ಯದರ್ಶಿಗಳಾದ ಡಾ ಕೃಷ್ಣೇಗೌಡ ಹುಸ್ಕೂರು, ವಿಹರ್ಷ ಪಣ್ಣೆದೊಡ್ಡಿ, ಕೋಶಾಧ್ಯಕ್ಷ ಬಿಎಂ ಅಪ್ಪಾಜಪ್ಪ, ವಿಶೇಷಾಧಿಕಾರಿ ಚಂದ್ರಶೇಖರ್, ಎಲ್ ಕೃಷ್ಣ, ನಂದನ್, ರಂಗಸ್ವಾಮಿ ಸೇರಿದಂತೆ ಹಲವರು ಹಾಜರಿದ್ದರು. ಕಿಡ್ನಿ ವೈಫಲ್ಯಕ್ಕೆ ಮಧುಮೇಹ ರೋಗವೇ ಹೆಚ್ಚು ಕಾರಣ ಅಂತ ಆದಿಚುಂಚನಗಿರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಮೂತ್ರಪಿಂಡ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಬಿಟಿ ಅನಿಲ್ ಕುಮಾರ್ ತಿಳಿಸಿದರು. ಮಂಡ್ಯದ ಪತ್ರಕರ್ತರ ಭವನದಲ್ಲಿ ಮಂಡ್ಯ ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ನಡೆದ ಕಿಡ್ನಿ ವೈಫಲ್ಯ ಕುರಿತ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ದೇಶದಲ್ಲಿ ಡಯಾಬಿಟಿಸ್ ರೋಗಿಗಳ ಸಂಖ್ಯೆ ದಿನ ಕಳೆದಂತೆ ಹೆಚ್ಚಾಗ್ತಾ ಇದ್ದು, ಮುಖ್ಯವಾಗಿ ಕಿಡ್ನಿ ವೈಫಲ್ಯಕ್ಕೆ ಡಯಾಬಿಟಿಸ್ ಕಾರಣ ಎಂದರು. 100 ಮಂದಿ ಮಧುಮೇಹಿಗಳಲ್ಲಿ ಸುಮಾರು 18 ಜನರಿಗೆ ಕಿಡ್ನಿ ವಿಫಲತೆ ಕಂಡುಬರಬಹುದು. ಕಿಡ್ನಿ ವೈಫಲ್ಯಕ್ಕೆ ಕಿಯಾಟಿನ್ ಪರೀಕ್ಷೆ ಮಾಡಿಸಿದ ನಂತರ ಈ ರೋಗಕ್ಕೆ ಚಿಕಿತ್ಸೆ ನೀಡಬಹುದು ಅಂತ ತಿಳಿಸಿದರು. ಒತ್ತಡದಿಂದಲೂ ಕಿಡ್ನಿ ಸಮಸ್ಯೆ ಎದುರಾಗಬಹುದು. ಈ ರೋಗ ಕೊನೆ ಸ್ಟೇಜ್ಗೆ ಬಂದಾಗ ಅರಿವಾಗುತ್ತೆ ಅಂತ ತಿಳಿಸಿದರು. ಭಾರತದಲ್ಲಿ 10 ಲಕ್ಷ ಮಂದಿಗೆ 800 ಜನರಲ್ಲಿ ಕಿಡ್ನಿ ಸಮಸ್ಯೆ ಕಂಡುಬರುತ್ತೆ. 5 ಹಂತದಲ್ಲಿ ಈ ಸಮಸ್ಯೆ ಬರುತ್ತೆ. ಕಿಡ್ನಿ ವೈಫಲ್ಯಕ್ಕೆ ಜೀವಿತಾವಧಿ ಡಯಾಲಿಸಿಸ್ ಮಾಡಿಸಬೇಕಾಗುತ್ತೆ. ಆದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಡಯಾಲಿಸಿಸ್ ಸಮಸ್ಯೆ ಎದುರಾಗೋದಿಲ್ಲ ಎಂದರು. 10 ವರ್ಷದ ಹಿಂದೆ ಟ್ರಾನ್ಸ್ಪ್ಲಾಂಟ್ ಸೌಲಭ್ಯ ಇರಲಿಲ್ಲ. ಈಗ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಈ ಸೌಲಭ್ಯಗಳಿದೆ ಅಂತ ತಿಳಿಸಿದರು. ಹಿಮೋ ಮತ್ತು ಪೆರಿಟೋರಿಯಲ್ ಎನ್ನುವ 2 ಬಗೆಯಲ್ಲಿ ಡಯಾಲಿಸಿಸ್ ಮಾಡಬಹುದು. ಇದಕ್ಕಿಂತ ಉತ್ತಮ ಅಂದರೆ ಕಿಡ್ನಿ ಕಸಿ ಮಾಡಿಸೋದು ಎಂದರು. ವ್ಯಕ್ತಿಯ ಬ್ರೈನ್ ಡೆಡ್ ಆದಾಗ ಅವರ ಕುಟುಂಬದವರು ಸಮಾಲೋಚನೆ ನಡೆಸಿ ಅಂಗಾಂಗವನ್ನು ದಾನ ಮಾಡಿದರೆ ಅದನ್ನು ತೆಗೆದುಕೊಳ್ಳಬಹುದು. ಭಾರತದಲ್ಲಿ ಒಂದೇ ಕುಟುಂಬದವರಿಂದ ಕಿಡ್ನಿ ಪಡೆದು ಟ್ರಾನ್ಸ್ಪ್ಲಾಂಟ್ ಮಾಡಲಾಗ್ತಾ ಇದೆ ಎಂದರು. ಪ್ರತಿ 10 ಲಕ್ಷ ಪಾಪ್ಯುಲೇಷನ್ 800 ಜನಕ್ಕಾದರೂ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಅಲ್ವಾ, ಅಥವಾ 1 ರಿಂದ 10 ಜನದಲ್ಲಿ ಒಬ್ರಿಗಾದರೂ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಅಷ್ಟು ಕಾಮನ್ ಆಗಿದೆ. ಸೊ ಅದೇ ಈ ಕಿಡ್ನಿ ಫೇಲಿಯರ್, ಕಿಡ್ನಿ ಡಿಸೀಸ್ ಅಂತ ಅಂದರೆ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಅಂದರೆ ಅದರಲ್ಲಿ 5 ಹಂತಗಳಿದೆ ಆ್ಯಕ್ಚುಲಿ. ಸೊ ಎಷ್ಟು ಕಿಡ್ನಿ ಪರ್ಸೆಂಟೇಜ್ ಕೆಲಸ ಮಾಡುತ್ತೆ ಅಂತ ಹೇಳಿಬಿಟ್ಟು ಆ ಸ್ಟೇಜಸ್ ಇದೆ. ಆ ಕೊನೆ ಸ್ಟೇಜ್ ಅಂದರೆ ಕಿಡ್ನಿ 2 ಕಿಡ್ನಿ ಸೇರಿ ಒಂದು 15%ಗಿಂತ ಕಡಿಮೆ ಬಂದಾಗ ಸ್ಟೇಜ್ 5 ಅಂತ ಹೇಳ್ತೀವಿ. ಅದು 5%ಗಿಂತ ಕಡಿಮೆ ಬಂದಾಗ ಎಂಡ್ ಸ್ಟೇಜ್ ಅಂತ ಹೇಳ್ತೀವಿ. ಈ ಎಂಡ್ ಸ್ಟೇಜ್ ತಲುಪಿದಾಗ ಕಿಡ್ನಿ ಕಾಯಿಲೆಗಳು ಆವಾಗ 2 ಮಾರ್ಗ ಇರುತ್ತೆ ಜೀವನ ತಳ್ಳಬೇಕಂತಂದರೆ. ಒಂದು ಜೀವನ ಪರ್ಯಂತ ಡಯಾಲಿಸಿಸ್ ಮಾಡುವಂಥದ್ದು, ಇನ್ನೊಂದು ಕಿಡ್ನಿ ಕಸಿ ಮಾಡುವಂಥದ್ದು ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡುವಂಥದ್ದು. ಸೊ ಈ ಒಂದು 10 ವರ್ಷದ ಹಿಂದೆ ಇಂಡಿಯಾದಲ್ಲಿ ಈ ಒಂದು ಸೌಲಭ್ಯತೆ ಸುಮಾರು ಕಡೆ ಇರಲಿಲ್ಲ. ಬರೀ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಮಾತ್ರ ದೊರಕ್ತಾ ಇತ್ತು. ಈಗ ಸಾಮಾನ್ಯವಾಗಿ ಎಲ್ಲ ಒಂದು ಜಿಲ್ಲೆಯಲ್ಲೂ ತಾಲೂಕುಗಳಲ್ಲೂ ಕೂಡ ಈ ಒಂದು ಸರ್ಕಾರ ಅದನ್ನ ಸೌಲಭ್ಯತೆ ಮಾಡಿಕೊಟ್ಟಿದೆ. ಆದರೂ ಕೂಡ ಇನ್ನೂ ಕೂಡ ಕೆಲವೊಂದು ಇದು ಡಿಸ್ಟ್ರಿಕ್ಟ್ ಜಿಲ್ಲೆಗಳಲ್ಲಿ ಈ ಸೌಲಭ್ಯಗಳು ಇನ್ನೂ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಆ್ಯಕ್ಚುಲಿ. ಸೊ ಆ್ಯಾವ್ರೇಜು ಈಗ ಈ ಡಯಾಲಿಸಿಸಲ್ಲೂ 2 ಬಗೆಯ ಡಯಾಲಿಸಿಸ್ ಇರುತ್ತೆ. ಒಂದು ಹೀಮೋಡಯಾಲಿಸಿಸು, ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ. ಹೀಮೋಡಯಾಲಿಸಿಸ್ ಅಂದರೆ ಆಸ್ಪತ್ರೆಗೆ ಹೋಗಿ ಅವರು ವಾರಕ್ಕೆ 2 ಸಲ ಅಥವಾ 3 ಸಲ ಮಾಡಬೇಕಂಥದ್ದು. ಇಲ್ಲಿ ರಕ್ತ ಒಂದು ಮೆಷಿನ್ಗೆ ಹೋಗಿ ಅಲ್ಲೊಂದು ಫಿಲ್ಟ್ರ್ ಮುಖಾಂತರ ಕ್ಲೀನ್ ಆಗಿಬಿಟ್ಟು ಮತ್ತು ಅದೇ ರಕ್ತ ವಾಪಸ್ ಶರೀರಕ್ಕೆ ಬರುತ್ತೆ. ಇದಕ್ಕೆ ನಾವು ಹೀಮೋಡಯಾಲಿಸಿಸ್ ಅಂತ ಹೇಳ್ತೀವಿ. ಇನ್ನೊಂದು ಥರದ್ದು ಪೆರಿಟೋನಿಯಲ್ ಡಯಾಲಿಸಿಸ್. ಹೊಟ್ಟೆಲೇ ನಾವು ಒಂದು ಟ್ಯೂಬ್ ಹಾಕಿಬಿಟ್ಟು 2 ಬ್ಯಾಗ್ ಇರುತ್ತೆ. ಒಂದು ಬ್ಯಾಗಲ್ಲಿ ಫ್ಲೂಯಿಡ್ ಅದು ಹೊಟ್ಟೆ ಒಳಗಡೆ ಹೋಗಿ ಮತ್ತು ಒಂದು 4 ಗಂಟೆ ನಂತರ ಅದೇ ಫ್ಲೂಯಿಡ್ ಹೊರಗಡೆ ಬರುತ್ತೆ ಖಾಲಿ ಬ್ಯಾಗ್ಗೆ. ಇದಕ್ಕೆ ನಾವು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೀವಿ. ಸೊ ಇದು ಮನೇಲೇ ಮಾಡುವಂಥದ್ದು ಡಯಾಲಿಸಿಸ್. ಸೊ ಈ ಡಯಾಲಿಸಿಸ್ಗಿಂತ ಇನ್ನೂ ಉನ್ನತವಾದ ಒಂದು ಚಿಕಿತ್ಸೆ ಅಂತಂದರೆ ಈ ಎಂಡ್ ಸ್ಟೇಜ್ ಕಿಡ್ನಿ ಪೇಷಂಟ್ಸ್ಗೆ ಅದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಕಿಡ್ನಿ ಕಸಿ. ಕಿಡ್ನಿ ಕಸಿಯಲ್ಲೂ ಕೂಡ 2 ಬಗೆಯ ಇದಿರುತ್ತೆ. ಒಂದು ಲಿವಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಜೀವಂತವಾಗಿರೋರು ಕೊಡುವಂಥದ್ದು. ಇನ್ನೊಂದು ಕೆಡವರ್ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ನಾವು ಹೇಳ್ತೀವಿ. ಯಾವಾಗ ಪೇಷಂಟ್ಸು ಬ್ರೈನ್ ಡೆಡ್ ಆದಾಗ ಅವರ ಒಂದು ಫ್ಯಾಮಿಲಿಯವರು ಸ್ವ ಇಚ್ಛೆಯಿಂದ ತಮ್ಮ ಅಂಗಗಳನ್ನ ನಾವು ಡೊನೇಟ್ ಮಾಡೋದು. ಈ ಒಂದು ನಾವು ಕನ್ಸೆಂಟ್ ಅನ್ನೋದು ಫ್ಯಾಮಿಲಿ ಅಂದರೆ ಆ ಬ್ರೈನ್ ಡೆಡ್ ಆಗಿರೋವಂಥ ಫ್ಯಾಮಿಲಿಯವರು ಕೂಡ ತಗೋಬೋದು, ಅಥವಾ ನಾವು ಜೀವಂತವಾಗಿರುವಾಗಲೇ ನಾವು ಒಂದು ಕನ್ಸೆಂಟ್ ಕೊಡ್ಬೋದು. ಇದು ಬ್ರೈನ್ ಡೆತ್ ಆದಾಗ ನಮ್ಮ ಆರ್ಗನ್ ಕೊಡ್ಬೋದು ಅಂತ ನಾವು ಡೋನರ್ ಕಾರ್ಡ್ ಅಂತ ನಾವು ಸೈನ್ ಹಾಕ್ಬೋದು ಎಲ್ಲರೂ. ಸೊ ಅಂಥ ಇದಕ್ಕೆ ನಾವು ಟ್ರಾನ್ಸ್ಪ್ಲಾಂಟ್ಗೆ ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಈಗ ಡಯಾಬಿಟೀಸಲ್ಲಿ ಇರೋರಿಗೂ ಎಲ್ಲ ಡಯಾಬಿಟಿಸ್ ಪೇಷಂಟ್ಸ್ಗೂ ಕಿಡ್ನಿ ಕಾಯಿಲೆ ಬರಲ್ಲ. ಸೊ 100 ಜನಕ್ಕೆ ಸಕ್ಕರೆ ಕಾಯಿಲೆ ಇದ್ದರೆ ಅದರಲ್ಲಿ 15 ರಿಂದ 20 ಜನಗಳಿಗೆ ಕಿಡ್ನಿ ಕಾಯಿಲೆ ಬರಬಹುದು. ಸೊ ಈ ಕಿಡ್ನಿ ಕಾಯಿಲೆ ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ಅಂತ ನಮಗೆ ಗೊತ್ತಾಗಲ್ಲ. ಸೊ ಅನ್ಲೆಸ್ ಆ್ಯಂಡ್ ಅದರ್ವೈಸ್ ನಾವು ಹೋಗಿ ಈಗ ಡಯಾಬಿಟಿಸ್ ಗೊತ್ತಾದ ತಕ್ಷಣವೇ ನಾವು ಹೋಗಿ 2 ಸಿಂಪಲ್ ಪರೀಕ್ಷೆ, ಒಂದು ಮೂತ್ರ ಪರೀಕ್ಷೆ ಯೂರಿನ್ ರೊಟೀನ್ ಅಂತ ಹೇಳ್ತೀವಿ, ಅದಕ್ಕೆ 30 ರೂಪಾಯಿಂದ 40 ರೂಪಾಯಿ ಖರ್ಚು ಬರ್ಬೋದು.
ಅದು ಮತ್ತು ಒಂದು ಕ್ರಿಯಾಟಿನ್ ಅಂಥೇಳಿ ಒಂದು ರಕ್ತ ಬ್ಲಡ್ ಪರೀಕ್ಷೆ. ಸೊ ಇವೆರಡು ಮಾಡೋದ್ರಿಂದ ನಮಗೆ ಅರ್ಲಿ ಸ್ಟೇಜಸಲ್ಲಿ ಡಿಟೆಕ್ಟ್ ಆಗುತ್ತೆ. ಒಂದು ವೇಳೆ ಅರ್ಲಿ ಸ್ಟೇಜಸಲ್ಲಿ ಡಿಟೆಕ್ಟ್ ಆದರೆ ನಾವು ಆ ಲೆವೆಲಿಂದನೇ ನಾವು ಕಂಟ್ರೋಲ್ ಮಾಡ್ಬೋದು, ಇಲ್ಲ ತುಂಬ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆದರೆ ರಿವರ್ಸ್ ಕೂಡ ಮಾಡ್ಬೋದು. ಬಟ್ ಒಂದ್ಸಲಿ ಕ್ರಿಯಾಟಿನಿನ್ ಜಾಸ್ತಿ ಆಗಿ ಯೂರಿನಲ್ಲಿ ಪ್ರೋಟೀನ್ ಹೋಗೋಕ್ಕೆ ಶುರು ಆದಮೇಲೆ ಅದು ನಾನು ಏನು 5 ಹಂತ ಅಂತ ಏನು ಹೇಳಿದೆ ಅದು ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ. ಒಂದಲ್ಲ ಒಂದು ದಿವಸ ಅದು ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಆ ಲೆವೆಲಿಗೆ ಬಂದೇ ಬರುತ್ತೆ. ಆವಾಗ ಡಯಾಲಿಸಿಸು ಟ್ರಾನ್ಸ್ಪ್ಲಾಂಟೇಷನ್ ಬಿಟ್ಟರೆ ಬೇರೆ ಆಪ್ಷನ್ಸ್ ಇರೋಲ್ಲ. ಎರಡನೇ ಕಾರಣ ಕ್ರಾನಿಕ್ ಗ್ಲೋಮರುಲೋನೆಫ್ರೈಟಿಸು, ಆಮೇಲೆ ಹೈಪರ್ ಟೆನ್ಷನಿಂದ ಬರುತ್ತೆ, ಆಮೇಲೆ ಇನ್ನೂ ಒಂದು 10% ಹೆರಿಡಿಟ್ರಿ ಇರುತ್ತೆ. ಡಾಕ್ಟರ್ ನರೇಂದ್ರ ಅವರು ಮಾತನಾಡಿ, ನಾವು 1500 ಕಿಡ್ನಿಯನ್ನು ಕಸಿ ಮಾಡಿದ್ದೇವೆ. ಚುಂಚನಗಿರಿಯಲ್ಲಿ ಕಿಡ್ನಿ ಕಸಿ ಮಾಡಲು ಉತ್ತಮ ಸೌಲಭ್ಯಗಳಿದ್ದು ಇಲ್ಲಿ ಉತ್ತಮ ಚಿಕಿತ್ಸೆ ಪಡೆಯಬಹುದು. ಕಿಡ್ನಿ ಸಮಸ್ಯೆಗೆ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಪರಿಹಾರವಿದೆ ಎಂದರು. ಟ್ರಾನ್ಸ್ಪ್ಲಾಂಟ್ ಒಂದೇ ಅಲ್ಲ, ಆಲ್ ಕಿಡ್ನಿ ರಿಲೇಟೆಡ್ ಸರ್ಜರೀಸ್ ಮಾಡ್ತಾ ಇದ್ದೀನಿ ನಾನಲ್ಲಿ. ಕೀ ಹೋಲ್ ಸರ್ಜರೀಸು ಬೆಂಗಳೂರಲ್ಲಿ, ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೈಸೂರಲ್ಲೂ ಕೆಲವು ಹಾಸ್ಪಿಟ್ಲ್ಗಳಲ್ಲಿ ಅದು ಮಾಡಲಿಕ್ಕಾಗಲ್ಲ. ನಾನು ಇವಾಗ ಅವ್ರಿಗೆ ಮಾಡಿದ್ದು ಲ್ಯಾಪ್ರೋಸ್ಕೋಪಿಕ್ ಡೋನರ್ ನೆಫ್ರೆಕ್ಟಮಿ ಅಂತ ಹೇಳ್ತೀವಿ. ಅಂದರೆ ಕೀ ಹೋಲಲ್ಲಿ ಕಿಡ್ನಿ ತೆಗೆದಿರೋದು. ಅಂದರೆ ಎಷ್ಟು ಬೇಗ ರಿಕವರಿ ಆಗ್ತಾರೆ ಅಂದರೆ ಅದನ್ನ ನೀವು ಅವ್ರ ಬಾಯಲ್ಲೇ ಕೇಳಬೇಕು, ಡೋನರ್ ಬಾಯಲ್ಲೇ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅವತ್ತು ಸಂಜೆಗೆ ನಾವು ಕುಡಿಲಿಕ್ಕೆ ಕೊಡ್ತೀವಿ, ಓಡಾಡಿಸ್ತೀವಿ, ಬೆಳಗ್ಗೆ ತಿಂಡಿ ಕೊಡ್ತೀವಿ. ಸೇಮ್ ಸಿಜೇರಿಯನ್ ಸೆಕ್ಷನ್ ಆದಾಗ ಸ್ಮಾಲ್ ಇನ್ಸಿಷನ್ ಹಾಕಿ ಕಿಡ್ನಿ ತೆಗೆದು ಆಪ್ರೇಷನ್ ಮಾಡೋದು. ಅವ್ರಿಗೇನು ಯಾವುದೇ ಥರ ಯೂಶ್ವಲಿ ಎಲ್ಲ ಆಪ್ರೇಷನ್ಗೆ ಹೋಗಬೇಕು ಅಂದರೆ ಎಲ್ಲರೂ ಗಾಬರಿ ಆಗುತ್ತೆ, ಎಲ್ಲರಿಗೂ ಹೆದರಿಕೆ ಆಗುತ್ತೆ. ಬಟ್ ಆಪ್ರೇಷನ್ ಆದಮೇಲೆ ಅವ್ರು ರೋಗಿ ಅವ್ರ ಬಾಯಿಂದ ಕೇಳಿದಾಗಲಿದ್ದು ಗೊತ್ತಾಗುತ್ತೆ, ಓ ಇದು ಇಂಥ ಆಪ್ರೇಷನ್ ಇಷ್ಟು ಸಿಂಪಲ್ ಆಗಾಯ್ತಾ ಅಂತ. ಬೇರೆ ಕಡೆ ದೊಡ್ಡ ಆಪ್ರೇಷನ್ ಮಾಡ್ತಾರೆ, ರಿಬ್ಬೆಲ್ ಕಟ್ ಮಾಡ್ತಾರೆ, ಸ್ಕಾರ್ ಉಳ್ಕೊಳ್ಳುತ್ತೆ, ಎಲ್ಲ ಕಾಣುತ್ತೆ. ಕಿಡ್ನಿ ಕೊಟ್ಟಿದ್ದಾರೆ ಅನ್ನೋ ಒಂಥರ ಟ್ರೇಡ್ ಮಾರ್ಕ್ ಅದು. ಇಲ್ಲಿ ನಮ್ದು ಹಂಗಲ್ಲ, ಸ್ಮಾಲ್ ಇನ್ಸಿಷನ್ ಇಷ್ಟರಲ್ಲೇ ನಾನು ಅದನ್ನ ಕಿಡ್ನಿ ತೆಗೆದು ಅವ್ರಿಗೆ ಹಾಕಿದ್ದೀವಿ. ಸೊ ಬೇರೆ ನಮ್ದೀಗ ನಮ್ಮ ಹಾಸ್ಪಿಟ್ಲಲ್ಲಿ ಅದರ್ ದನ್ ಕಿಡ್ನಿ ಇದು ಲೇಸರ್ಸ್ ಇದೆ. ಈಗ ಪ್ರೋಸ್ಟೇಟ್ ಹೈ ಎಂಡ್, ವೆರಿ ಹೈ ಎಂಡ್ ಸ್ಟೋನ್ ಸರ್ಜರೀಸ್ ಆಗ್ಬೋದು, ಲೇಸರ್ ಸರ್ಜರೀಸ್ ಆಗ್ಬೋದು. ಕಂಪ್ಲೀಟ್ ಈಗ ಕಾಂಪ್ರಿಹೆನ್ಸಿವ್ ಕೇರ್ ಅಂದರೆ ಕಿಡ್ನಿ ಸಮಸ್ಯೆ ಬಂದರೆ ಅಲ್ಲಿ ಅವ್ರಿಗೆ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ಅಲ್ಲಿ ನಮ್ಮ ಹಾಸ್ಪಿಟ್ಲಲ್ಲಿ, ಈಗ ಚುಂಚನಗಿರಿಯಲ್ಲಿ. ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಡಾಕ್ಟರ್ ಶಿವಕುಮಾರ್, ಡಾಕ್ಟರ್ ಅನಿಲ್, ಕಿಡ್ನಿ ಕಸಿ ಮಾಡಿಸಿಕೊಂಡ ವ್ಯಕ್ತಿಗಳಾದ ಹೇಮಂತ್ ಕುಮಾರ್, ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಿಪಿ ಪ್ರಕಾಶ್, ಉಪಾಧ್ಯಕ್ಷ ನವೀನ್, ಪ್ರಧಾನ ಕಾರ್ಯದರ್ಶಿ ಆನಂದ್, ಖಜಾಂಚಿ ನಂಜುಂಡಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. ನೀರಿಲ್ಲದೆ ಮಳವಳ್ಳಿಯ ರೈತರು ಬೆಳೆ ನಷ್ಟ ಅನುಭವಿಸಿದ್ದು, ಆದ ಕಾರಣ ಪ್ರತಿ ಎಕರೆಗೆ 30,000 ರೂಪಾಯಿ ಪರಿಹಾರ ನೀಡಬೇಕು ಅಂತ ಮಾಜಿ ಶಾಸಕ ಅನ್ನದಾನಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಳವಳ್ಳಿಯ ಬಹುತೇಕ ಪ್ರದೇಶಗಳಲ್ಲಿ ನೀರಿಗೆ ತೊಂದರೆಯಾಗಿದೆ. ಕೆಲವೆಡೆ ಮಳೆ ಆಶ್ರಯಿಸಿ ಬಿತ್ತನೆಯನ್ನು ಮಾಡಲಾಗಿದೆ. ಆದರೆ ಈ ಭಾಗಕ್ಕೆ ನೀರು ಹರಿಸದ ಕಾರಣ ಬೆಳೆಗಳು ಒಣಗಿದ್ದು, ಆದ ಕಾರಣ ಪ್ರತಿ ಎಕರೆಗೆ 30,000, ಖುಷ್ಕಿ ಜಮೀನಿಗೆ 25,000 ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದರು. ಮಳವಳ್ಳಿ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಮನವಿ ಮಾಡಿದರೂ ಸರ್ಕಾರ ಕಿಂಚಿತ್ತೂ ಗಮನ ಹರಿಸಿಲ್ಲ. ರೈತರು ಕಣ್ಣೀರು ಹಾಕಿ ಇದೀಗ ಕಣ್ಣಿನಿಂದ ರಕ್ತ ಸುರಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಎಂದರು. ಜಲಪಾತೋತ್ಸವದ ಸಂದರ್ಭದಲ್ಲಿ ನೀರಿಗಾಗಿ ಪ್ರತಿಭಟನೆ ನಡೆಸಿದ ಸಂದರ್ಭದಲ್ಲಿ ಪೊಲೀಸರು ನಮ್ಮನ್ನು 5 ಗಂಟೆಗಳ ಕಾಲ ಬಂಧನದಲ್ಲಿಟ್ಟಿದ್ರು ಅಂತ ಕೂಡ ದೂರಿದ್ರು. ಇನ್ನು ಮಳವಳ್ಳಿ ವ್ಯಾಪ್ತಿಯ ಮಳೆ ಆಶ್ರಯ ಪ್ರದೇಶದಲ್ಲಿ ರಾಗಿ ಮತ್ತು ಜೋಳ ಪ್ರಮುಖ ಬೆಳೆಯಾಗಿದೆ. ಮಳೆ ನಂಬಿ ರೈತರು ಬೆಳೆ ಹಾಕಿದ್ದಾರೆ, ಆದರೆ ನೀರಿಲ್ಲದೆ ಬೆಳೆಗಳು ಒಣಗಿದೆ ಎಂದರು. ಹೆಬ್ಬಕವಾಡಿ, ವಿಶ್ವೇಶ್ವರಯ್ಯ, ರಾಮಸ್ವಾಮಿ, ಮಾಧವ ಮಂತ್ರಿ ನಾಲೆ ಸೇರಿದಂತೆ 5 ನಾಲೆಗಳು ರೈತರ ಜೀವನಕ್ಕೆ ಆಶ್ರಯ ನೀಡಿದೆ. ಆದರೆ ಒಂದು ನಾಲೆಯನ್ನ ಹೊರತುಪಡಿಸಿ ಬೇರೆ ಎಲ್ಲೂ ನೀರು ಬಿಟ್ಟಿಲ್ಲ ಅಂತ ದೂರಿದ್ರು. ಆಗಸ್ಟ್ ತಿಂಗಳಿನಲ್ಲಿ ಬಿತ್ತನೆಗೆ ನೀರು ಕೊಡಬೇಕಾಗಿತ್ತು. ಸೆಪ್ಟೆಂಬರ್ ತಿಂಗಳಿನಲ್ಲಿ ನೀರು ಬಿಟ್ಟರೂ ಸಹ ಬೆಳೆ ನಾಶವಾಗುತ್ತೆ, ಬೆಳೆಗೆ ರೋಗ ತಗಲುತ್ತೆ ಎಂದರು. ಮೆಟ್ಟೂರಿಗೆ ನೀರು ಹೋಗುವ ಮುನ್ನ ಮಳವಳ್ಳಿಯ ಕೊನೆಯ ಭಾಗಕ್ಕೆ ನೀರು ಹರಿಸಬೇಕಾಗಿತ್ತು, ಆಗ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಎಂದರು. ನಮ್ಮಲ್ಲಿ ಒಂದು ಬಾರಿ ಕಣ್ಣಲ್ಲಿ ನೀರು ಹಾಕ್ತಕ್ಕಂಥ ರೈತರು ಕಣ್ಣಲ್ಲಿ ನೀರು ಹಾಕಿ 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 ನೀರಿಗೋಸ್ಕರ ಕಣ್ಣೀರು ಬತ್ತೋಗ್ಬಿಟ್ಟು ಈಗ ರಕ್ತ ಬರ್ತಕ್ಕಂಥ ಪರಿಸ್ಥಿತಿ ಮಳವಳ್ಳಿನಲ್ಲಿ ನಿರ್ಮಾಣ ಆಗಿದೆ. ನಾವು ಮುಖ್ಯಮಂತ್ರಿಗಳು ಜಲಪಾತೋತ್ಸವಕ್ಕೆ ಬಂದಾಗಲೂ ಕೂಡ ಪ್ರತಿಭಟನೆ ಮಾಡಿ ಅವ್ರಿಗೆ ಈ ವಿಷಯ ಮುಟ್ಲಿ ಅಂತೇಳಿ ನಾವು ಪ್ರತಿಭಟನೆ ಮಾಡಿದ್ವಿ. ಅವತ್ತು ನಮ್ಮನ್ನು ಪೊಲೀಸ್ನವರು ಹತ್ತಿಕ್ಕತಕ್ಕಂಥ ಮತ್ತು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿ ನಮ್ಮನ್ನು ಸುಮಾರು 4-5 ಗಂಟೆಗಳ ಕಾಲ ನಮ್ಮನ್ನು ಬಂಧನ ಮಾಡಿದ್ದಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನನ್ನ ಜನಕ್ಕೆ, ರೈತರಿಗೆ ತಿಳಿಸ್ಕೊಡ್ಲಿಕ್ಕೆ ಬಯಸ್ತೇನೆ. ನಾನು ಒಂದು ವಾರದಿಂದ ನಿರಂತರವಾಗಿ ಕಸ್ಬಾ 1ನೇ ವೃತ್ತ, 2ನೇ ವೃತ್ತ, ಮಳವಳ್ಳಿಯ ಮತ್ತು ಬಿಜಿಪುರದ 2ನೇ ವೃತ್ತ,
ಕುಂದೂರು ಭಾಗ, ಸಿರಿಮಳ್ಳಿ, ತೆಂಕಳ್ಳಿ ಮಾರ್ಗ ಪೂರ್ತಿ ಸಂಪೂರ್ಣವಾಗಿ ಮಳೆಯನ್ನು ಆಶ್ರಯ ಪಡ್ಕೊಂಡಿರ್ತಕ್ಕಂಥ ಪ್ರದೇಶ. ಇವತ್ತು ಅಲ್ಲಿ ಮುಖ್ಯ ಬೆಳೆ ಜೋಳ ಮತ್ತು ರಾಗಿ. ಮಳೆ ಆಶ್ರಯ ಪ್ರದೇಶ, ಮಳೆ ನಂಬಿಕೊಂಡು ಹಾಕಿದ್ದಾರೆ, ಸಂಪೂರ್ಣವಾಗಿ ಒಣಗೋಗಿದೆ. ನಿನ್ನೆ ಆ ಪ್ರದೇಶಕ್ಕೆ ನಾನು, ನನ್ನ ಮುಖಂಡರು, ರೈತ ಮುಖಂಡರುಗಳು, ನಮ್ಮ ಪಕ್ಷದ ಮುಖಂಡರುಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ವಿ. ಇವತ್ತು ನಮ್ಮ ಸ್ಥಿತಿ, ಇವತ್ತು ಈ ಫೋಟೋ ಸಮೇತ ಬಂದಿದ್ದೀನಿ ನಾನು. ಎಲ್ಲವೂ ಕೂಡ ಇಲ್ಲಿ ಸತ್ಯತೆ, ನಾವೇನು ಯಾವುದೂ ಸುಳ್ಳು ಹೇಳಲಿಕ್ಕೋಸ್ಕರ ಅಥವಾ ಯಾವುದೋ ರಾಜಕೀಯ ದುರುದ್ದೇಶದಿಂದ ನಾನು ಬಂದಿಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾಯಿಲ್ಲ. ಒಂದು ವಾರದಿಂದ ನಿರಂತರವಾಗಿ ಮಳವಳ್ಳಿ ನಾಲೆಗಳ ಮೇಲೆ ನಾನು ಪ್ರವಾಸ ಮಾಡ್ತಾಯಿದ್ದೀನಿ. ಮಳವಳ್ಳಿ ಭಾಗದಲ್ಲಿ ನಾನು ಮೊದಲೇ ಹೇಳಿದಾಗೆ ಹೆಬ್ಬಕವಾಡಿ, ವಿಶ್ವೇಶ್ವರಯ್ಯ ನಾಲೆ, ಹೆಬ್ಬಳ್ಳ ಚೆನ್ನಯ್ಯ ನಾಲೆ, ರಾಮಸ್ವಾಮಿ ಚಾನಲ್ಲು ನಾಲೆ ಮತ್ತು ಮಾಧವ ಮಂತ್ರಿ ನಾಲೆ, ಇಷ್ಟು 5 ನಾಲೆಗಳು ನಮ್ಮ ತಾಲೂಕಿನಲ್ಲಿ ರೈತರ ಜೀವನಕ್ಕೆ ಆಶ್ರಯ ಆಗಿರ್ತಕ್ಕಂಥ ನಾಲೆಗಳು. ಅದರಲ್ಲಿ ರಾಮಸ್ವಾಮಿ ನಾಲೆ ಭಾಗದಲ್ಲಿ 100ಕ್ಕೆ 100 ಭಾಗ ಇವತ್ತು ರೈತರು ನಾಟಿ ಹಾಕಿರೋದು ಬಿಟ್ಟರೆ, ಭತ್ತದ ಬೆಳೆಯನ್ನು ಹಾಕಿರೋದು ಬಿಟ್ಟರೆ, ಇನ್ನು ಉಳಿದಂಥ ಯಾವ ನಾಲೆಯ ಭಾಗದಲ್ಲೂ ಕೂಡ 30-35% ಕೂಡ ನಾಟಿ ಆಗಿಲ್ಲ. ಅಲ್ಲಿ ಜನ ಪರಿಸ್ಥಿತಿ ನೋಡಲಿ. ನಿಮ್ಮ ಶಾಸಕರಿಗಾರು ಹೇಳಿ, ಎಲ್ಲವರು ನಿಮ್ಮ ಶಾಸಕರು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಕಾವೇರಿ ಆರತಿ ಮಾಡೋಕ್ಕೆ ಟ್ರೈನಿಂಗ್ ತಗೊಬರೋಕ್ಕೆ ಹೋಗಿದ್ರು ಅಂತ ಕಾಣಿಸ್ತದೆ. ಈಗ ಜಲಪಾತೋತ್ಸವ ಮಾಡಾಯಿತು, 3 ಕೋಟಿ 2 ಕೋಟಿ 4 ಕೋಟಿ ಖರ್ಚು ಮಾಡಿ ರೈತರು ಹೆಂಗಾದರೂ ನೀರಿಲ್ಲದೆ ಹಾಳಾಗೋಗಲಿ ಜಲಪಾತೋತ್ಸವ ಮಾಡಾಯಿತು. ರೈತರು ಜಲಪಾತೋತ್ಸವನೂ ಮಾಡಿ ಅಂತ ಕೇಳಲಿಲ್ಲ, ನೀವು ಕಾವೇರಿ ಆರತಿ ಮಾಡಿ ಅಂತಲೂ ಕೇಳ್ತಾ ಇಲ್ಲ. ನಮಗೆ ನೀರು ಕೊಡಿ, ಫಸ್ಟು ನಮ್ಮ ಜೀವನ ಹಸನು ಮಾಡಿ ಅಂತ ಕೇಳ್ತಾ ಇದ್ದಾರೆ ರೈತರು. ನಮ್ಮ ಜೀವನನ ಹಸನು ಮಾಡಿ, ಅದೇ ಕಾವೇರಿ ಆರತಿ. ಯಾವ ರೈತ ಮಂಡ್ಯ ಜಿಲ್ಲೆಯಲ್ಲಿ ಸಂತೃಪ್ತಿಯಾಗಿ ಬೆಳೆ ಬೆಳೀತಾನೆ, ಕುಡಿಲಿಕ್ಕೆ ನೀರಿರುತ್ತೆ, ಪ್ರಾಣಿ ಪಕ್ಷಿಗಳಿಗೆ, ಪಶು ಪಕ್ಷಿಗಳಿಗೆ ಇವತ್ತು ನೀರಿರುತ್ತೆ, ನೀರು ಸಿಗುತ್ತೆ, ಅಲ್ಲಿ ನಾವು ಕಾವೇರಿ ಆರತಿಯನ್ನು ಮಾಡ್ದಂಗೆ ಆಗುತ್ತೆ. ಚೆಲುವರಾಯಸ್ವಾಮಿ ಅವರೇ, ಮುಂಬರುವ ಅಕ್ಟೋಬರ್ 18 ಮತ್ತು 19ರಂದು ಮಂಡ್ಯದಲ್ಲಿ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಉದ್ಯೋಗ ಮೇಳವನ್ನು ಆಯೋಜಿಸಿದ್ದಾರೆ ಎಂದರು. ಜಿಲ್ಲೆಯ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಒದಗಿಸುವಂತಹ ದೃಷ್ಟಿಯಿಂದ ಈ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. 3,000 ಮಂದಿಗೆ ಉದ್ಯೋಗ ಕಲ್ಪಿಸುವುದು ಕುಮಾರಸ್ವಾಮಿ ಅವರ ಉದ್ದೇಶವಾಗಿದೆ. ಆದ್ದರಿಂದ ಉದ್ಯೋಗಾಕಾಂಕ್ಷಿಗಳು ಈ ಮೇಳದಲ್ಲಿ ಹೆಚ್ಚು ಭಾಗವಹಿಸುವಂತೆ ಮನವಿ ಮಾಡಿದರು. ಮತ್ತು 18-19ಕ್ಕೆ ನಮ್ಮ ನಾಯಕರು ಮಂಡ್ಯ ಟು ಇಂಡಿಯಾ ಅಂತೇಳಿ ಶೀರ್ಷಿಕೆ ಅಡಿನಲ್ಲಿ ಒಂದು ದೊಡ್ಡ ಜಾಬ್ ಮೇಳ ಮಾಡ್ತಾಯಿದ್ರು, ಉದ್ಯೋಗ ಮೇಳನ. 2 ದಿನಗಳ ಕಾಲ ಮಂಡ್ಯದಲ್ಲಿ ಉದ್ಯೋಗ ಮೇಳ ಮಾಡ್ತಾ ಇದ್ದಾರೆ. ಭಾಳ ಹೆಮ್ಮೆಯ ವಿಷಯ. 3,000 ಜನರಿಗೆ ಉದ್ಯೋಗವನ್ನು ಕಲ್ಪಿಸ್ಕೊಡ್ತಕ್ಕಂಥದ್ರ ಉದ್ದೇಶ ಆಗಿದೆ. ಏನು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದ್ದಾರೆ ಸನ್ಮಾನ್ಯ ನಮ್ಮ ನಾಯಕರು, ಅವರ ಒಂದು ದೂರದೃಷ್ಟಿಯಿಂದ ಇವತ್ತು ಈ ಉದ್ಯೋಗ ಮೇಳವನ್ನು ಮಾಡಿ ಈ ಜಿಲ್ಲೆಯ ನಿರುದ್ಯೋಗಿಗಳಿಗೆ ಇಂಜಿನಿಯರ್ ಪದವಿ ಮಾಡಿರ್ತಕ್ಕಂಥ, ITI ಪದವಿ ಮಾಡಿರ್ತಕ್ಕಂಥ, ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥ, BBM BBA ಮಾಡಿರ್ತಕ್ಕಂಥ, ಟೆಕ್ನಿಕಲ್ ಜಾಬು ಡಿಪ್ಲೊಮೊ ಮಾಡಿರ್ತಕ್ಕಂಥ ನನ್ನೆಲ್ಲ ಅಣ್ಣ ತಮ್ಮಂದಿರಿಗೆ ಉದ್ಯೋಗ ಕೊಡಿಸ್ಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ಜಾಬ್ ಮೇಳವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನು ಕೂಡ ತಮ್ಮ ಗಮನಕ್ಕೆ ತರ್ತಾ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ SC ಘಟಕದ ಜಿಲ್ಲಾಧ್ಯಕ್ಷ ಜಯರಾಮು, ಪುರಸಭೆ ಮಾಜಿ ಅಧ್ಯಕ್ಷ ನಂದಕುಮಾರ್, ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ರವಿ, ಅಲ್ಪಸಂಖ್ಯಾತ ಘಟಕದ ಮೆಹಬೂಬ್ ಪಾಷಾ, ಹನುಮಂತು ಸೇರಿದಂತೆ ಇತರರು ಹಾಜರಿದ್ದರು. ಸೆಪ್ಟೆಂಬರ್ 28ರಂದು ಬೆಳಗ್ಗೆ 11 ಗಂಟೆಗೆ PES ಎಂಜಿನಿಯರಿಂಗ್ ಕಾಲೇಜಿನ 15ನೇ ಪದವಿ ಪ್ರದಾನ ಸಮಾರಂಭವನ್ನು ಕಾಲೇಜಿನ ಆವರಣದಲ್ಲಿರುವ ಡಾಕ್ಟರ್ HD ಚೌಡಯ್ಯ ಆಡಿಟೋರಿಯಂನಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ HM ನಂಜುಂಡಸ್ವಾಮಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, PET ಅಧ್ಯಕ್ಷರಾದ ವಿಜಯ್ ಆನಂದ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಪದವಿಯನ್ನು ಪ್ರದಾನ ಮಾಡಲಾಗುವುದು ಎಂದರು. PES ಎಂಜಿನಿಯರಿಂಗ್ ಕಾಲೇಜು NBA RIRFನಲ್ಲಿ ಅತ್ಯುತ್ತಮ ಸ್ಥಾನ ಪಡೆದಿದೆ. ಕಾಲೇಜಿನಲ್ಲಿ 11 ಎಂಜಿನಿಯರಿಂಗ್ ಕೋರ್ಸ್ಗಳಿದ್ದು ನ್ಯಾಕ್ನಿಂದ A ಗ್ರೇಡ್ ಪಡೆದಿದೆ ಎಂದರು. ನಾವು PES ಕಾಲೇಜ್ ಆಫ್ ಇಂಜಿನಿಯರಿಂಗ್ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದು 1962ನೇ ಇಸ್ವಿನಲ್ಲಿ ಸ್ಟಾರ್ಟ್ ಆಗಿ ದಿವಂಗತ ಶ್ರೀ KV ಶಂಕರೇಗೌಡರ ನೇತೃತ್ವದಲ್ಲಿ ಪ್ರಾರಂಭವಾಗಿ
ಜನತಾ ಶಿಕ್ಷಣ ಸಂಸ್ಥೆಯಿಂದ ಶುರುವಾಗಿ ಜನತಾ ಶಿಕ್ಷಣ ಟ್ರಸ್ಟ್ ಆಗಿ ಪರಿವರ್ತನೆ ಆಗಿ ಈ ಕಾಲೇಜು ಬಡ ವಿದ್ಯಾರ್ಥಿಗಳಿಗೋಸ್ಕರನೇ ಶುರುವಾದಂಥ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗಿತ್ತು. ಈಗಲೂ ಕೂಡ ಅದೇ ಥರ ನಮ್ಮ ಹಳ್ಳಿಗಾಡಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಒದಗಿಸಲಿಕ್ಕೋಸ್ಕರ ನಮ್ಮ ಶ್ರೀ ಕೆ ವಿ ಶಂಕರೇಗೌಡರು ಒಂದು ದಿವ್ಯ ದೃಷ್ಟಿ ಇಟ್ಕೊಂಡು ಈ ಕಾಲೇಜಿನ ಸ್ಥಾಪನೆ ಮಾಡಿದ್ರು. ಈ ಕಾಲೇಜು AICTE ಇಂದ ಮಾನ್ಯತೆ ಪಡೆದಿದೆ ಮತ್ತು VTU ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಿಂದ 1998ರಿಂದ ಅದು ಸಾಮ್ಯತೆಗೊಳಪಟ್ಟಿರ್ತದೆ. ತದನಂತರ 2008ರಿಂದ ಈಚೆಗೆ ನಾವು ಆಟೋನಮಸ್ ಸ್ಟೇಟಸ್ಗೆ ಹೊಂದಿರ್ತೀವಿ. ನಮ್ಮ ಕಾಲೇಜು NAC, NBA ಮತ್ತು NIRF ಎಲ್ಲದರಲ್ಲೂ ಕೂಡ ಅತ್ಯುತ್ತಮ ಸ್ಥಾನದಲ್ಲಿ ಅಲ್ಲಿ ನಿಂತಿರ್ತದೆ. ನಮ್ಮ ಕಾಲೇಜು ಸುಮಾರು 11 ವಿವಿಧ ವಿಭಾಗಗಳ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಹೊಂದಿರುತ್ತದೆ. ಈ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ನಮ್ಮ ಕಾಲೇಜು ಎಲ್ಲ ಬ್ರ್ಯಾಂಚ್ಗಳು ಕೂಡ NBA ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನಿಂದ ಮಾನ್ಯತೆಯನ್ನು ಪಡೆದಿರ್ತದೆ. ಜೊತೆಗೆ ನಮ್ಮ ಕಾಲೇಜು NAC ಗ್ರೇಡಲ್ಲಿ A ಗ್ರೇಡ್ ಪಡೆದಿರ್ತದೆ. ಅದನ್ನು A ಗ್ರೇಡ್ ಪಡೆದಿರೋದು ಹೇಳೋಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಜೊತೆಗೆ ಇತ್ತೀಚೆಗೆ ನಮ್ಮ ಕಾಲೇಜು ಮತ್ತೆ 10 ವರ್ಷಗಳ ಅವಧಿಗೆ ಈ ಆಟೋನಾಮಸ್ ಸ್ಟೇಟಸ್ನ ಎಕ್ಸ್ಟೆನ್ಷನ್ ಸಿಕ್ಕಿದೆ ನಮಗೆ. ಸೊ ಇದೊಂದು ಕೂಡ ನಮ್ಮ ಕಾಲೇಜಿಗೆ ಮತ್ತೊಂದು ಒಂದು ಕಿರೀಟ ಆಗಿ ಸೇರ್ಪಡೆ ಆಗಿದೆ. ನಾವು ಬಂದಿದ್ದ ಉದ್ದೇಶ ಏನಂದರೆ, ಇದೇ ತಿಂಗಳು 28ನೇ ತಾರೀಕು ಶನಿವಾರ ಗ್ರ್ಯಾಜುಯೇಷನ್ ಡೇಯನ್ನು ಹಮ್ಮಿಕೊಂಡಿದ್ದೀವಿ. ಈ ಗ್ರ್ಯಾಜುಯೇಷನ್ ಡೇ ಅಂದರೆ ಈ ವರ್ಷ ಯಾರು ಪದವಿಯನ್ನು ಪಡೆದಿದ್ದಾರೆ ಅವರಿಗೆ ನಾವು ಗ್ರ್ಯಾಜುಯೇಷನ್ ಡೇ ಅಂದರೆ ಅವರಿಗೆ ಪದವಿ ಪ್ರದಾನವನ್ನು ಮಾಡುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಯುವ ನಾಯಕರಾದಂಥ ನಮ್ಮ ಅಧ್ಯಕ್ಷರಾದಂಥ ಶ್ರೀ KS ವಿಜಯಾನಂದ್ ಅವರ ಅಧ್ಯಕ್ಷತೆಯಲ್ಲಿ ಇವರು ಅಧ್ಯಕ್ಷತೆಯನ್ನು ವಹಿಸಿ ಜೊತೆಗೆ ಪದಕ ಪ್ರದಾನವನ್ನು ಮಾಡುತ್ತಿರುತ್ತಾರೆ. ಇವರ ಜೊತೆಗೆ ನಮ್ಮ ಸಂಸ್ಥೆಯ ಸೆಕ್ರೆಟರಿಯರಾದಂಥ ಶ್ರೀ SL ಶಿವಪ್ರಸಾದ್ ಅವರು ಪ್ರಶಸ್ತಿ ಪ್ರದಾನ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅಂಗವಾಗಿ ಅವರು ಕೂಡ ಭಾಗವಹಿಸ್ತಾ ಇರ್ತಾರೆ. ಸೊ ಈ ಕಾರ್ಯಕ್ರಮದಲ್ಲಿ ಎಷ್ಟು ಮಕ್ಕಳು ಗ್ರ್ಯಾಜುಯೇಷನ್ ಆಗಿರ್ತಾರೆ ಅದರ ಪೂರ್ತಿ ಮಾಹಿತಿಯನ್ನು ನಮ್ಮ ಕಾಲೇಜಿನ ಪರೀಕ್ಷಾ ವಿಭಾಗದ ಶ್ರೀ ಡಾಕ್ಟರ್ ಮಹೇಂದ್ರ ಬಾಬು ಅವರು ವಿವರಣೆಯನ್ನು ಕೊಡಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕಾಲೇಜಿನ ಉಪಪ್ರಾಂಶುಪಾಲರಾದ ಡಾಕ್ಟರ್ S ವಿನಯ್, ಡೀನ್ ಡಾಕ್ಟರ್ B ದಿನೇಶ್ ಪ್ರಭು, ಡಾಕ್ಟರ್ ಗಿರೀಶ್ ಬಾಬು, ಡಾಕ್ಟರ್ ದಿವಾಕರ್ ಉಪಸ್ಥಿತರಿದ್ದರು. ಆದಿಚುಂಚನಗಿರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹಾಗೂ ಆದಿಚುಂಚನಗಿರಿ ಮಠದ ವತಿಯಿಂದ ಶ್ರೀ ಬಾಲಗಂಗಾಧರ ಸ್ವಾಮೀಜಿ ಮೂತ್ರಪಿಂಡ ಆರೈಕೆ ವಿಭಾಗವನ್ನು ತೆರೆಯಲಾಗಿದೆ ಅಂತ ಆದಿಚುಂಚನಗಿರಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಶಿವಕುಮಾರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ವೈದ್ಯರಾದ S ನರೇಂದ್ರ ಮತ್ತು ಮೂತ್ರಶಾಸ್ತ್ರಜ್ಞ ಹಾಗೂ ಕಸಿ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಅನಿಲ್ ಕುಮಾರ್, ಮೂತ್ರಪಿಂಡ ಶಾಸ್ತ್ರಜ್ಞ ಮತ್ತು ಕಸಿ ವೈದ್ಯರಾದ ಡಾಕ್ಟರ್ ನಂದೀಶ್ ಅವರ ಸಹಯೋಗದೊಂದಿಗೆ ಕಸಿ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ ಎಂದರು. ಡಯಾಲಿಸಿಸ್ ಸೇವೆ, ಮೂತ್ರಪಿಂಡ ಕಸಿ, ಹೈ ಎಂಡ್ ಸರ್ಜರಿ ಮಾಡುವುದಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನ, ಮೂತ್ರಪಿಂಡದ ಕಲ್ಲುಗಳಿಗೆ ಸಮಗ್ರ ಶಸ್ತ್ರಚಿಕಿತ್ಸೆ, ವಿಧಾನ ಹಾರೈಕೆ, ಪ್ರಾಸ್ಟೇಟ್ ಮತ್ತು ಮೂತ್ರಪಿಂಡದ ಕಲ್ಲುಗಳಿಗೆ ಲೇಸರ್ ಚಿಕಿತ್ಸೆ, ಕಿಡ್ನಿ ಸಮಸ್ಯೆಗಳಿಗೆ ಕೇಹೋಲ್ ಶಸ್ತ್ರಚಿಕಿತ್ಸೆ, ಶವ ಮೂತ್ರಪಿಂಡ ಕಸಿ, ಮಕ್ಕಳ ಮೂತ್ರಶಾಸ್ತ್ರ ಮತ್ತು ಮೂತ್ರಶಾಸ್ತ್ರದ ಸಮಸ್ಯೆಗಳ ಪರಿಹಾರ ಈ ಎಲ್ಲಾ ಸೇವೆಯನ್ನು ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಒದಗಿಸಲಾಗಿದೆ ಎಂದರು. ಶ್ರವಣಬೆಳಗೊಳದ 62 ವರ್ಷದ ವಯಸ್ಸಿನ ಸಣ್ಣ ಲಕ್ಷ್ಮಮ್ಮ ಅವರು ಇಂಟ್ರಾಕ್ರೇನಿಯಲ್ ಹೆಮರೇಜ್ನಿಂದ ಪಾರ್ಶ್ವವಾಯುಗೆ ಒಳಗಾಗಿದ್ರು. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ನಂತರ ಅವರ ಅಂಗಾಂಗವನ್ನು ದಾನ ಮಾಡಲು ಮುಂದಾದಾಗ ಸತ್ತವರ ಅಂಗಾಂಗವನ್ನು ಹೊರತೆಗೆದು ಜನರನ್ನು ರಕ್ಷಿಸುವ ಕಾರ್ಯ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿರುವುದು ಇತಿಹಾಸ ಎಂದರು. ದಾನಿ ತನ್ನ ಯಕೃತ್ತು, 2 ಮೂತ್ರಪಿಂಡಗಳು ಮತ್ತು 2 ಕಣ್ಣುಗಳನ್ನು ದಾನ ಮಾಡುವ ಮೂಲಕ 4 ಜೀವಗಳನ್ನು ಉಳಿಸಿದ್ದಾರೆ. 50 ವರ್ಷ ವಯಸ್ಸಿನ ಹೇಮಂತ್ ಕುಮಾರ್ ಎಂಬುವವರಿಗೆ ಕಿಡ್ನಿ ಕಸಿ ಮಾಡಲಾಗಿದೆ ಅಂತ ತಿಳಿಸಿದರು. ಈಗಾಗಲೇ ತಿಳಿದ ಹಾಗೆ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರ ಒಂದು ಕನಸಿನ ಕೂಸಾದ ಆದಿಚುಂಚನಗಿರಿ ಆಸ್ಪತ್ರೆ ಅವರ ಮೂಲ ಉದ್ದೇಶ ವೈದ್ಯಕೀಯ ಕಾಲೇಜಿನ ಪ್ರಾರಂಭ ಮಾಡಬೇಕು ಅನ್ನೋದಕ್ಕಿಂತ ಆ ಒಂದು ರೂರಲ್ ಸೆಟಪ್ನಲ್ಲಿ ಆ ಗ್ರಾಮೀಣ ಭಾಗದಲ್ಲಿ ಒಂದು ದೊಡ್ಡ ಆಸ್ಪತ್ರೆಯನ್ನು ನಿರ್ಮಿಸಿ ಅಲ್ಲಿಯ ಸುತ್ತಮುತ್ತಲಿನ ಜನಕ್ಕೆ, ಏಕೆಂದರೆ ಯಾವುದೇ ಒಂದು ಜಿಲ್ಲಾ ಕೇಂದ್ರ ಅಲ್ಲಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಯಾವುದೇ ಒಂದು ಉತ್ತಮವಾದ ವೈದ್ಯಕೀಯ ಸೌಲಭ್ಯಗಳನ್ನ ಬರಬೇಕು ಅಂದರೆ ಜಿಲ್ಲಾ ಕೇಂದ್ರಕ್ಕೆ ಬರಬೇಕು ಅನ್ನೋ ದೃಷ್ಟಿಯಿಂದ ಆ 4 ಜಿಲ್ಲೆಗಳು ಮಂಡ್ಯ, ಮೈಸೂರು, ಹಾಸನ, ತುಮಕೂರು
ಈ 4 ಜಿಲ್ಲೆಗಳಿಗೆ ಮಧ್ಯದಲ್ಲಿ ಸುಮಾರು 60 ಕಿಲೋಮೀಟರ್ ದೂರದಲ್ಲಿ ಇರೋದ್ರಿಂದ ಅಲ್ಲಿ ಒಂದು ಆಸ್ಪತ್ರೆಯನ್ನು, ಒಂದು ಸುಸಜ್ಜಿತವಾದ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಬೇಕು ಅಂತ ಸುಮಾರು 1986ರಲ್ಲಿ ಅದರ ಪ್ರಾರಂಭ ಮಾಡಿದ್ರು. ಸೊ ಅವಾಗ ಅದರ ಜೊತೆಗೆ ಅದಕ್ಕೆ ಬೇಕಾದಂಥ ಒಂದು ವೈದ್ಯರುಗಳನ್ನ ಪಡ್ಕೊಳ್ಳೋಕ್ಕೋಸ್ಕರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯನ್ನು ಅವರು ಪ್ರಾರಂಭ ಮಾಡಿ ಕಳೆದ 38 ವರ್ಷದಿಂದ ಆ ಒಂದು ಆಸ್ಪತ್ರೆ ಆ ಭಾಗದ ಜನಕ್ಕೆ ನಿಜವಾಗಲೂ ಒಂದು ವರವಾಗಿ ಪರಿಣಮಿಸಿ ಅನೇಕ ರೀತಿಯ ಒಂದು ಚಿಕಿತ್ಸಾ ಸೌಲಭ್ಯಗಳನ್ನು ಕೊಡ್ತಾ ಬಂದಿದೆ. ಅವರ ಒಂದು ಆಸೆ ಒಂದು ಮಟ್ಟದಲ್ಲಿ ಅವರ ಕಾಲಾವಧಿಯಲ್ಲಿ ಆಸ್ಪತ್ರೆ ಮೇಲಕ್ಕೆ ಬಂತು. ಆ ನಂತರ ನಮ್ಮ ಪ್ರಸ್ತುತ ಆದಿಚುಂಚನಗಿರಿ ಮಠದ ಶ್ರೀ ಪೀಠಾಧಿಪತಿಗಳಾದಂಥ ಶ್ರೀ ನಿರ್ಮಲಾನಂದ ಮಾತಾ ಸ್ವಾಮಿಗಳು ತಮ್ಮ ಗುರುಗಳ ಒಂದು ಕನಸನ್ನು ಸಾಕಾರಗೊಳಿಸುವಂಥ ನಿಟ್ಟಿನಲ್ಲಿ ಒಂದು ಬೇಸಿಕ್ ಟ್ರೀಟ್ಮೆಂಟ್ನಿಂದ ಹಿಡಿದು ಒಂದು ಟಾಪ್ ಮೋಸ್ಟ್ ಹೈಯೆಸ್ಟ್ ಲೆವೆಲ್ ಆಫ್ ಟ್ರೀಟ್ಮೆಂಟ್, ಹೈ ಎಂಡ್ ಪ್ರೊಸೀಜರ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಈ ಭಾಗಕ್ಕೆ ಜನಕ್ಕೆ ಲಭ್ಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಕಳೆದ 3 ವರ್ಷಗಳಿಂದ ಅಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಪ್ರಾರಂಭ ಮಾಡಿ ಆ ಮೂಲಕ ಸುಮಾರು 12 ಸೂಪರ್ ಸ್ಪೆಷಾಲಿಟಿ ಈ ವಿಭಾಗಗಳಲ್ಲಿ ಕಾರ್ಡಿಯಾಲಜಿ, ನ್ಯೂರೋಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಯೂರಾಲಜಿ, ನೆಫ್ರಾಲಜಿ, ಆಂಕೋಸರ್ಜರಿ, ಈ ಎಲ್ಲ ಮುಖ್ಯವಾಗಿ ಏನು ಒಂದು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಅಂತ ಏನಿದೆ ಅದನ್ನು ಒಂದು ಕೊಡೋ ನಿಟ್ಟಿನಲ್ಲಿ ಈಗ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿ ಸುಮಾರು 1200 ಬೆಡ್ ಹಾಸಿಗೆಗಳ ಆಸ್ಪತ್ರೆ, ಒಂದು ಬೃಹದಾಕಾರ ಒಂದು ಆಸ್ಪತ್ರೆಯನ್ನು ಅಲ್ಲಿ ನಡೀತಾ ಇದೆ. ಸೊ ಈ ಒಂದು ಕಾರ್ಯದಲ್ಲಿ ಕಳೆದ 1 ವರ್ಷದಿಂದ ಈ ನಮ್ಮ ಇಬ್ಬರು ಏನು ತಜ್ಞ ವೈದ್ಯರು, ನಮ್ಮದೇ ಆದ ಒಂದು ಶಿಷ್ಯರುಗಳು ಆಸ್ಪತ್ರೆ ಬಂದು ಅವರುಗಳೆಲ್ಲ ಒಂದು ರೀತಿಯಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಗಳಿಂದ ಪ್ರೇರೇಪಿತರಾದವರು. ಅವರ ಒಂದು ಕನಸನ್ನು ಸಾಕಾರಗೊಳಿಸಿದ ನಾವು ನಮ್ಮ ಕೈಲಾದಂಥ ಒಂದು ಸಹಾಯವನ್ನು ಮಾಡ್ತೀವಿ, ಅವ್ರ ಹೆಸರಲ್ಲಿ ಏನಾದರೂ ಒಂದು ಹೆಚ್ಚಿನ ರೀತಿಯ ಒಂದು ಸೌಲಭ್ಯಗಳನ್ನ ಇಲ್ಲಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರೇ ಸ್ವಯಂ ಪ್ರೇರಿತರಾಗಿ ನಮ್ಮ ಹತ್ರ ಬಂದರು. ಹಾಸ್ಪಿಟ್ಲ್ ಹತ್ರ, ಸರ್ ನಾವು ರೀನಲ್ ಸೈನ್ಸಸ್ ಕಡೆಯಿಂದ ನಾವು ಈ ಆಸ್ಪತ್ರೆಗೆ ಕೊಡ್ಬೋದು, ಈ ಭಾಗದ ಜನಕ್ಕೆ ಏನು ಕೊಡ್ಬೋದು, ಈ ಸ್ವಾಮೀಜಿಯವರ ಒಂದು ಕನಸು ಏನಿತ್ತು ಅದನ್ನು ನಾವು ನಮ್ಮ ಒಂದು ಅಲ್ಪ ಕಾಣಿಕೆಯನ್ನು ಕೊಡ್ತೀವಿ ಅನ್ನೋ ದೃಷ್ಟಿಯಿಂದ ಬಾಲಗಂಗಾಧರನಾಥ ಕಿಡ್ನಿ ಸೆಂಟರ್ ಅಂತ ಒಂದು ಸಂಘದ ಮೂಲಕ ನಮ್ಮ ಆಸ್ಪತ್ರೆ ಜೊತೆ ಕೈ ಜೋಡಿಸಿದ್ದಾರೆ. ಈ ಮೂಲಕ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ರೀನಲ್ ಸೈನ್ಸಸ್ ವಿಭಾಗ ತೆರೆದುಕೊಂಡು ಕಳೆದ 1 ವರ್ಷಗಳ ಅವಧಿಯಲ್ಲಿ ಪ್ರಾರಂಭವಾದಂಥ ಈ ರೀನಲ್ ಸೈನ್ಸಸ್ ವಿಭಾಗ ಅತಿ ಉನ್ನತ ಮಟ್ಟದ ಎಲ್ಲ ಚಿಕಿತ್ಸೆಗಳು, ಮೂತ್ರಪಿಂಡ ಸಂಬಂಧಪಟ್ಟಂಥ ಎಲ್ಲ ಶಸ್ತ್ರಚಿಕಿತ್ಸೆಗಳನ್ನ ಈಗ ಅಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ತಿಂಗಳು ಒಂದು 80ರಿಂದ 120 ಸರ್ಜರಿಗಳನ್ನು, ನ್ಯೂರಾಲಜಿಗೆ ಸಂಬಂಧಪಟ್ಟ ಸರ್ಜರಿಗಳನ್ನು ನಮ್ಮ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದಾರೆ. ಒಂದು ಏನು ಮುಖ್ಯವಾದಂದರೆ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೂ ನಮಗೆ ಟ್ರಾನ್ಸ್ಪ್ಲಾಂಟೇಷನ್ಗಳಾಗ್ತಾ ಇರಲಿಲ್ಲ. ಪ್ರತಿಯೊಬ್ಬರು ಇಲ್ಲ ಮೈಸೂರು, ಬೆಂಗಳೂರು ಅಂತ ಕಡೆಗೆ ಅತಿ ಹೆಚ್ಚು ದುಡ್ಡನ್ನು ಖರ್ಚು ಮಾಡಿಕೊಂಡು ಹೋಗಬೇಕಾದಂಥ ಒಂದು ಸನ್ನಿವೇಶ ಇತ್ತು. ಈ ಒಂದು ತಂಡ ನಮಗೆ ಬಂದಾಗಲಿಂದ ಒಂದು ಟ್ರಾನ್ಸ್ಪ್ಲಾಂಟೇಷನ್ ಸರ್ಕಾರದಿಂದ ಬೇಕಾದಂಥ ಏನೇನು ಅನುಮತಿಗಳು ಬೇಕು ಅನ್ನೋದನ್ನು, ಯಾಕೆಂದರೆ ನಿಮಗಾಗಲೇ ಗೊತ್ತಿರುತ್ತೆ, ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಸೌಲಭ್ಯವನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಸಾಕಷ್ಟು ಅಡೆತಡೆಗಳಿರ್ತವೆ. ಅವೆಲ್ಲವನ್ನು ಮೀರಿ ಸರ್ಕಾರದಿಂದ ಏನು ಒಂದು ಅನುಮೋದನೆಗಳು ಬೇಕು ಅದನ್ನೆಲ್ಲ ನಾವು ಪಡ್ಕೊಂಡು ನಾವು ಈ ದಿನ ಆಸ್ಪತ್ರೆಯಲ್ಲಿ ಕಳೆದ 6 ತಿಂಗಳಲ್ಲಿ ಮೊದಲನೇ ಒಂದು ಟ್ರಾನ್ಸ್ಪ್ಲಾಂಟೇಷನ್, ಲೈವ್ ಟ್ರಾನ್ಸ್ಪ್ಲಾಂಟೇಷನ್. ಲೈವ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ತಾಯಿ ಅಥವಾ ತಂದೆನೇ ಮಗುಗೆ ಅಥವಾ ಇರು ಕೊಡುವಂಥದ್ದು ಅಥವಾ ಅಣ್ಣ ತಂದಿರು ಕೊಡುವಂಥದ್ದನ್ನ ಲೈವ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಆ ಒಂದು ಟ್ರಾನ್ಸ್ಪ್ಲಾಂಟೇಷನ್ನ ಪ್ರಥಮ ಬಾರಿಗೆ ಐ ಥಿಂಕ್ ಕಳೆದ ಡಿಸೆಂಬರ್ನಲ್ಲಿ ಮೊದಲ ಟ್ರಾನ್ಸ್ಪ್ಲಾಂಟೇಷನ್ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಪ್ರಾರಂಭ ಆಯಿತು. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಅನಿಲ್, ಕಿಡ್ನಿ ಕಸಿ ಮಾಡಿಕೊಂಡಂತಹ ವ್ಯಕ್ತಿಗಳಾದ ಹೇಮಂತ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ರಾಜ್ಯ ಸಂಘದ ಕಾರ್ಯಕಾರಿ ಸಮಿತಿ ತೀರ್ಮಾನದಂತೆ ಗ್ರಾಮ ಆಡಳಿತಾಧಿಕಾರಿಗಳ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುವಂತೆ ಆಗ್ರಹಿಸಿ ಗ್ರಾಮ ಆಡಳಿತಾಧಿಕಾರಿಗಳು ಕೆಲಸವನ್ನು ಬಹಿಷ್ಕರಿಸಿ ಮಂಡ್ಯ ನಗರದ ತಾಲೂಕು ಕಚೇರಿ ಎದುರು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸಿದರು. ಮುಷ್ಕರಕ್ಕೆ ಜಿಲ್ಲಾ ಕಂದಾಯ ಇಲಾಖೆ ನೌಕರರ ಸಂಘದ ವತಿಯಿಂದ ಬಾಹ್ಯ ಬೆಂಬಲವನ್ನು ಸೂಚಿಸಲಾಯಿತು. ಜಿಲ್ಲಾ ಕಂದಾಯ ಇಲಾಖೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಡಿ ತಮ್ಮಣ್ಣಗೌಡ ಮಾತನಾಡಿ, ಕಂದಾಯ ಇಲಾಖೆಯಿಂದ ಬೆಳೆ ಸಮೀಕ್ಷೆ, ಬಗರ್ ಹುಕುಂ, ಭೂಮಿ ಗುರುತು ಮಾಡುವುದು ಸೇರಿದಂತೆ ಸುಮಾರು 17 ಮೊಬೈಲ್ ಆ್ಯಪ್ಗಳನ್ನು ಸೃಜಿಸಿ ಕೆಲಸ ಮಾಡುವಂತೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಒತ್ತಡವನ್ನು ಹಾಕಲಾಗ್ತಾ ಇದೆ. ಆದರೆ ಈ ಮೊಬೈಲ್ ಆ್ಯಪ್ಗಳ ಆಪರೇಷನ್ ಮಾಡಲು ಅಗತ್ಯವಿರುವ ಆಧುನಿಕ ತಂತ್ರಜ್ಞಾನ ಒಳಗೊಂಡ ಮೊಬೈಲ್ ಆಗಲಿ, ಅದಕ್ಕೆ ಬೇಕಾದ ಇಂಟರ್ನೆಟ್ ಸೌಲಭ್ಯ, ಪ್ರಿಂಟರ್, ಯಾವ ಪರಿಕರಗಳನ್ನು ನೀಡದೆ ಕೆಲಸ ಮಾಡುವಂತೆ ಒತ್ತಡವನ್ನು ಹೇರಲಾಗ್ತಾ ಇದೆ ಅಂತ ದೂರಿದ್ರು.
ಈ ತಂತ್ರಾಂಶಗಳ ನಿರ್ವಹಣೆಗೆ ಅವಶ್ಯಕವಾಗಿರುವಂತಹ ಮೊಬೈಲ್, ಲ್ಯಾಪ್ಟಾಪ್, ಅದಕ್ಕೆ ಅವಶ್ಯಕವಿರುವಂತಹ ಇಂಟರ್ನೆಟ್ ಹಾಗೂ ಸ್ಕ್ಯಾನರ್ಗಳನ್ನು ಒದಗಿಸದೆ ಕರ್ತವ್ಯ ನಿರ್ವಹಿಸುವಂತೆ ಒತ್ತಡ ಹೇರ್ತಾ ಇರೋದ್ರಿಂದ ಗ್ರಾಮ ಆಡಳಿತ ಅಧಿಕಾರಿಗಳು ಮಾನಸಿಕ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ ಎಂದರು. ಇನ್ನು ಕ್ಷೇತ್ರಗಳಲ್ಲಿ ನಿರಂತರವಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯವಿಲ್ಲದೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೆಲಸದ ಒತ್ತಡವೂ ಹೆಚ್ಚಾಗಿದ್ದು ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ದೊರೆತಿಲ್ಲ. ಕೆಲಸದ ಒತ್ತಡದಿಂದ ಕಾರ್ಯನಿರ್ವಹಿಸಲು ಆಗದೆ ಅಧಿಕಾರಿಗಳ ಸಾವು ನೋವು ಉಂಟಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 8 ಗಂಟೆಯವರೆಗೆ ಕೆಲಸ ನಿರ್ವಹಿಸ್ತಾ ಇದ್ದು ನಮಗೆ ಸರ್ಕಾರ ಯಾವುದೇ ರೀತಿಯ ಸೌಲಭ್ಯ ನೀಡುತ್ತಾ ಇಲ್ಲ. ಆದ್ದರಿಂದ ಮುಷ್ಕರವನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಿದರು. ಇನ್ನು ಕಂದಾಯ ಇಲಾಖೆ ನೌಕರರು ಒಗ್ಗಟ್ಟಾಗಬೇಕು. ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆಗಳ ಬಗ್ಗೆ ಸರ್ಕಾರಕ್ಕೆ 2 ದಿನಗಳ ಕಾಲಾವಕಾಶ ಕೊಟ್ಟು ನೋಡೋಣ. ನಂತರ ರಾಜ್ಯ ಸಂಘದ ಸಭೆ ಕರೆದು ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿ ಸ್ತಬ್ಧ ಆಗುವ ರೀತಿ ಹೋರಾಟ ಮಾಡಲು ಕರೆ ನೀಡಲಾಗುತ್ತೆ ಅಂತ ಎಚ್ಚರಿಸಿದರು. ಏನು ನಮಗೆ ಅವರು ಸೂಚನೆ ಮಾಡಿದ್ದಾರೆ ಅದರಿಂದ ಬಾಯಿ ಬೆಂಬಲ ಕೊಡುವಂತೇಳಿ ರೀತಿಯಲ್ಲಿ ನಾವು ಬಂದಿದ್ದೀವಿ. ತಮಗೆ ಏನು ತಮ್ಮ ಸಮಸ್ಯೆಗಳು ಈಗಾಗಲೇ ಗ್ರಾಮ ಲೆಕ್ಕಿಗ ಸಂಘದವರು ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಹಲವಾರು ಬಾರಿ ಸಮಸ್ಯೆಗಳನ್ನು ಸರ್ಕಾರದ ಮಟ್ಟದಲ್ಲಿ ಕೊಟ್ಟಿದ್ದರೂ ಅದು ಸಮಸ್ಯೆ ಬಗೆಹರಿದಿಲ್ಲ. ಹಂಗಾಗಿ ಈಗ ಅವರ ಸಂಘದ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ಒಂದು ಮುಷ್ಕರವನ್ನು ಮಾಡಬೇಕು. ಅಂದರೆ ಗೈರು ಹಾಜರಾಗೋದ್ರ ಮುಖಾಂತರ ಮುಷ್ಕರವನ್ನು ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಆದಂತೆ ನಾವು ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆಯಂತೆ ನಾವು ಬಾಯಿ ಬೆಂಬಲವನ್ನು ಕೊಡೋಕ್ಕೆ ನಾವು ಬಂದಿದ್ದೀವಿ. ಏನು ಸಮಸ್ಯೆಗಳು ನಮಗಾಗಲೇ ಗೊತ್ತಿರೋ ವಿಚಾರ. ಏನು ಮೊಬೈಲ್ ಆ್ಯಪ್ ಈಗೇನು ತಾವು ನಮ್ಮ ಬೇಡಿಕೆಯಲ್ಲಿ ಹೇಳಿದಿರಿ 17 ಅಂಶನ ಮೊಬೈಲ್ ಆ್ಯಪಲ್ಲಿ ಕೊಟ್ಟಿದ್ದಾರೆ. ನಮಗೆ ಎಲ್ಲ ರೀತಿಯ ಒಂದು ಮೊಬೈಲ್ನು ಕೊಟ್ಟಿಲ್ಲ, ಆಪ್ರೇಟರ್ ಲ್ಯಾಪ್ಟಾಪ್ ಕೊಟ್ಟಿಲ್ಲ, ಏನೋ ರೀತಿಯ ಸೌಕರ್ಯ ಕೊಡದೇ ಕೆಲಸ ಮಾಡಿದ್ದಂತ ಇರೋದು ತುಂಬ ನಮಗೆ ಆಗ್ತಾ ಇಲ್ಲ. ಇದರಿಂದ ನಮ್ಮ ನೌಕರರು ಒತ್ತಡಕ್ಕೆ ಸಿಲುಕ್ತಾ ಇದ್ದಾರೆ. ಹಂಗಾಗಿ ಮೂಲಭೂತ ಸೌಕರ್ಯವನ್ನು ಕೊಟ್ಟರು ಮಾತ್ರ ನಾವು ಕೆಲಸವನ್ನು ಮಾಡ್ತೀವಿ ಅಂತೇಳಿ ಮೊದಲನೇದು ಒಂದು ಮೂಲಭೂತ ಸೌಕರ್ಯವನ್ನು ಕೊಟ್ಟಿಲ್ಲ ಅಂತ ಹೇಳೋದು 2ನೇ ಬೇಡಿಕೆ. ಮೂರನೇದು ಏನಾಗಿದೆ ಅಂದರೆ ಈಗ ರಜಾ ದಿನಗಳಲ್ಲಿ ಶನಿವಾರ ಭಾನುವಾರ ಸೆಕೆಂಡ್ ಸ್ಟಾರ್ಟ್ ಇದ್ದರೂ ರಜಾ ದಿನಗಳು ಕರ್ತವ್ಯಕ್ಕೆ ಬನ್ನಿ ಅಂತ ಆದೇಶ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾವು ಹೋಗಬಾರ್ದು ಅಂತೇಳಿ ನಮ್ಮ ಒಂದು ತೀರ್ಮಾನ ಆಗಿದೆ. ಇನ್ನು ಯಾರೇ ಜಿಲ್ಲಾಧಿಕಾರಿಗಳಲ್ಲಿ AC ಆಗಲಿ ಯಾರೇ ಆಗಲಿ ಶನಿವಾರ ಭಾನುವಾರ ರಜಾ ಕೆಲಸಕ್ಕೆ ಬರೋದು ಬೇಡ, ಡ್ಯೂಟಿ ಅವರ್ಸಲ್ಲಿ ಕೆಲಸ ಮಾಡ್ಕೊಳ್ಳಿ ಅಂತ ಅದೊಂದು ಬೇಡಿಕೆ ಆಗಿದೆ. ಆಮೇಲೆ ಈ 30 ವರ್ಷ ಆದರೂ ನಾವು ಬಡ್ತಿ ತಗೊಳಕ್ಕಾಯ್ತಾ ಇಲ್ಲ, ಅದೊಂದು ಸಮಸ್ಯೆ ಇದಾಗಿದೆ. ಅದನ್ನು ಈ ಒಂದು ಬೇಡಿಕೆ ಇಟ್ಟಿದ್ದೀರಿ. ಈಗ ರೂಲ್ 16 ಪ್ರಕಾರ ಮೊದಲು 5 ವರ್ಷ ಬೇಕಾಯಿತು ಅಂತರ್ಜಿಲ್ಲೆ ವರ್ಗಾವಣೆ ಆಗಬೇಕಾದ್ರೆ, ಈಗ 3 ವರ್ಷಕ್ಕೆ ಇಳಿಸಬೇಕು ಅಂತೇಳಿ ತಮ್ಮದು ಒಂದು ಬೇಡಿಕೆ ಆಗಿದೆ. ಇನ್ನು ಅದೊಂದು ಇದು ಮಾಡಿದ್ದಾರೆ. ಈಗ ರಾಜ್ಯಾದ್ಯಂತ ಜ್ಯೇಷ್ಠತಾ ಪಟ್ಟಿ ಏನೀಗ ಆಯುಕ್ತಾಲಯ ರಚನೆ ಆದಮೇಲೆ ಎಲ್ಲ ಗ್ರಾಮ ಲೆಕ್ಕಿಗರು ರಾಜ್ಯ ಮಟ್ಟದಲ್ಲಿ ಒಂದೇ ಪಟ್ಟಿ ಆಗಿರಬೇಕು ಅಂತ. ಆ ಒಂದೇ ಪಟ್ಟಿ ಆದ್ರೆ ಏನಾಗ್ತದೆ ಅಂತಂದರೆ ನೀವು ರಾಜ್ಯದಿಂದ ಯಾವ ಜಿಲ್ಲೆಗಾರು ವರ್ಗಾವಣೆ ಬಯಸ್ಬೋದು. ಅದು ಆಲ್ರೆಡಿ ಅಂತ ಜ್ಯೇಷ್ಠತಾ ಪಟ್ಟಿ ಮಾಡುವ ಹಂತದಲ್ಲಿ ಸರ್ಕಾರ ಆಯುಕ್ತಾಲಯ ರಚನೆ ಮಾಡ್ತಾ ಇದೆ. ಬರೀ VS ಒಂದೇ ಅಲ್ಲ, ST ಆಗ್ಬೋದು, FD ಆಗ್ಬೋದು, ಶಿರಸ್ತಾರ ಆಗ್ಬೋದು. ಈಗ ಗೈಡು ತಹಶೀಲ್ದಾರ್ಗೆ ರಾಜ್ಯ ಮಟ್ಟದ ಒಂದು ಈ ಸರ್ವೆ ಇಲಾಖೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ ರಾಜ್ಯ ಮಟ್ಟದ ಡೈರೆಕ್ಟ್ ಇದೆ, ಅವ್ರು ಎಲ್ಲಿ ಬೇಕಾದ್ರೂ ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅದೇ ರೀತಿ ನಮ್ಮ ಕಂದಾಯ ಇಲಾಖೆಗೆ ಕೆಲವೇ ತಿಂಗಳಲ್ಲಿ ಆಯುಕ್ತಾಲಯ ರಚನೆ ಆಗಿದೆ. ಅದ್ರ ಬಗ್ಗೆ ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ. ಮುಷ್ಕರದಲ್ಲಿ ಮಂಡ್ಯ ತಾಲೂಕು ಕಂದಾಯ ಇಲಾಖೆ ನೌಕರರ ಸಂಘದ ಅಧ್ಯಕ್ಷ ವಿ ವೆಂಕಟೇಶ್, ಖಜಾಂಚಿ ಎಸ್ ಮಹೇಶ್, ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಮಂಡ್ಯ ತಾಲೂಕು ಅಧ್ಯಕ್ಷ ಕುಮಾರ್ ಸೇರಿದಂತೆ ಕಂದಾಯ ಇಲಾಖೆ ನೌಕರರು ಭಾಗವಹಿಸಿದರು. ಖಾಸಗಿ ಶಾಲೆಗಳ ಪೈಪೋಟಿ ಗ್ರಾಮೀಣ ಪ್ರದೇಶದ ಜನರ ಇಂಗ್ಲಿಷ್ ವ್ಯಾಮೋಹದ ನಡುವೆ ಹಳ್ಳಿಗಳಲ್ಲಿ ಕನ್ನಡ ಸರ್ಕಾರಿ ಶಾಲೆಗಳು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಹೋರಾಟವನ್ನೇ ಮಾಡ್ತಾ ಇವೆ. ಕನ್ನಡ ಶಾಲೆಯ ಉಳಿವಿಗಾಗಿ ಇನ್ನೊಬ್ಬ ಶಿಕ್ಷಕ ಉತ್ತರ ಭಾರತದಿಂದ ಉದ್ಯೋಗಕ್ಕಾಗಿ ಬಂದಿರುವ ಕಾರ್ಮಿಕರ ಮಕ್ಕಳನ್ನ ಹೊಸೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ 14 ಮಕ್ಕಳನ್ನ ಸೇರಿಸಿಕೊಂಡು ಕನ್ನಡ ಪಾಠ ಕಲಿಸಲು ಮುಂದಾಗಿದ್ದು, ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕ ಪ್ರಶಾಂತ್ ರವರನ್ನ ಗ್ರಾಮಸ್ಥರು, ಸಾರ್ವಜನಿಕರು ಹಾಗೂ ಇಲಾಖೆ ಅಧಿಕಾರಿಗಳು ಪ್ರಶಂಸಿಸಿದ್ದಾರೆ. ನಾಗಮಂಗಲ ತಾಲೂಕಿನ ಶ್ರೀರಾಮನಹಳ್ಳಿ ಸಮೀಪದ ಹೆಂಚಿನ ಕಾರ್ಖಾನೆ ಸೇರಿದಂತೆ ಸುತ್ತಮುತ್ತ ಕೆಲವೆಡೆ ಉತ್ತರ ಪ್ರದೇಶ, ಒಡಿಶಾ, ಬಿಹಾರ, ದೆಹಲಿ, ಅಸ್ಸಾಂ ರಾಜ್ಯಗಳಿಂದ 30ಕ್ಕೂ ಹೆಚ್ಚು ಕುಟುಂಬಗಳು ಹಲವು ವರ್ಷಗಳ ಹಿಂದೆಯೇ ಉದ್ಯೋಗ ಅರಸಿ ವಲಸೆ ಬಂದು ನೆಲೆಸಿವೆ. ಪೋಷಕರು ಮಕ್ಕಳನ್ನ ಶಾಲೆಗೆ ಕಳಿಸದೆ ಮನೆಯಲ್ಲೇ ಬಿಟ್ಟು ಹೋಗ್ತಾ ಇದ್ರು. ಭಾಷಾ ಮಾಧ್ಯಮದ ತೊಡಕು ಮತ್ತು ಶಾಲೆಗೆ ಕಳಿಸಲು ಆರ್ಥಿಕ ಶಕ್ತಿ ಇಲ್ಲದ ಕಾರಣ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ರು. ಕಲಹಂಡಿ ಜಿಲ್ಲಾ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಂ ಹೊಸು ಇಲ್ಲಿ ಕನ್ನಡ ಭಾಷೆ
ಚಂದ. ಅದನ್ನ ಗಮನಿಸಿದ ಎಂ ಹೊಸೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಸಿವಿ ಜಯರಾಮು ಮತ್ತು ಶಿಕ್ಷಕ ಜಿ ಪ್ರಶಾಂತ್ ಅವರು ಕಾರ್ಖಾನೆಯ ಮಾಲೀಕರ ಜೊತೆಗೆ ಮಕ್ಕಳನ್ನ ಶಾಲೆಗೆ ಸೇರಿಸಿಕೊಳ್ಳುವ ಕುರಿತು ಮಾತನಾಡಿದರು. ನಂತರ ಪೋಷಕರ ಮನವೊಲಿಸಿದ್ದಾರೆ. ಇದರ ಪ್ರತಿಫಲವೇ ಹಿಂದಿ ಭಾಷೆ ಮಾತ್ರ ಗೊತ್ತಿರುವ ಮಕ್ಕಳು ಕನ್ನಡದ ಭಾಷೆಯನ್ನ ದಿನದಿಂದ ದಿನಕ್ಕೆ ಮೈಗೂಡಿಸಿಕೊಳ್ಳುತ್ತಿದ್ದಾರೆ. ನನ್ನ ಹೆಸರು ಪ್ರಶಾಂತ ಜಿ, ಸಹಶಿಕ್ಷಕ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಎಂ ಹೊಸೂರು ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ. ನಾನು ನಮ್ಮ ಶಾಲೆಯಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಎಂ ಹೊಸೂರಿನಲ್ಲಿ 10 ಮಕ್ಕಳಿದ್ದು ದಾಖಲಾತಿ ಹೆಚ್ಚಳದ ನಿಮಿತ್ತ ನಾವೇನು ಮಾಡಿದ್ದು ಮಕ್ಕಳನ್ನ ಹುಡುಕಾಟ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ನಮ್ಮ ಶಾಲೆಯ ವ್ಯಾಪ್ತಿಗೆ ಒಳಪಡ್ತಕ್ಕಂತಹ ಏನು ಶ್ರೀರಾಪಟ್ಟಣ ಮತ್ತು ಎಂಚಿನ ಫ್ಯಾಕ್ಟ್ರಿಯಲ್ಲಿ ಸುಮಾರು 30 ಕುಟುಂಬಗಳು ಒರಿಸ್ಸಾ, ಬಿಹಾರ, ಉತ್ತರ ಪ್ರದೇಶ್ ಈ ಮೂಲದಿಂದ ಬಂದಂಥ 30 ಕುಟುಂಬಗಳು ಅಲ್ಲಿ ಕೂಲಿ ನಿಮಿತ್ತ ಆರ್ಥಿಕದ ಒಂದು ಕೊರತೆಯಿಂದ ಅವರು ಕೂಲಿಗಾಗಿ ಮಕ್ಕಳು ಸಮೇತ ವಲಸೆ ಬಂದಿದ್ದಾರೆ. ಈ ಮಕ್ಕಳು ಕಳೆದ 2 ವರ್ಷದಿಂದ ಶಿಕ್ಷಣದಿಂದ ವಂಚಿತರಾಗಿದ್ದರು. ಇಂಥ ಸಂದರ್ಭದಲ್ಲಿ ನಾನು ಅವರನ್ನು ಗುರುತಿಸಿ, ನಾನು ಮತ್ತು ನಮ್ಮ ಮುಖ್ಯ ಶಿಕ್ಷಕರು ಗುರುತಿಸಿ ಅವರಿಗೆ ಶಿಕ್ಷಣವನ್ನು ಕೊಡಬೇಕು ಅಂತ ಶಿಕ್ಷಣದಿಂದ ಅಂದರೆ RTE ಪ್ರಕಾರ ಶಿಕ್ಷಣದಿಂದ ಯಾವ ಮಕ್ಕಳು ವಂಚಿತ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಮಕ್ಕಳನ್ನ ಕಳೆದ 2 ವರ್ಷದಿಂದ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಶಾಲಾ ಮುಖ್ಯವಾಹಿನಿಗೆ ತರೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇದಕ್ಕೆ ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಗೌರವಾನ್ವಿತ ಅಧಿಕಾರಿಗಳು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಮತ್ತು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು, ಈ ಊರಿನ ಗ್ರಾಮಸ್ಥರು ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದಾರೆ. ಮತ್ತು STMC ಸಮಿತಿಯವರು ಸಹಕಾರ ಕೊಟ್ಟವ್ರೆ. ನಾಗಮಂಗಲ ತಾಲೂಕಿನ ಎಂ ಹೊಸೂರು ಅಂತಕ್ಕಂಥದ್ದು ಒಂದು ಕುಗ್ರಾಮ, ಸುಮಾರು ರಸ್ತೆ ಬದಿಯಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಹಳ್ಳಿಯ ಶಾಲಾ ಪರಿಸರ ಅದು. ಆ ಶಾಲಾ ವ್ಯಾಪ್ತಿಯಲ್ಲಿ ಒಂದು ಇಟ್ಟಿಗೆ ಫ್ಯಾಕ್ಟ್ರಿ ಇದೆ. ಆ ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ ಕೂಲಿ ಕಾರ್ಮಿಕರಾಗಿ ಅಸ್ಸಾಂ, ಬಿಹಾರ್ ಈ ಭಾಗದ ಉತ್ತರ ಭಾರತದ ಹಲವು ರಾಜ್ಯಗಳಿಂದ ಸುಮಾರು 14 ವಿದ್ಯಾರ್ಥಿಗಳು ಅಲ್ಲಿ ಇದ್ದರು ಅಂತಕ್ಕಂಥದ್ದು ಕಂಡು ಬಂತು. ಆ ಕೂಲಿ ಕಾರ್ಮಿಕರ ಕುಟುಂಬದಲ್ಲಿ ಇದ್ದಂತಹ ಈ ಮಕ್ಕಳುಗಳನ್ನ ಆ ಶಾಲೆಯ ಮುಖ್ಯ ಶಿಕ್ಷಕರು ಸಿವಿ ಜಯರಾಮ್ ಮತ್ತು ಸಹ ಶಿಕ್ಷಕರು ಪ್ರಶಾಂತ್ರವರ ಒಂದು ನಿರಂತರ ಪ್ರಯತ್ನದ ಫಲವಾಗಿ ಆ ಒಂದು ಇಟ್ಟಿಗೆ ಫ್ಯಾಕ್ಟ್ರಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂತಹ ಮಕ್ಕಳ ಪೋಷಕರನ್ನು ಭೇಟಿ ಮಾಡಿ ಆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಹಿನ್ನೆಲೆಯಲ್ಲಿ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದರು. ಆ ಪೋಷಕರಿದ್ದಂಥ ಆತಂಕ ಏನಂತಂದರೆ, ನಾವು ಅನ್ಯ ಭಾಷಿಕರು, ಈಗ ನಮಗೆ ನಮ್ಮ ಮಾತೃಭಾಷೆ ಶಿಕ್ಷಣ ಸಿಗೋಲ್ಲ, ಹಾಗಾಗಿ ನಮ್ಮ ಮಕ್ಕಳು ಇಲ್ಲೇ ಇದ್ದಾರೆ, ಇವೆಲ್ಲ ಕಳಿಸಿಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯ ಬಂದಾಗ ನಮ್ಮ ಸರ್ಕಾರಿ ಶಾಲೆಗೆ ಸೇರಲಿಕ್ಕೆ ಯಾವುದೇ ಭಾಷೆ ಆಗಲಿ, ಯಾವುದೇ ಮಾಧ್ಯಮ ಆಗಲಿ ಯಾವುದು ಕೂಡ ಅಡ್ಡಿ ಬರೋದಿಲ್ಲ ನನಗೆ. ಹಾಗಾಗಿ ಆ ಶಾಲೆಯ ಮಕ್ಕಳನ್ನು ಅವರು ನನ್ನ ಸಂಪರ್ಕಕ್ಕೆ ಬಂದರು. ನಾನು ಅವರಿಗೆ ಧೈರ್ಯ ಹೇಳಿ ಮಕ್ಕಳನ್ನು ನೀವು ದಾಖಲು ಮಾಡಿ ಆ ಶಿಕ್ಷಣವನ್ನು ಕೊಡ್ತಕ್ಕಂಥ ನಮ್ಮೆಲ್ಲರ ಜವಾಬ್ದಾರಿ ಇದೆ, ಅದು ಸಾಮೂಹಿಕ ಜವಾಬ್ದಾರಿ ಇದೆ. ನಮ್ಮ ಸರ್ಕಾರದ ವತಿಯಿಂದ, ನಮ್ಮ ಇಲಾಖೆ ವತಿಯಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನ ಮಕ್ಕಳಿಗೆ ಕೊಡಿ ಅಂತ ಹೇಳಿ ಅವರ ಒಂದು ಮನವಿಯನ್ನು ನಾನು ಪುರಸ್ಕರಿಸಿದಾಗ ಸುಮಾರು 14 ವಿದ್ಯಾರ್ಥಿಗಳನ್ನು 1ರಿಂದ 5ನೇ ತರಗತಿವರೆಗಿನ ವಿವಿಧ ತರಗತಿಗಳಲ್ಲಿ ಓದ್ತಕ್ಕಂತಹ ಸುಮಾರು 14 ವಿದ್ಯಾರ್ಥಿಗಳನ್ನು ಅವರು ಗುರುತಿಸಿ ಶಾಲೆ ಕರ್ಕೊಂಡು ಬಂದಿದ್ದಾರೆ. ಇದರಲ್ಲಿ 9 ಗಂಡು ಮಕ್ಕಳಿದ್ದಾರೆ, 5 ಹೆಣ್ಣು ಮಕ್ಕಳಿದ್ದಾರೆ. ಆ ಮಕ್ಕಳುಗಳು ಎಲ್ಲ ಮಕ್ಕಳಂತೆ, ಸಾಮಾನ್ಯ ಮಕ್ಕಳಂತೆ ನಮ್ಮ ಕನ್ನಡ ಭಾಷೆಯ ಮಕ್ಕಳ ಜೊತೆಗೆ ಕೂತ್ಕೊಂಡು ಬಹಳ ಉತ್ಸಾಹದಿಂದ ಕಲಿಕೆಯನ್ನು ಕಲಿತಾ ಇದ್ದಾರೆ. ಬಹುಶಃ ಭಾಷೆ ತೊಡಕಾಗಿಲ್ಲ, ಇಬ್ಬರು ಶಿಕ್ಷಕರು ಅರ್ಪಣಾ ಭಾವದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ನಮ್ಮ ಇಲಾಖೆ ಏನೆಲ್ಲ ಸವಲತ್ತುಗಳನ್ನ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಕೊಡ್ತದೋ ಎಲ್ಲ ಸೌಲಭ್ಯಗಳನ್ನು ಕೂಡ ನಾವು ಕೂಡ ಅವರಿಗೆ ಕೊಡೋದರ ಮುಖಾಂತರ ಆ ಮಕ್ಕಳ ಶಿಕ್ಷಣಕ್ಕೆ ನಾವು ಒತ್ತಾಸ ನೀಡ್ತೇವೆ. ಟಿ. ನರಸೀಪುರ ಪಟ್ಟಣದಲ್ಲಿ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಬಿ ವಸಂತ ಶ್ರೀಕಂಠು ನೆರವೇರಿಸಿ ಮಾತನಾಡಿ, ಪುರಸಭೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಪೌರ ಕಾರ್ಮಿಕರ ಹಿತಾಸಕ್ತಿಯನ್ನ ನಾವೆಲ್ಲರೂ ಬಯಸ್ತೇವೆ ಅಂತ ತಿಳಿಸಿ ಶುಭಾಶಯ ಕೋರಿದ್ರು. ಅಧಿಕಾರಿಗಳು ಹಾಗೂ ಮುಖಂಡರೆಲ್ಲರಿಗೂ ನನ್ನ ವಂದನೆಗಳು. ಪೌರ ಕಾರ್ಮಿಕರ ದಿನಾಚರಣೆ ತುಂಬಾ ಸಂತೋಷವಾಗಿದೆ. ಅವರು ಪೌರ ಕಾರ್ಮಿಕರು ನಮ್ಮ ಪುರಸಭೆಯಿಂದ ನಮ್ಮಂತ ಕೆಲಸ ಮಾಡೋದು ನಮ್ಗೆ ತುಂಬಾ ಸಂತೋಷವಾಗಿದೆ. ಅವ್ರು ನಗರಸಭೆಯ ಸ್ವಚ್ಛತೆಯನ್ನು ಕಾಪಾಡೋದು ನಮಗೂ ಸಂತೋಷವಾಗಿದೆ. ನಮ್ಮ ಪುರಸಭೆಯಿಂದ ಅವರಿಗೆ ಯಾವ್ಯಾವ ವ್ಯವಸ್ಥೆ ಇದೆ ನಾವು ಅನುಕೂಲವನ್ನು ಮಾಡಿಕೊಡ್ತೀವಿ. ಇನ್ನೂ ಹೆಚ್ಚಿನ ದಿನಗಳಲ್ಲಿ ಏನೇನೋ ಅವ್ರಿಗೆ ಅನುಕೂಲತೆ ಇದೆ ಅದೆಲ್ಲ ನಾವು ಮಾಡಿಕೊಡ್ತೇವೆ ಅಂತ ಹೇಳಿ. ಪುರಸಭೆ ಸದಸ್ಯರುಗಳಾದ TM ನಂಜುಂಡಸ್ವಾಮಿ ಹಾಗೂ ತುಂಬಲ ಪ್ರಕಾಶ್ ಮಾತನಾಡಿ, ಪೌರ ಕಾರ್ಮಿಕರು ತಮ್ಮ ಮಕ್ಕಳನ್ನ ಹೆಚ್ಚು ಶಿಕ್ಷಿತರನ್ನಾಗಿ ಮಾಡಿ ನಮ್ಮ ಕೆಲಸವನ್ನೇ ಮುಂದುವರಿಸಿಕೊಂಡು ಹೋಗೋದು ಬೇಡ, ಅವರನ್ನ ಉನ್ನತ ವ್ಯಾಸಂಗ ಮಾಡಿಸಿ ಅದಕ್ಕೆ ಪುರಸಭೆ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿಯೂ ಸಹಾಯ ಮಾಡುವುದಾಗಿ ತಿಳಿಸಿ, ಸರ್ಕಾರದಿಂದ ಸಿಗುವ ಎಲ್ಲಾ ಸವಲತ್ತುಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿಮಗೆ ಮಾಡಿಸಲಾಗುತ್ತೆ. ಮುಖ್ಯವಾಗಿ ನಿಮ್ಮ ಕೆಲಸದ ವೇಳೆ ಆರೋಗ್ಯದ ಕಡೆ ಮುತುವರ್ಜಿ ವಹಿಸಿ ತಂಬಾಕು, ಮದ್ಯಪಾನದಿಂದ ದೂರವಿದ್ದು ಆರೋಗ್ಯವನ್ನ ರಕ್ಷಿಸಿಕೊಳ್ಬೇಕು ಅಂತ ಸಲಹೆ ನೀಡಿದ್ರು. ಒಂದು ಪೌರ ಕಾರ್ಮಿಕರಿಗೂ ಒಂದು ದಿನ ಮೀಸಲಿಡಬೇಕು ಅಂತ ಏನೇ ಒಂದು ಪರಿಕಲ್ಪನೆ ಮಾಡಿದ್ರು, ಅದು ಮಾಡದಂತವರಿಗೆ ಮೊದಲನೇದಾಗಿ ನಾವು ಕೃತಜ್ಞರಾಗಬೇಕು ಅಂತ ಈ ಸಂದರ್ಭದಲ್ಲಿ ಏನಕ್ಕಪ್ಪ ಅಂತಂದ್ರೆ, ಯಾವುದೇ ಪಟ್ಟಣ, ನಗರ ಅಥವಾ ನಗರ ಪಾಲಿಕೆ ಏನಾದರೂ ಇರ್ಬೋದು, ಯಾವುದೇ ನಗರಗಳು
ಸ್ವಚ್ಛವಾಗಿರಬೇಕು ಅಂತಂದ್ರೆ ಅಲ್ಲಿ ಪೌರ ಕಾರ್ಮಿಕರ ಒಂದು ಕೊಡುಗೆ ನಾವು ಹೇಳಲಿಕ್ಕಾಗಲ್ಲ, ಅಷ್ಟು ಪ್ರಮುಖವಾಗಿರ್ತದೆ. ಯಾಕಂದ್ರೆ ಒಂದು ದಿನ ಪೌರ ಕಾರ್ಮಿಕರು ನಮ್ಮ ನಗರದಲ್ಲಿ ಸ್ವಚ್ಛತೆ ಮಾಡಲಿಲ್ಲ ಅಂತಂದರೆ ನಮ್ಮ ನಗರದ ಸ್ಥಿತಿ ಏನಾಗಿರ್ತದೆ ಅಂತ ಸ್ವಲ್ಪ ಊಹೆ ಮಾಡ್ಕೊಳ್ಳಿಕ್ಕೂ ಕಷ್ಟ ಅದು. ಇವತ್ತು ನಾವು ನಮ್ಮ ನರಸೀಪುರ ಪಟ್ಟಣ ಇರ್ಬೋದು ಚೆನ್ನಾಗೈತೆ ಅಂತ ಬಂದೋದು ನೋಡಿ ಹೇಳಲಿಕ್ಕೆ ಮುಖ್ಯ ಕಾರಣ ನೀವು ಬಂದು ಸ್ವಚ್ಛತಾ ಕಾರ್ಯ ಮಾಡ್ತಿರಲ್ಲ, ಅದೇ ಪ್ರಮುಖವಾದದ್ದು. ರಜೆ ಇದ್ದ ದುಡಿಯಂತ ಕಾರ್ಮಿಕರು ಯಾರು ಇದ್ದಾರೆ ಅಂದ್ರೆ ಅದೇ ಪೌರ ಕಾರ್ಮಿಕರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವ್ರಗ ಬಿಸಿಲಾದ್ರೂ ಅವ್ರ ಕೆಲಸ ಮಾಡ್ಲೇಬೇಕು, ಮಳೆ ಬಂದ್ರು ಅವ್ರ ಕೆಲಸ ಮಾಡ್ಲೇಬೇಕು. ಯಾಕಂತಂದ್ರೆ ಅವ್ರ ವೃತ್ತಿನೇ ಪೌರ ಕಾರ್ಮಿಕರು ಅಂತಿರೋದ್ರಿಂದ ವಾರ 7 ದಿನವೂ ಅವರು ಅವ್ರ ವೃತ್ತಿನ ಮಾಡ್ತಿರ್ತಾರೆ, ಕಾಯಕ ಮಾಡ್ತಿರ್ತಾರೆ. ಅವ್ರಿಗೆ ಗುರುವಾರ ಒಂದ್ ದಿವಸ ಏನೋ ವೀಕ್ಲಿ ಆಫ್ ಇರ್ಬೇಕು ಅಂತ ಅನ್ಕೋತೀನಿ. ಹಂಗಾಗಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಭಾನುವಾರ ಎಲ್ಲಾ ನೌಕರರು ರಜಾ ಇರುತ್ತೆ. ಆದ್ರೆ ನಮ್ಮ ಪೌರ ಕಾರ್ಮಿಕರಿಗೆ ಭಾನುವಾರ ರಜೆ ಇಲ್ಲದೆ ಅವ್ರು ಕೆಲಸ ಮಾಡ್ತಿರ್ತಾರೆ. ಯಾಕೆ ಕೆಲಸ ಮಾಡ್ತಾರಪ್ಪ ಅಂತಂದ್ರೆ ಅವ್ರು ಕೆಲಸ ಮಾಡ್ಲಿಲ್ಲ ಅಂದ್ರ ನಗರ ಸ್ವಚ್ಛ ಆಗಲ್ಲ. ಅವ್ರು ರಜಾ ಕೊಟ್ಬಿಟ್ರೆ ನಾವು ನರಸೀಪುರ ಆಗ್ಲಿ, ಮೈಸೂರು ಆಗ್ಲಿ, ಬೆಂಗಳೂರು ಆಗ್ಲಿ ಕೊಳೆತ ನಾರುತ್ತೆ. ಹಾಗಾಗಿ ಅವ್ರ ರಜಾನ ತಕ್ಕದೆ ಅವರ ಶ್ರಮ ತ್ಯಾಗನ ಮಾಡಿ ಇಡೀ ಸಿಟಿನ ಸ್ವಚ್ಛ ಮಾಡ್ತಾರೆ. ಹಾಗಾಗಿ ಅವ್ರಿಗೆ ಈ ದಿನ ನಾವು ಕೃತಜ್ಞತೆ ಸಲ್ಲಿಸ್ತಾ ಹೇಳ್ಬೇಕು ಅಂತ ನಾನು ಇವತ್ತು ಆಸೆ ಪಡ್ತೀನಿ. ಯಾಕಂತಂದ್ರೆ ಪುರಸಭೆ ಮುಖ್ಯಾಧಿಕಾರಿ ವಸಂತಕುಮಾರಿ ಮಾತನಾಡಿ, ಪುರಸಭೆ ಪೌರ ಕಾರ್ಮಿಕರಿಗೆ ಸರ್ಕಾರದ ವತಿಯಿಂದ ಅನೇಕ ಸೌಲಭ್ಯಗಳಿದ್ದು ಅವುಗಳನ್ನು ಸಮರ್ಪಕವಾಗಿ ಪೌರ ಕಾರ್ಮಿಕರಿಗೆ ತಲುಪಿಸಲಾಗಿದೆ ಅಂತ ತಿಳಿಸಿ, ಮುಂದೆ ಮನೆಗಳು, ಸಮುದಾಯ ಭವನ, ಅವರ ಮಕ್ಕಳ ಶಾಲಾ ಫೀಸುಗಳು ಸೇರಿದಂತೆ ಇನ್ನಿತರ ಸವಲತ್ತುಗಳನ್ನು ನೀಡಲಾಗುತ್ತೆ ಎಂದರು. ನಮ್ಮ ಶ್ರೀನಿವಾಸಪುರ ಪುರಸಭೆಯಲ್ಲಿ 23-24ನೇ ಸಾಲಿನಲ್ಲಿ ಪೌರ ಕಾರ್ಮಿಕರಿಗೆ ನಾವು ಕೆಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. ಅದರಲ್ಲಿ ಕೆಲವು ಯಶಸ್ವಿಯಾಗಿದೆ. ಅದರಲ್ಲಿ 23-24ನೇ ಸಾಲಿನಲ್ಲಿ ಮೊದಲನೇ ಹಂತದಲ್ಲಿ 14 ಜನರನ್ನ ಮತ್ತೆ ಎರಡನೇ ಹಂತದಲ್ಲಿ 8 ಜನರನ್ನ ಕಾಯಂಗೊಳಿಸಲಾಗಿದೆ ಪೌರ ಕಾರ್ಮಿಕರನ್ನ ಜಿಲ್ಲಾಧಿಕಾರಿಗಳ ಆದೇಶದಂತೆ. ಅದನಂತರ 20 ಲಕ್ಷ ರೂಪಾಯಿಗಳ ಅಪಘಾತ ವಿಮೆಯನ್ನ ಎಲ್ಲ ಪೌರ ಕಾರ್ಮಿಕರಿಗಳಿಗೂ ಪುರಸಭೆ ವತಿಯಿಂದ ಮಾಡಿಕೊಟ್ಟಿದ್ದೀವಿ. ಮತ್ತೆ ಪ್ರತಿ ಒಬ್ಬ ಪೌರ ಕಾರ್ಮಿಕರಿಗೂ ಅಪೋಲೋ ಹಾಸ್ಪಿಟಲ್ ಅಲ್ಲಿ ಫುಲ್ ಬಾಡಿ ಮಾಸ್ಟರ್ ಚೆಕ್ಅಪ್ ಮಾಡಿಸಲಾಗಿದೆ. ಮತ್ತೆ ಅವರಿಗೆ 3 ಲಕ್ಷ ಆರೋಗ್ಯ ವಿಮೆಯನ್ನು ಪ್ರತಿ ವರ್ಷಕ್ಕೆ ಸಂಬಂಧಪಟ್ಟಂತೆ ಮಾಡಿಸಲಾಗಿದೆ. ಅದಲ್ಲದೆ PMJJY ಯೋಜನೆ, PMSBY ಯೋಜನೆ, ಸುರಕ್ಷಾ ಯೋಜನೆಗಳನ್ನ ವಿಮೆ ಮಾಡಿಸಲಾಗಿದೆ ಪ್ರತಿಯೊಬ್ಬ ಪೌರ ಕಾರ್ಮಿಕರಿಗೂ. ಮತ್ತೆ ಪ್ರತಿಯೊಬ್ಬರಿಗೂ ಪ್ರತಿ ತಿಂಗಳಿಗೆ 2,000 ಸಂಕಷ್ಟ ಭತ್ಯೆಯನ್ನು ಪುರಸಭೆ ವತಿಯಿಂದ ನೀಡಲಾಗುತ್ತದೆ. ಅತ್ಯುತ್ತಮವಾಗಿ ಕರ್ತವ್ಯ ನಿರ್ವಹಿಸಿದ ಪೌರ ಕಾರ್ಮಿಕರಾದ ಕುಮಾರ್ ದಾಸ್, ಸೋಮು, ಪ್ರಶಾಂತ್, ಪ್ರವೀಣ್ ಕುಮಾರ್ ಹಾಗೂ ಸುಬ್ರಹ್ಮಣ್ಯ ಅವರನ್ನು ಸನ್ಮಾನಿಸಲಾಯಿತು. ಹಾಗೂ ಪೌರ ಕಾರ್ಮಿಕರಿಗಾಗಿ ವಿವಿಧ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು. ಗೆದ್ದವರಿಗೆ ಬಹುಮಾನ ನೀಡುವುದರೊಂದಿಗೆ ಉತ್ತೇಜಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿಗಳಾದ ವಸಂತಕುಮಾರಿ, ಸದಸ್ಯರುಗಳಾದ TN ನಂಜುಂಡಸ್ವಾಮಿ, ತುಮಲ ಪ್ರಕಾಶ್, L ಮಂಜುನಾಥ್, ರೂಪಾ ರಮೇಶ್, ಮಂಜು ಬಾದಾಮಿ, ಮೆಡಿಕಲ್ ನಾಗರಾಜು, ಮಧು, ಮಹೇಂದ್ರ, ರಾಜೇಂದ್ರ, ಮಹದೇವ್, ಆಶಾ, ಸ್ವಾಮಿ, ರಂಗುನಾಯಕ್ ಸೇರಿದಂತೆ ಇತರೆ ಸಿಬ್ಬಂದಿ ವರ್ಗ ಹಾಜರಿದ್ದರು. ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಯಲಿದ್ದು ಯಾವುದೇ ಸಂಶಯವೇ ಬೇಡ. ಕೇಂದ್ರ ಸರ್ಕಾರ, ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ಪೂರ್ವ ನಿಯೋಜಿತ ಪಿತೂರಿಗೆ ಹಾಗೂ ರಾಜ್ಯಪಾಲರ ನಡೆಗೆ ಕಾನೂನಿನ ಮೂಲಕ ಉತ್ತರ ನೀಡಲಾಗುತ್ತೆ ಅಂತ ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕ KM ಉದಯ್ ತಿಳಿಸಿದರು. ಭಾರತೀನಗರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಲೋಕೋಪಯೋಗಿ ಇಲಾಖೆಯ ವತಿಯಿಂದ KM ದೊಡ್ಡಿಯ ಸಮೀಪದ ವಿವಿಧ ಗ್ರಾಮಗಳಲ್ಲಿ ಸುಮಾರು 4 ಕೋಟಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಶಾಸಕರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ತಾಲೂಕಿನ ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡಿ ಜನಸಂಪರ್ಕ ಸಭೆಯನ್ನು ಆಯೋಜಿಸಿದ ಸಂದರ್ಭದಲ್ಲಿ ಗ್ರಾಮಗಳಲ್ಲಿನ ಜನತೆ ರಸ್ತೆ ಕಾಮಗಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಈ ಮನವಿಗೆ ಸರ್ಕಾರದಿಂದ ವಿಶೇಷ ಅನುದಾನಗಳನ್ನು ತಂದು ಮೂಲಭೂತ ಸೌಕರ್ಯಗಳನ್ನು ಅನುಗುಣವಾಗಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದೇನೆ. ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಹೆಚ್ಚಿನ ಅನುದಾನಗಳನ್ನು ತಂದು ತಾಲೂಕಿನ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತೆ ಎಂದರು. ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕಾರ್ಯನಿರ್ವಹಿಸುತ್ತಾ ಇರುವ ರಾಜ್ಯಪಾಲರ ಕ್ರಮವು ಖಂಡನೀಯ ಹಾಗೂ ಯಾವುದೇ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣವನ್ನು ನಡೆಸ್ತಾ ಇರುವಂತಹ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಜನಪ್ರಿಯತೆಗೆ ಮುಡಾ ಹಗರಣದ ಹೆಸರಿನಲ್ಲಿ ಕಳಂಕ ತರುವಂತಹ ನಿಟ್ಟಿನಲ್ಲಿ ಬಿಜೆಪಿ, ಜೆಡಿಎಸ್ ಪಕ್ಷದವರು ನಡೆಸ್ತಾ ಇರುವ ರಾಜಕೀಯ ಪಿತೂರಿಗೆ ಕಾಂಗ್ರೆಸ್ ಪಕ್ಷವು ಯಾವುದೇ ಕಾರಣಕ್ಕೂ ಹೆದರುವುದಿಲ್ಲ. ಇಡೀ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷ ಹಾಗೂ ಕಾಂಗ್ರೆಸ್ ಪಕ್ಷದ ಪರವಾಗಿದೆ ಅಂತ ತಿಳಿಸಿದರು.
ಅದು ಪರ್ಪಸ್ಫುಲ್ಲಿ ಮಾಡ್ತಾ ಇರುವಂಥದ್ದು. ಅದು ಅದೇನು ಅನಿರೀಕ್ಷಿತ ಅಲ್ಲ, ಇದು ನಿರೀಕ್ಷಿತವಾದದ್ದು. ಸೊ ಕಾನೂನಿನಲ್ಲಿ ಅವಕಾಶ ಇದೆ. ಸೊ ತೊಂದರೆ ಕೊಡಬೇಕು, ಸರ್ಕಾರದ ಮೇಲೆ ಕಪ್ಪುಮಸಿ ಬೆಳಿಬೇಕು ಅಂತ BJP ಅವರು ಕೇಂದ್ರದವರು ಇನ್ವಾಲ್ವ್ ಆಗಿ ಇದನ್ನೆಲ್ಲ ಮಾಡಿಸ್ತಿದ್ದಾರೆ. ಇದಕ್ಕೇನು ತಲೆ ಕೆಡಿಸ್ಕೊಳ್ಳೋ ವಿಚಾರ ಏನಿಲ್ಲ. CM ಮುಂದುವರಿತಾರೆ, ಅವರೇ ವಿರೋಧ ಪಕ್ಷದವರು ರಾಜೀನಾಮೆ ಕೇಳ್ತಾ ಇದ್ದಾರೆ. ವಿರೋಧ ಪಕ್ಷ ಇರುವುದೇ ಅದಕ್ಕೆ ಕೇಳೋಕ್ಕೆ, ಟೀಕೆ ಮಾಡೋಕ್ಕೆ. ಅದಕ್ಕೆ ದಿನ ಬೆಳಗ್ಗೆ ರಾಜೀನಾಮೆ ಕೊಟ್ಟರೆ ಎಷ್ಟು ಜನ CM ತಂದು ಮಾಡೋಕ್ಕಾಗುತ್ತೆ? ಅವ್ರು ಕೇಳಿದಾಗೆಲ್ಲ ರಾಜೀನಾಮೆ ಕೊಡ್ತಾ ಇದ್ರೆ ಎಷ್ಟು ಜನದ ಕರ್ಕೊಂಬಂದು ಮುಖ್ಯಮಂತ್ರಿ ಮಾಡೋದು? ಈಗ ನಾವು ಗ್ರಾಮಗಳಲ್ಲಿ ಬಂದು ಜನಸಂಪರ್ಕ ಸಭೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಗ್ರಾಮಸ್ಥರಿಂದ ಹಲವಾರು ಕೋರಿಕೆಗಳು ಬಂದಿದ್ದು. ರಸ್ತೆಗಳು, ಹದಗೆಟ್ಟ ರಸ್ತೆಗಳನ್ನ ದುರಸ್ತಿಗೊಳಿಸಬೇಕು. ಅದರ ಪ್ರಕಾರ ಇವತ್ತು ನಾವು ಸುಮಾರು 9 ಕೋಟಿ ವೆಚ್ಚದಲ್ಲಿ ಈ ಭಾಗದ ಕೆಲವು ಆಯ್ದ ಗ್ರಾಮಗಳನ್ನ ಆಯ್ಕೆ ಮಾಡಿಕೊಂಡು ರಸ್ತೆಗೆ ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ. 9 ಕೋಟಿ. ಇದೇ ಸಂದರ್ಭದಲ್ಲಿ ಮದ್ದೂರು ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ತೈಲೂರು ಚೆಲುವರಾಜು, ಭಾರತೀನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಣ್ಣೂರು ರಾಜೀವ್, ಲೋಕೋಪಯೋಗಿ ಇಲಾಖೆಯ AEE ದೇವಾನಂದ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಹಲಗೂರು ಸಮೀಪದ ಕೃಷ್ಣೇಗೌಡನ ದೊಡ್ಡಿ ಕೆರೆಯಲ್ಲಿ ಹೂಳು ತೆಗೆಯುವ ಕಾಮಗಾರಿ ಕಾಟಾಚಾರಕ್ಕೆ ನಡೀತಾ ಇದೆ ಅಂತ ಸಾರ್ವಜನಿಕರು ಆರೋಪಿಸಿದರು. ಭಾನುವಾರ ಬೆಳಿಗ್ಗೆ ಕೃಷ್ಣೇಗೌಡನ ದೊಡ್ಡಿ ರೈತರು ಮತ್ತು ಸಾರ್ವಜನಿಕರನ್ನ ಒಳಗೊಂಡ ಹಲವು ಮಂದಿ ಸದಸ್ಯರು ಕೆರೆ ಹೂಳೆತ್ತುವ ಜಾಗಕ್ಕಾಗಮಿಸಿ JCB ಯಂತ್ರ, ಟಿಪ್ಪರ್ ಲಾರಿಗಳು ಕೆಲಸ ಮಾಡದಂತೆ ತಡೆಯೊಡ್ಡಿದ್ರು. 2022-2023ನೇ ಸಾಲಿನಲ್ಲಿ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ 28 ಲಕ್ಷ ವೆಚ್ಚದಲ್ಲಿ ಕೆರೆಯ ಹೂಳು ತೆಗೆಯಲಾಗಿತ್ತು. 2024-25ನೇ ಸಾಲಿನಲ್ಲಿ 60 ಲಕ್ಷ ಅನುದಾನದ ಬಿಡುಗಡೆಯಾಗಿದ್ದು, ಕಳೆದ ಕೆಲವು ದಿನಗಳಿಂದ ಕೆರೆ ಹೂಳು ತೆಗೆಯುವ ಕಾಮಗಾರಿಯನ್ನು ಆರಂಭಿಸಲಾಗಿದೆ. ಆದರೆ ಕಳೆದ ಸಾಲಿನಲ್ಲಿ ಕೆಲಸ ಮಾಡಿದ್ದ ಜಾಗದಲ್ಲೇ ಈಗಲೂ ಗಿಡ ಗಂಟೆ ಕಿತ್ತು ಹಾಕಿದ್ದು, ಕಾಟಾಚಾರಕ್ಕೆ ಮಣ್ಣು ಅಗೆದು ನಿರ್ದಿಷ್ಟಪಡಿಸಿದಂತಹ ಕೆರೆಯ ಹೂಳು ತೆಗೆಯದೆ ಬಿಲ್ ಪಡೆಯಲು ಮುಂದಾಗಿದ್ದಾರೆ ಅಂತ ಆರೋಪಿಸಿದರು. ಇವತ್ತೇನು ನಮ್ಮ ಬ್ಯಾಡಳ್ಳಿ ಕೆರೆ ಪಕ್ಕದಲ್ಲಿರ್ತಕ್ಕಂಥ ಗ್ರಾಮ ನಮ್ಮದು. ಈ ಬ್ಯಾಡಳ್ಳಿ ಕೆರೆಗೆ ಕಳೆದ ವರ್ಷವೂ ಕೂಡ ಗ್ರ್ಯಾಂಟ್ ಆಗಿ ಹೂಳೆತ್ತಿರ್ತಕ್ಕಂಥದ್ದು ಈ ನೆನ್ನೆ ಎತ್ತಿದ ರೀತಿ ಇದೆ. ಇವತ್ತೇನು ಮಾಡೋದು ಅಂತ ಯಾರೋ ಒಬ್ಬ ನನಗೆ ಟೆಂಟ್ ಆಗೋದು ಅಂತೇಳಿ ಒಬ್ಬ ಗುತ್ತಿಗೆದಾರರು ಬಂದಿಲ್ಲಿ ಕೆಲಸ ಮಾಡ್ತವ್ರೆ ಅಂತಂದ್ರೆ ಏನು ಮಾಡ್ತಾರೆ ಅಂತಂದವರು ಮೊದಲು ಏನು ಮಾಡಿದರು ಅದನ್ನೇ ಅವರು ಡೋಸಿಂಗ್ ಮಾಡ್ಕೊಂಡು ಪೂರ್ತಿ ಮುಣ್ಣೆತ್ತೀವಿ ಅಂತೇಳಿ ಎಲ್ಲ ನಮಗೆ ರೈತರುಗಳಿಗೆ ಅನ್ಯಾಯ ಮಾಡ್ತವ್ರೆ. ನಮಗೆ ಮೊದಲನೇ ಆದ್ಯತೆ ಏನಪ್ಪ ಅಂತಂದರೆ ಕೆರೆಗೆ ನೀರು ಬಿಡ್ತಕ್ಕಂಥದ್ದು ಮೊದಲನೇ ಆದ್ಯತೆ ನಮಗೆ. ಬೇಸಿಗೆ ಕಾಲದಲ್ಲಿ ಕೆರೆಯ ಹೂಳು ತೆಗೆಯುವ ಕಾರ್ಯ ಮುಗಿಸಿದ್ರೆ ಮಳೆಗಾಲದಲ್ಲಿ ಕೆರೆ ತುಂಬಿಸಬಹುದಾಗಿತ್ತು. ಆದರೆ ಮಳೆಗಾಲದಲ್ಲಿ ಹೂಳು ತೆಗೆಯುವ ಕಾಮಗಾರಿ ಆರಂಭಿಸಿದ್ದು ಕೆರೆ ತುಂಬಿಸಲು ಸಾಧ್ಯವಿಲ್ಲದ ಅಂತಾಗಿದೆ. ಪರಿಣಾಮವಾಗಿ ರೈತರ ಕೊಳವೆ ಬಾವಿಗಳ ಅಂತರ್ಜಲ ಮತ್ತಷ್ಟು ಕೆಳಕ್ಕೆ ಕುಸಿಯಲಿದ್ದು, ಮುಂದಿನ ದಿನಗಳಲ್ಲಿ ರೈತರು ಸಂಕಷ್ಟ ಎದುರಿಸಬೇಕಾಗಿದೆ ಅಂತ ನೋವು ತೋಡ್ಕೊಂಡ್ರು. ಸಣ್ಣ ನೀರಾವರಿ ಇಲಾಖೆ ಎಂಜಿನಿಯರ್ ಕೂಡಲೇ ಸ್ಥಳಕ್ಕಾಗಮಿಸಿ ಕಾಮಗಾರಿ ಸ್ಥಳವನ್ನು ಪರಿಶೀಲನೆ ನಡೆಸಬೇಕು. ಕಂದಾಯ ಇಲಾಖೆಯ ಸರ್ವೇಯರ್ ಮೂಲಕ ಕೆರೆಯನ್ನು ಅಳತೆ ಮಾಡಿಸಿ ಗಡಿ ಗುರುತಿಸಿ ಸುತ್ತಲೂ ಕೆರೆಯ ಒತ್ತುವರಿಯನ್ನು ತೆರವುಗೊಳಿಸಬೇಕು. ಕೆರೆಯಲ್ಲಿ ಹೂಳು ತೆಗೆಯುವ ನಿಗದಿತ ಜಾಗವನ್ನು ಗುರುತಿಸಿ ಸದರಿ ಭಾಗದಲ್ಲಿ ಕೆರೆ ಹೂಳು ತೆಗೆಯುವ ಕಾಮಗಾರಿ ಮುಂದುವರಿಸಬೇಕು ಅಂತ ಒತ್ತಾಯಿಸಿದರು. ಗುತ್ತಿಗೆದಾರರು ಕೆಲಸ ಆಮೇಲೆ ಮಾಡ್ಬೋದು. ಯಾಕೆಂತಂದ್ರೆ ಈಗ ಇರ್ತಕ್ಕಂಥದ್ದು ಆ ಬಾರೆ ಮುಣ್ಣೆತ್ತಾನೆ ಅವರು ಎಲ್ಲಿ ಮೊದಲು ಹಳೇದು ಮುಣ್ಣೆತ್ತಿದ್ರು ಅದೇ ಜಾಗದಲ್ಲಿ ಬಂದು ಮುಣ್ಣೆತ್ಕೊಂಡು ಇವತ್ತು ದುಡ್ಡು ಮಾಡ್ಕೊಂಡು ಹೋಗಿ ಬಂದವರು ಇವರು. ದಯಮಾಡಿ ಈ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಇಲ್ಲಿ ಬಂದು ಪರಿಶೀಲನೆ ಮಾಡಿ ಏನು ಮಾಡ್ತಾವ್ರೆ ಏನು ಅಂತೇಳಿ. ಯಾವ ಇಂಜಿನಿಯರು ಕೂಡ ಇಲ್ಲಿ ಬರಲ್ಲ, ಸ್ಪಾಟಿಗೆ ಬರಲ್ಲ. ಇಲ್ಲಿಗೆ ನಾನು ಫೋನ್ ಮಾಡಿ ಸಾಕಾಯ್ತು. ಕಿರಣ್ ಅವರು ಫೋನ್ ಮಾಡಿದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಧಮಕಿ ಆಗ್ತದೆ ನನಗೆ. ಕಿರಣ್ ಅದಕ್ಕೆ ಹೇಳಿದ್ದೀನಿ, ಅವ್ರಿಗೂ ಹೇಳಿದ್ದೀನಿ, ಬಾಪಲ್ಲಿ ಎಷ್ಟು ಜನ ನೀವು ಇದಕ್ಕೆ ಬಂದಿ ಅಂತ ಹೇಳಿದ್ರೆ ನನ್ನ ಜವಾಬ್ದಾರಿ ನಿಮಗೆ ಹಾಕ್ರಿ, ಅದು ನನಗೆ ಧಮಕಿ ಆಗ್ತಾನೆ. ದಯಮಾಡಿ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ನಮಗೆ ಕ್ರಮ ವಹಿಸಬೇಕು. ಇಲ್ಲ ಅಂತಂದ್ರೆ ನಾವು ದೊಡ್ಡದಾಗಿ ಹೋರಾಟ ಮಾಡ್ತೀವಿ. ಇವತ್ತು ಒಂದು 50-60 ಜನ ಬಂದಿಲ್ಲಿ ಹೋರಾಟ ಮಾಡ್ತಿದ್ದೀವಿ. ನಾವು ಹೋರಾಟ ಮಾಡ್ತಾ ಇರೋದು ಗುತ್ತಿಗೆದಾರನ ಕೆರೆ ನೀರು ಬಿಡಬೇಕು, ಇಲ್ಲ ಒಳ್ಳೆ ರೀತಿ ಕೆಲಸ ಮಾಡಿಸ್ಬೇಕು. ಇವತ್ತು ಕೆರೆ ತುಂಬುವಂಥ ಟೈಮ್ಗಳಲ್ಲಿ ಇವ್ರು ಬಂದ್ಬಿಟ್ಟು ಇವತ್ತು ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಇವತ್ತು ರೈತರ ಪಂಪ್ ಸೆಟ್ಗಳೆಲ್ಲ ಹಾಳಾಗವೆ. ನೀರಲ್ಲಿ ಇವತ್ತು ಕುಡಿಲಿಕ್ಕೆ ನೀರಿಲ್ಲ ಪಂಪ್ ಸೆಟ್ಗಳಲ್ಲಿ ಅಂತ ನೀರು ಪರಿಸ್ಥಿತಿ ನಿರ್ಮಾಣ ಆಗಿದ್ರು ಕೂಡ ಇವತ್ತು ಬಂದು ಇಂಥ ಕೆಲಸ ಮಾಡ್ತೀವಿ ಅಂತ ಹೇಳಿ ನಮ್ಗೆ ತುಂಬ ಅನ್ಯಾಯ ದ್ರೋಹ ಮಾಡ್ತಾವ್ರೆ. ಅವ್ರ ವಿರುದ್ಧವಾಗಿ ಕಠಿಣವಾದ ಕ್ರಮ ವಹಿಸಬೇಕು ಸರ್ಕಾರದವರು ಅಂತ ಹೇಳಿ ತಡೆದಿರೋ ಉದ್ದೇಶ ಏನಪ್ಪ ಅಂತಂದ್ರೆ ನಾವು ತಡಿಬೇಕು ಅನ್ನೋ ಒಂದೇ ಒಂದು ಕಾರಣ ತಡಿತಾರೆ. ಇಲ್ಲಿ ಏನಪ್ಪ ಅಂತಂದ್ರೆ ಮೊದಲು ಎಲ್ಲಿ ಕೆಲಸ ಮಾಡಿದ್ರು ಆ ಕೆಲಸ ಅಲ್ಲಿ ಮಾಡಬೇಡಿ. ನೀವು ಹೋಗಿ ದಿಬ್ಬವನ್ನೇ ಎತ್ತಿ, ನೀವು ದಿಬ್ಬ ಎತ್ತಿ ಏನು ಅದ್ ಬಸ್ ಇದೆ ಅದ್ ಬಸ್ ಫಿಕ್ಸ್ ಮಾಡಿ ಫಸ್ಟು ತೆರವು ಮಾಡಿಸಿ ಸುತ್ತ ಟ್ರೆಂಚ್ ಮಾಡಿ ಅಂತೇಳಿ ಕುಡಿದು ನೀರು ಬರ್ತಿದೆ. ಅಲ್ಲಿ ಫಾರೆಸ್ಟ್ ಸ್ವಲ್ಪ ಅಲ್ಲಿ ಮೊದಲೇ ಒಂದು ಅಗ್ಲಾಗೆ ಕಟ್ಟಾಕ್ಬಿಟ್ಟವ್ರೆ.
ಅದನ್ನು ಫಸ್ಟ್ ತೆರವು ಮಾಡಿಸ್ಬೇಕು. ಇವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತೆರವು ಮಾಡಿಸಿದ್ರೆ ಕೆರೆಗೆ ನೀರು ಬರ್ತದೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕರಲಕಟ್ಟೆ ಸುರೇಶ್, ಗ್ರಾಮದ ಮುಖಂಡರಾದ ಪುಟ್ಟೇಗೌಡ, ಶಂಕರ್, ಶ್ರೀನಿವಾಸ್, ಮಧು, ಮಹೇಶ್, ಬಸವರಾಜು, ತಿಮ್ಮಪ್ಪ, ಮೋದಿ, ರವಿ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಮದ್ದೂರು ಪಟ್ಟಣದ ತಾಲೂಕು ವ್ಯವಸಾಯ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘದ ಆವರಣದಲ್ಲಿ ನಡೆದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನ ಸಂಘದ ಅಧ್ಯಕ್ಷ ಮಹದೇವು ಉದ್ಘಾಟಿಸಿದರು. ಬಳಿಕ ಸಭೆಯಲ್ಲಿ ಸಂಘದ ಆದಾಯ ಹಾಗೂ ಖರ್ಚು ವೆಚ್ಚಗಳ ಬಗ್ಗೆ ಸರ್ವ ಸದಸ್ಯರಿಗೂ ಪ್ರಭಾರ ಕಾರ್ಯದರ್ಶಿ ಯೋಗಾನಂದ ತಿಳಿಸಿದರು. ಅದೇ ಕನ್ಸಿಡರ್ ಆಗುತ್ತೆ, ಕನಿಷ್ಠ ವ್ಯವಹಾರಕ್ಕೆ ಕನ್ಸಿಡರ್ ಆಗುತ್ತೆ. ನೀವು ಅದನ್ನು ಕೂಡ ಉಪಯೋಗಿಸ್ಕೊಳ್ಬಹುದು. ಸ್ವೀಕರಿಸ್ತಿದೆ. ಒಂದು ಎರಡನೇದಾಗಿ ಏನಾಗಿದೆ, ಈಗ ಆಲ್ರೆಡಿ 2ನೇ ವರ್ಷದಿಂದ ಚಾಲ್ತಿಲಿದೆ. ಇಷ್ಟೇ ಕನಿಷ್ಠ ವ್ಯವಹಾರ ಜಾಸ್ತಿ ಇಷ್ಟಲ್ಲ, ಅದನ್ನ 1,000 ರೂಪಾಯಿ ಡಿಪಾಸಿಟ್ ಇಡೋ ಮುಖಾಂತರ ನಮ್ಮ ಸಭೆಯ ತೀರ್ಮಾನ ಮಾಡಿ ಅದರಂತೆಯೇ ನಾವು ಕ್ರಮ ಕೈಗೊಂಡಿದ್ದೀವಿ. ಈ ವೇಳೆ ಮಾತನಾಡಿದ ಹಲವು ಸದಸ್ಯರು, ಸಂಘಕ್ಕೆ ಕೂಡಲೇ ನೂತನ ಕಾರ್ಯದರ್ಶಿಯನ್ನು ನೇಮಕ ಮಾಡಿಕೊಳ್ಳಿ, ವಿಳಂಬ ಮಾಡಬೇಡಿ. ಸಂಘದ ಯಾವುದೇ ಆಸ್ತಿ ನಷ್ಟವಾದರೆ ನ್ಯಾಯಾಲಯದಲ್ಲಿ ಅಧಿಕೃತ ಕಾರ್ಯದರ್ಶಿಗಳ ಮೇಲೆ ದಾವೆ ಹೂಡಬಹುದು. ಪ್ರಭಾರಿ ಕಾರ್ಯದರ್ಶಿಗಳ ಮೇಲೆ ಯಾವುದೇ ಕ್ರಮ ಜರುಗಿಸಲು ಆಗುವುದಿಲ್ಲ ಅಂತ ಸಭೆಗೆ ತಿಳಿಸಿದರು. ಅಧ್ಯಕ್ಷ ಮಹದೇವ ಮಾತನಾಡಿ, ನೂತನ ಕಾರ್ಯದರ್ಶಿ ನೇಮಕದಿಂದ ಸಂಘಕ್ಕೆ 9 ಲಕ್ಷಕ್ಕೂ ಅಧಿಕ ನಷ್ಟ ಉಂಟಾಗುತ್ತೆ. ಆದ ಕಾರಣ ನೇಮಕ ವಿಳಂಬವಾಗ್ತಾ ಇದೆ ಎಂದರು. ನೀವು ಹೇಳಿ ದೇವರಾಜ್ ಮಾತನಾಡಿ, ಸಿಬ್ಬಂದಿಗಳು ಸರಿಯಾಗಿ ಕಚೇರಿಗೆ ಬಂದು ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಗಮನಿಸಿ. ಕಳೆದ 40 ವರ್ಷಗಳಿಂದಲೂ ಇರುವ ಪದ್ಧತಿಯನ್ನು ಬದಲಾಯಿಸಿ ಬಯೋಮೆಟ್ರಿಕ್ ಹಾಗೂ ಫೇಸ್ ರೀಡಿಂಗ್ ಅಂತಹ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಸಿಬ್ಬಂದಿಗಳ ಕಳ್ಳಾಟಕ್ಕೆ ಕಡಿವಾಣ ಹಾಕಬೇಕು ಅಂತ ತಿಳಿಸಿದರು. ಈಗ ನೀವು ಕಾಮಗಾರಿಗಳ ಬಗ್ಗೆ ತಗೊಂಡಿರುವಂತ ಕ್ರಮನ ಒಂದು 15 ದಿವಸ ನೀವು ಅದನ್ನ ತಗೊಂಡ್ರೆ ಗೋಡನ್ ದಾಖಲೆಗಳನ್ನ ಪ್ರೆಸೆಂಟ್ ಮಾಡಿ ಅಂತ ತೋರಿಸಿ ಅಂತ ಶೋ ಮಾಡಿ ಅಂತ. ಆ ಸಂದರ್ಭದಲ್ಲಿ ಏನ್ ಮಾಡಕ್ ಸಾಧ್ಯ? ಇರ್ತಾವಲ್ಲ ಮಾತ್ರ ಅಲ್ಲದೆ ಒರಿಜಿನಲ್ ಇದ್ರೆ ಇದನ್ನ ಸರ್ಟಿಫಿಕೇಟ್ ಬೇಕಪ್ಪ, ನಮ್ಮಲ್ಲಿ ಎಲ್ಲ ಇದೆ. ಆಮೇಲೆ ಗುರುವಾರ ಕರೆಕ್ಟ್ ಕೊಡಿಸ್ತೀರಾ? ಕರೆಕ್ಟಾಗಿ ತನಿಖೆ ಮಾಡ್ತಾ ಇದ್ದೀರಾ? ಅದು ಯಾರಲ್ಲಿ ಡ್ಯೂಟಿ ಮಾಡ್ತಾ ಇದ್ರಿ ಅಂತ ಅಟೆಂಡೆನ್ಸ್ ಕರೆಕ್ಟ್ ಆಗಿದೆಯಾ? ಈಗ ಒಪ್ಕೋಬೇಕು ಪ್ರಾಮಾಣಿಕವಾಗಿ. ಬೆಲೆ ಅಂಗಡಿಗೆ ಹೋಗೋದು ಸಾಯಂಕಾಲ ಲೇಟ್ ಆಯ್ತು. ಅಟೆಂಡೆನ್ಸ್ ಸಿಸ್ಟಮ್ ಯಾವ ಥರ ಮಾಡೋದು? ಅಟೆಂಡೆನ್ಸ್ ಸಿಸ್ಟಮ್ ಯಾವ ಥರ ಅದು? ಸ್ವಲ್ಪ ಕಷ್ಟ ಅಲ್ಲದೆ ನಷ್ಟ ಅಲ್ಲದೆ 1 ತಿಂಗಳು ತಗೊಳ್ಳಿ ಬೋನಸ್ ಅಂತ ನಾವು ಯಾರು ಹೇಳಕ್ ಹೋಗ್ತೀವಿ. 7 ತಿಂಗಳು ಸಂಬಳ 2 ತಿಂಗಳು ಆಯ್ತದೆ. ಇದಿಷ್ಟ್ರ ಬಗ್ಗೆ ಹೇಳ್ಬಿಡೋಣ. ಯಾರು ಒಂದೊಂದು ಡೈರೆಕ್ಟರ್ ಆಗಿ ಇಲ್ಲಿ ಬರ್ಬೋದು ಅಥವಾ ಸೆಕ್ರೆಟರಿ ಆಗಿ ಬರ್ಬೋದು. ಆ ಸೆಕ್ರೆಟರಿ ಆಗಿ ಬಂದ್ರೆ ಅವ್ರಿಗೆ ಏನ್ ಸರ್ಕಾರ ಕೊಡ್ತದೆ ಸವಲತ್ತು ಪ್ರತಿಯೊಂದನ್ನು ಕೊಡ್ಬೇಕು. ಗ್ರಾಜುಯೇಟ್ ಪೊಸಿಷನ್ಗೆ ಎಲ್ಲ. ಹಾಗಾಗಿ 1 ವರ್ಷಕ್ಕೆ ಕನಿಷ್ಠ ಅಂದ್ರೆ 9 ರಿಂದ 10 ಲಕ್ಷ ಅಥವಾ 11-12 ಲಕ್ಷ ಅವರ ಒಂದು ಸ್ಯಾಲರಿ ಮೇಲೆ ಹೋಗ್ತದೆ. ಹಾಗಾಗಿ ಅದನ್ನ ಮಾಡಿದ್ರೆ ಈ ಲಾಭದಲ್ಲಿ 12 ಲಕ್ಷ 13 ಲಕ್ಷ ನಷ್ಟ ಆಗ್ತದೆ. ನೋಡಿ ಹೆಚ್ಚುವರಿ ಎಲ್ಲವನ್ನು ನೀವು ಈ ಆರ್ಥಿಕ ದೃಷ್ಟಿಕೋನದ ಮೇಲೆ ಆಲೋಚನೆ ಮಾಡಿದ್ರೆ ಅಕೌಂಟೆಂಟ್ ಉದಾಹರಣೆಗೆ ಒಬ್ಬ ಸೆಕ್ರೆಟರಿ ಇದ್ದ. ಈ ವೇಳೆ ಸಂಘದ ಉಪಾಧ್ಯಕ್ಷ ರಾಘವ, ಸದಸ್ಯರಾದ ಇಂದಿರಾ, ಚಂದ್ರನಾಯಕ್, ಹೊನ್ನೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಜಮೀರ್ಗೆ ದೇಶದಲ್ಲಿ ಬದುಕುವ ಅರ್ಹತೆ ಇಲ್ಲ ಅಂತ ಮದ್ದೂರಿನಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಹೇಳಿಕೆ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಕಾಂಗ್ರೆಸ್ ಸಚಿವರ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ. ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ರೀತಿ ಸಿದ್ದರಾಮಯ್ಯ ಭ್ರಷ್ಟಾಚಾರದ ಕಾರ್ಯಕ್ರಮ ಮಾಡ್ತೇವೆ, ಜನರಿಗೆ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಮಾಡ್ತೇವೆ ಎಂದರು. ಯಾವ ರೀತಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾರೆ, ಆ ರೀತಿ ನಿರಂತರವಾಗಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ಸಿನ ಎಲ್ಲ ಮಂತ್ರಿಗಳ ಭ್ರಷ್ಟಾಚಾರದ ಜನಜಾಗೃತಿಯನ್ನು ಇಡೀ ಕರ್ನಾಟಕದಲ್ಲಿ ನಾವು ಜನರಿಗೆ ಮುಟ್ಟಿಸುವಂಥ ಕಾರ್ಯಕ್ರಮಗಳನ್ನು ಹಾಕುತ್ತೇವೆ. ಇನ್ನು ಸಚಿವ ಜಮೀರ್ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಜಮೀರ್ಗೆ ಬುದ್ಧಿ ಇಲ್ಲ, ಕೋರ್ಟ್ನ ಪ್ರಶ್ನೆ ಮಾಡ್ತಾರಾ? ಕಾನೂನಿನ ಅರಿವಿಲ್ಲ, ಕೋರ್ಟ್ ಮೇಲೆ ನಂಬಿಕೆ ಇಲ್ಲ. ಹಾಗಾದ್ರೆ ಈ ದೇಶದಲ್ಲಿ ಬದುಕೋಕೆ ಅರ್ಹತೆ ಇಲ್ಲ, ಚೀಮಾರಿ ಹಾಕಬೇಕು, ಬದುಕೋದಕ್ಕೆ ಯೋಗ್ಯನಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಬುದ್ಧಿದೆ ಅಂದ್ರೆ ಏನಾದರೂ ಕೋರ್ಟಿಗೆ ಯಾರಾದರೂ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ? ಹಾಗಾದರೆ ಈ ನೆಲದ ಕಾನೂನಿಗೆ ನಿನಗೆ ಅರಿವಿನೇ ಇಲ್ಲ ಮತ್ತು ಕೋರ್ಟ್ಗಳ ಮೇಲೆ ನಿನ್ನ ನಂಬಿಕೆ ಇಲ್ಲ ಅಂದಾಗ ನೀನು ಈ ದೇಶದಲ್ಲಿ ಬದುಕಲಿಕ್ಕೆ ನೀನು ಯೋಗ್ಯನೇ ಅಲ್ಲ. ಸರ್, ಒಂದು ರೀತಿಯ ನ್ಯಾಯಾಂಗದಿಂದನೇ ಖಂಡಿತವಾಗಿ ಅದಕ್ಕೆ ನೀನು ಬದುಕಲಿಕ್ಕೆ ಯೋಗ್ಯ ಮಾಡಬೇಕು ಅಂತೀರ ಅವರಿಗೆ. ಖಂಡಿತವಾಗಿ ಚೀಮಾರಿ ಹಾಕಬೇಕು ಅದನ್ನು ಕೋರ್ಟ್ ಅವರಿಗೆ ಚೀಮಾರಿ ಹಾಕಬೇಕು.
ಮದ್ದೂರು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಗ್ರಾಮ ಲೆಕ್ಕಿಗರು ಹಾಗೂ ಗ್ರಾಮ ಸಹಾಯಕರು ಹಲವು ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುವಂತೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮೌನ ಪ್ರತಿಭಟನೆಯನ್ನ ರಾಜ್ಯಾದ್ಯಂತ ಹಿಂದಿನಿಂದ ಆರಂಭಿಸಿದ್ದು, ಸರ್ಕಾರ ಹೆಚ್ಚಿನ ಕೆಲಸದ ಒತ್ತಡವನ್ನು ಹಾಕುವ ಮೂಲಕ ಒತ್ತಡಕ್ಕೆ ಸಿಲುಕಿಸ್ತಾ ಇದೆ ಹಾಗೂ ತಂದೆ ತಾಯಿ ಹೆಂಡತಿ ಮಕ್ಕಳು ಬೇರೆಡೆ ಇದ್ದು ನಮಗೆ ವರ್ಗಾವಣೆ ಹೇಳ್ತಾ ಇಲ್ಲ, ಕುಟುಂಬದವರನ್ನ ಬಿಟ್ಟು ಬಂದು ವರ್ಷಾನುಗಟ್ಟಲೆ ದೂರದಲ್ಲಿ ಕೆಲಸ ನಿರ್ವಹಿಸಬೇಕಾದ ಅನಿವಾರ್ಯತೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ವರ್ಷಾನುಗಟ್ಟಲೆ ದೂರದಲ್ಲಿ ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ಇದ್ದು, ಕಂಪ್ಯೂಟರ್ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಕೆಲಸ ಮಾಡಿ ಅಂದರೆ ಮಾಡಬಹುದು. ಯಾವುದೇ ಮೂಲ ಸೌಕರ್ಯವಿಲ್ಲದೆ ಮೊಬೈಲ್ಗಳ ಮೂಲಕ ಕೆಲಸ ನಿರ್ವಹಿಸಲು ಕಷ್ಟಕರವಾಗಿದೆ. ಆಧಾರ್ ಸೀಟ್, ಗರುಡ ಆಪ್ತ, ಪೌತ್ಯಾಂದೋಲನ ಆ್ಯಪ್, ಬೆಳೆ ಸಮೀಕ್ಷೆ, ಕೃಷಿ ಗಣತಿ, ದಿಸಾಕ್ ಸೇರಿದಂತೆ ಸುಮಾರು 21 ಕೆಲಸ ನೀಡಲಾಗಿದ್ದು ನಮಗೆ ಕರ್ತವ್ಯ ನಿರ್ವಹಿಸಲು ತೊಂದರೆ ಆಗ್ತಾ ಇದೆ ಅಂತ ಗ್ರಾಮ ಲೆಕ್ಕಿಗರ ಸಂಘದ ತಾಲೂಕು ಅಧ್ಯಕ್ಷ ನಿಂಗೇಗೌಡ ಆರೋಪಿಸಿ ಕೈಗೆ ಕಪ್ಪು ಪಟ್ಟಿಯನ್ನ ಧರಿಸಿ ಪ್ರತಿಭಟನೆಯನ್ನು ನಡೆಸಿದರು. ಏನು ಸರ್ಕಾರದಿಂದ ಮತ್ತು ಏನು ಒತ್ತಡ ಇರ್ತಾ ಇದೆ ಕ್ರಿಯಾಗೋಸ್ಕರ ಅದನ್ನು ಮತ್ತೆ ಆಗ್ತಿರೋ ಸಾವು ನೋವು ಬಗ್ಗೆ ಇದ್ರ ಬಗ್ಗೆ ಸರ್ಕಾರಕ್ಕೆ ಗಮನ ತರಲಿ ಅಂತ ನಾವು ಇವತ್ತೇನು ಹೋರಾಟ ರಾಜ್ಯಾದ್ಯಂತ ಮುಷ್ಕರ ಮಾಡ್ತಾ ಇದ್ದೀವಿ. ಏನಪ್ಪ ಅಂದರೆ ಎಲ್ಲ 21 ಆ್ಯಪಲ್ಲಿ ಕೆಲಸ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಒಂದು ಆ್ಯಪಲ್ಲಿ ನಾವೇನು ಕೇಳ್ತಾ ಇದ್ದೋ ಒಂದು ಆ್ಯಪ್ ಆದಮೇಲೆ ಇನ್ನೊಂದು ಆ್ಯಪ್ ಕೆಲಸ ಕೊಡಿ, ಏಕಕಾಲದಲ್ಲಿ 21 ಆ್ಯಪಲ್ಲಿ ಕೆಲಸ ನಿರ್ವಹಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮತ್ತು ಇನ್ನು ಈಗ ಲ್ಯಾಂಡ್ ಬಿಟ್ ಹೇಳ್ತಾರೆ, ಲ್ಯಾಂಡ್ ಬಿಟ್ ಆದಮೇಲೆ 1 to 5 ಮಾಡಲಿ, 1 to 5 ಆದಮೇಲೆ ಆಧಾರ್ ಶೇರಿಂಗ್ ಮಾಡಲಿ. ಒಂದೇ ಆ್ಯಪಲ್ಲೇ ಕೆಲಸ ಮಾಡೋದ್ರಿಂದ ನಮಗೆ ಕೆಲಸದ ಮೇಲೆ ಒತ್ತಡ ತುಂಬ ಆಗ್ತಾಯಿದೆ. ಅದಾದಮೇಲೆ ಏನು VASಗಳು ಏನಿದೆ ಮೂಲಭೂತ ಸೌಕರ್ಯಗಳಿಲ್ಲ, VAಗಳಿಗೆ ಕಚೇರಿ ಇಲ್ಲ, ಕಂಪ್ಯೂಟರ್ ಇಲ್ಲ, ಸಿಸ್ಟಮ್ ಇಲ್ಲ. ಇದೊಂದೊಂದು ಸಮಸ್ಯೆ ಇದೆ. ಈ ಸಿಸ್ಟಮ್ ಏನಕ್ಕೆ ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ, ಕೆಲಸ ಮಾಡೋ ಅಂತ ಹೇಳ್ತಲ್ಲ ನಮಗೆ ಆಚೆ ಇದು ಕೊಡಿ, ಕಚೇರಿ ಕೊಡಿ ಮತ್ತು ಎಕ್ವಿಪ್ಮೆಂಟ್ ಕೊಡಿ. ಮತ್ತು ಸೇವಾ ವಿಷಯಗಳ ಬಗ್ಗೆ ಸೇವಾ ವಿಷಯಗಳಲ್ಲಿ ಅಂತರ್ಜಿಲ್ಲಾ ವರ್ಗಾವಣೆ, ಪತಿ ವರ್ಗಾವಣೆ ಮತ್ತು ಇದೆಲ್ಲ ಕೊಟ್ಟರೆ ಏನಿದೆ ತುಂಬ ಮನೆತನದಿಂದ ತುಂಬ ನೋವಾಗ್ತಾ ಇದೆ. ಕೆಲಸ ಮಾಡ್ತಾರೆ, ತಂದೆ ತಾಯಿ ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ಇವರು ಇಲ್ಲಿ ಕೆಲಸ ಮಾಡ್ತಾರೆ, ತಂದೆ ತಾಯಿ ಅಲ್ಲಿರೋದ್ರಿಂದ ಏನಾಗ್ತದೆ ಅಂದರೆ ಅವ್ರಿಗೆ ಪಾಲನೆ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಇದೊಂದು ನಮ್ಮದೊಂದು ಬೇಡಿಕೆ ಇದೆ. ಮತ್ತು ಗ್ರಾಮ ಸಹಾಯಕರು ಸ್ವಲ್ಪ ಸೇವಾ ಭದ್ರತೆ ಇಲ್ಲ. ಅವ್ರು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಅವ್ರದ್ದು ಒಂದು ಏನಾದರೂ ಒಂದು ಸೇವಾ ಭದ್ರತೆ ಬಂದರೆ ಅವ್ರದ್ದು ಒಂದು ಸಹಕಾರ ಆಗುತ್ತೆ. ಈ ವೇಳೆ ಉಪಾಧ್ಯಕ್ಷ ಪ್ರಮೋದ್, ಕಾರ್ಯದರ್ಶಿ ನಾಗು, ಮೋಹನ್, ರವಿ, ಚನ್ನಬಸಪ್ಪ, ಪುಟ್ಟ ಸೇರಿದಂತೆ ಗ್ರಾಮ ಸಹಾಯಕರು ಭಾಗವಹಿಸಿದರು. ಹೆಲ್ಪಿಂಗ್ ಹ್ಯಾಂಡ್ಸ್ ಸಂಸ್ಥೆ ವತಿಯಿಂದ ಮೈಸೂರು ದಸರಾ 2024ರಲ್ಲಿ ಭಾಗವಹಿಸಲು ಕಾಡಿನಿಂದ ನಾಡಿಗೆ ತಮ್ಮ ಆನೆಯೊಂದಿಗೆ ಅರಮನೆಗೆ ಬಂದು ಬೀಡು ಬಿಟ್ಟಿರುವ ಮಾವುತರು, ಕಾವಾಡಿಗಳು, ಮಕ್ಕಳು ಹಾಗೂ ಅವರ ಕುಟುಂಬದವರಿಗೆ ಮಧ್ಯಾಹ್ನ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮಾವುತರು ಮತ್ತು ಅವರ ಕುಟುಂಬಸ್ಥರಿಗೆ ಊಟ ಬಡಿಸಿ ಸಂತೋಷ ವ್ಯಕ್ತಪಡಿಸಿದರು. ಹೆಲ್ಪಿಂಗ್ ಹ್ಯಾಂಡ್ಸ್ ಸಂಸ್ಥೆ ಇದೆ ಮೈಸೂರಿನಲ್ಲಿ, ಅವರ ವತಿಯಿಂದ ಇವತ್ತು ಊಟದ ಒಂದು ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಮಾವುತರಿಗೆ, ಕಾವಡಿಗಳಿಗೆ. ಅತ್ಯಂತ ಸಂತೋಷದ ವಿಷಯ ಅವರ ಊಟದ ಒಂದು ವ್ಯವಸ್ಥೆ. ನಾವು ಕೂಡ ಈ ಸಿಹಿಯನ್ನು ಹಂಚಿದ್ದೀವಿ. ಭಾಳ ಸಂತೋಷ. ನಮ್ಮ ಕಾವಡಿ ಇಲ್ಲಿ ಮೈಸೂರಿಗೆ ಬಂದಾಗ ದಸರಾ ಸಮಯದಲ್ಲಿ ವಿಶೇಷವಾದ ಸ್ಥಾನ, ಅವರಿಗೆ ವಿಶೇಷವಾದ ಗೌರವವನ್ನು ಕೊಡುವಂಥದ್ದು ಮೈಸೂರಿನವರಿಗೆ ಹಾಕಿಕೊಂಡು ದಸರಾ ಆಚರಣೆ ಆಗೋದು ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಪಾತ್ರ ಭಾಳ ದೊಡ್ಡದು. ಹಾಗಾಗಿ ಅವ್ರಿಗೆ ಮತ್ತು ಅವರ ಸಮುದಾಯಕ್ಕೆ ಒಂದು ಊಟದ ವ್ಯವಸ್ಥೆ ಒಂದು ಚಿಕ್ಕ ಒಂದು ಹೇಳ್ತಾ ಇದ್ದು ಸರ್ಗೆ ಮತ್ತು ಇಲ್ಲಿ ಕೇಳುವಾಗ ನಮ್ಗೆ ಹೇಳಿದ್ರು ಈ ರೀತಿ ನಾವು ಊಟ ಬಡಿಸ್ಬೇಕು. ಅವ್ರು ನಮಗೆ ಭಾಳ ಸಂತೋಷ ಆಯಿತು. ನಮಗೂ ಇವತ್ತು ಇಲ್ಲಿ ಯಾರಿಗೆ ಊಟ ಬಡಿಸ್ಬೇಕು ಭಾಳ ಸಂತೋಷ ಆಯಿತು. ಇಂಥ ನಮಗೆ ಕೆಲಸಕ್ಕೆ ಇವರು ಕೊಟ್ಟದ್ದು ಅದಕ್ಕೆ ಭಾಳ ಭಾಳ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮಹಾವೀರ್ ಖಾವಿಯಾ, ರಾಜನ್ ಭಾಗಮಾರ್, ಮನೋಹರ್ ಸಂಕಲ, ಜಂಬೂ ಲೋದಾ, ಯಶವಂತ್ ಮುತ್ತ, ಪ್ರಕಾಶ್ ಗಾಂಧಿ, ಸಂಪತ್ ಭಾಗಮಾರ್, ಗೌತಮ್ ಗಾಂಧಿ ಇನ್ನಿತರರು ಉಪಸ್ಥಿತರಿದ್ದರು. ನರಸೀಪುರ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಅಂತಾರಾಷ್ಟ್ರೀಯ ಲಯನ್ ಸಂಸ್ಥೆಯ ಡಿಸಿ ಫಾರ್ ಬ್ಲಡ್ ಡೊನೇಷನ್ ಲಯನ್ ಎನ್ ಚೇತನ್ ನೆರವೇರಿಸಿ ಮಾತನಾಡಿ, ರಕ್ತದಾನ ಮಾಡೋದ್ರಿಂದ ಸಣ್ಣ ಆಗ್ತೇವೆ, ನಿಶಕ್ತಿ ಹೊಂದುತ್ತೇವೆ ಎನ್ನುವಂಥ ತಪ್ಪು ಕಲ್ಪನೆ ಇದೆ, ಅದು ಸುಳ್ಳು. ರಕ್ತದಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಹೊಸ ಚೈತನ್ಯ ತುಂಬಲಿದೆ ಎಂದರು. ಬಾಟ್ಲ್ ಬ್ಲಡ್ ಒಂದೇ ಒಬ್ಬರ ಜೀವನ ಉಳಿಸುತ್ತೆ. ಯಾಕಂದ್ರೆ ಅದು ಯಾರಿಗೂ ಹೋಗ್ಬೋದು ಗೊತ್ತಿಲ್ಲ. ನೀವು ಕೊಡೋ ಬ್ಲಡ್ ಇಂಥವ್ರಿಗೆ ಹೋಗುತ್ತೆ, ಇಂಥವ್ರಿಗೆ ಅಂತ ಖಂಡಿತ ಇಲ್ಲ. ಎಷ್ಟೋ ಜನ ಬಡ
ರೋಗಿಗಳು ಯಾರು ರಕ್ತ ಬೇಕಾಗಿರೋರಿಗೆ ಅದು ತುಂಬ ಯೂಸ್ ಆಗುತ್ತೆ. ಆಮೇಲೆ ರಕ್ತ ಕೊಟ್ಟಿಗೆ ನಾನು ಸಣ್ಣ ಆಗ್ಬಿಡ್ತೀನಿ, ಇನ್ನೊಂದು ಅದು ಒಬ್ರು ಇರುತ್ತೆ, ನಾನು ರಕ್ತ ಕೊಟ್ಟಿಗೆ ಸಣ್ಣ ಆಗ್ಬಿಡ್ತೀನಿ, ಇನ್ನೊಂದು ಖಂಡಿತ ಇಲ್ಲ. ಹಳೆ ರಕ್ತ ಹೋಗಿ ಹೊಸ ರಕ್ತ ನಮ್ಮ ಬಾಡಿಗೆ ಬರ್ತಾ ಇದ್ರೇನು ಅಂದರೆ ಅದು ಇನ್ನು ನಮಗೆ ಎನರ್ಜಿ ಸಿಗುತ್ತೆ. ಇನ್ನೊಂದೇನು ಅಂತಂದರೆ ಈ ಕಾರ್ಯಕ್ರಮಕ್ಕೆ ಯಾರು ಹೆದರುಕೊಳ್ಳದೆ ಹೆಚ್ಚಿನ ರೀತಿಯಲ್ಲಿ ಕೊಡಿ. ಯಾಕಂದರೆ ರಕ್ತ ಕೊಡೋದ್ರಿಂದ ನೀವು ಹೇಳ್ದಂಗೆ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಕಾರ್ಯಕ್ರಮ ಭಾಗಿಯಾಗಿದ್ದು ನಮ್ಮಿಂದ ಒಬ್ರಿಗೆ ಯೂಸ್ ಆಗ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ನಮ್ಮಿಂದ ಈಗ ನಾವು ಈ ವೇದಿಕೆ ಮೇಲೆ ಈಗ ಕೂತಿದ್ದೀವಿ, ನಾನು ಲಯನ್ಸ್ ಕ್ಲಬ್ DC ಆಗಿದ್ದೀನಿ ಅನ್ನೋದ್ರೆ ನಾವುಗಳು ಒಂದು ಈ ಥರ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀವಿ. ಎಷ್ಟೋ ಜನ ಪಾಪ ಬಡವರುಗಳಿಗೆ ಇದರಿಂದ ಯೂಸ್ ಆಗಿರುತ್ತೆ. ಈ ಥರ ಕಾರ್ಯಕ್ರಮಗಳನ್ನ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ನ ಕಾಲೇಜಿನವರು ಮಾಡ್ತಾ ಇರ್ತಾರೆ. ನಮ್ಮ ಲಯನ್ಸ್ ಕ್ಲಬ್ ಅವರು ಸೇರ್ ಮಾಡಿದರೆ PMJFನ ಅಧ್ಯಕ್ಷರಾದ ಲಯನ್ ಎಸ್ ಮೂರ್ತಿ ಮಾತನಾಡಿ, ರಕ್ತದಾನ ಮಹಾದಾನ ಹಾಗೂ ಶ್ರೇಷ್ಠದಾನ, ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ದೇಹದ ಅಂಗಾಂಗಗಳನ್ನು ದಾನ ಮಾಡುವ ಮೂಲಕ ಮತ್ತೊಬ್ಬರ ಜೀವಕ್ಕೆ ಆಸರೆಯಾಗಬೇಕು ಎಂದರು. ನಾವೆಲ್ಲರೂ ರಕ್ತದಾನವನ್ನು ಮಾಡಬೇಕು. ಅದರಿಂದ ಸಾಕಷ್ಟು ಜನಗಳಿಗೆ ನೀಡಿರೋರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ನನ್ನ ಸ್ವಂತ ಊರು ಕೊಳ್ಳೇಗಾಲ, ನಾನು ಮೈಸೂರಿನಲ್ಲಿ ಸೆಟ್ಲ್ ಆಗಿದ್ದೀನಿ. ನಾನು ಕೊಳ್ಳೇಗಾಲದವನು ಅಂತ ಹೇಳ್ಕೊಳ್ಳೋಕ್ಕೆ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕೆಂದರೆ ನೀವು ಹತ್ರದಲ್ಲಿರೋ ನರಸೀಪುರದಿಂದ ಸುತ್ತಮುತ್ತ ಇರೋವಂಥವ್ರು ಎಲ್ಲರೂ ಈ ಶಾಲೆಯಲ್ಲಿ ಬಂದು ಓದ್ತಾ ಇದ್ದೀನಿ. ನಾನು ಶಾಲೆಗೆ ಬಂದ ತಕ್ಷಣ ಭಾಳ ಖುಷಿ ಆಯಿತು. ಏನೋ ನಮ್ಮದೇ ಆದ ಶಾಲೆಗೆ ಬಂದು ನಾನು ಇವನ್ನೆಲ್ಲ ನೋಡಿದಾಗ ನಮ್ಮ ಹಿಂದೆ ಹಳೆಯ ನೆನಪುಗಳೆಲ್ಲ ನಮಗೆ ಕಾಣಿಸಲಿಕ್ಕೆ ಶುರುವಾಯಿತು. ಭಾಳ ಸಂತೋಷ ಆಯಿತು. ಈ ಸಂದರ್ಭದಲ್ಲಿ ತಮ್ಮಲ್ಲಿ ಒಂದು ವಿನಂತಿಯೂ ಸಹ ಮಾಡ್ಕೊತಾ ಇದ್ದೀನಿ. ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪ್ರಾಂಶುಪಾಲರ ಹತ್ರನೂ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಈ ರಕ್ತದಾನ ಶಿಬಿರವನ್ನು ಏನು ಏರ್ಪಡಿಸ್ತಾ ಇದ್ದೀನಿ, ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಅಂಗಾಂಗಗಳನ್ನು ದಾನ ಮಾಡುವಂಥದ್ದನ್ನು ನೋಂದಣಿ ಕಾರ್ಯಕ್ರಮವನ್ನು ದಯಮಾಡಿ ನಿಮ್ಮ ಶಾಲೆಯಿಂದಲೇ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾನು ಈ ದಿನ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ HV ಉದಯ್ ಕುಮಾರ್, ಡಾಕ್ಟರ್ ಸಂಪತ್ ಕುಮಾರ್, ಡಾಕ್ಟರ್ ಪುಟ್ಟಸ್ವಾಮಿ, ಲಯನ್ ಎಸ್ ಮೂರ್ತಿ, ಲಯನ್ ಜಯಕುಮಾರ್, ಲಯನ್ ಜೆ ಶ್ರೀನಿವಾಸ್, ಮಯೂರಿ, LCM ಅಧ್ಯಕ್ಷರಾದ ಲಯನ್ ಮಮತಾ, ಜಿ ರಮೇಶ್ ಸೇರಿದಂತೆ ಇತರೆ ಅಧ್ಯಾಪಕ ವೃಂದ ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು. ನರಸೀಪುರ ತಾಲೂಕಿನ ಮೂಗೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ 2023-24ನೇ ಸಾಲಿನಲ್ಲಿ 6,95,672.12 ಲಕ್ಷ ರೂಪಾಯಿಗಳ ನಿವ್ವಳ ಲಾಭ ಬಂದಿರುವುದಾಗಿ ಸಂಘದ ಅಧ್ಯಕ್ಷರಾದ MB ಮಹೇಂದ್ರ ಕುಮಾರ್ ತಿಳಿಸಿದರು. 607 ಜನ ಇದ್ರು, ಈಗ 400 ಚಿಲ್ಲರೆ ಜನ ಇದ್ದಾರೆ. ಅಲ್ಲಿ 398 ಜನ ಇದ್ದಾರೆ. ಉಳಿದವರು 12 ಜನ ಇದ್ದಾರೆ ಶೇರ್ ಹೋಲ್ಡರ್ಸ್. 12 ಯಾರು ಕೆಳಗೆ ಬಂದರು 12 ಹಾಕಿದ್ದೀನಿ 150 ಜನ ಅಂತ. ಅವ್ರಿಗೆ ಯಾಕೆ ಬಂದಿಲ್ಲಿ ವಾಲೆಟ್ ಸೈನ್ ಹಾಕಿಲ್ಲ. ಸೈನ್ ಹಾಕಿದ್ರೆ 12 ಗಂಟೆ ಡಿಸೈಡ್ ಮಾಡಬೇಕು. ಮತ್ತು ಈಗ ಮೀಟಿಂಗ್ ಯಾರ್ಯಾರು ಸೈನ್ ಹಾಕಿದ್ದಾರೆ ಇದನ್ನು ನೆಕ್ಸ್ಟ್ ಕಳಿಸಿ ಅದನ್ನು ಮುನ್ನಾಗಿ ಎಷ್ಟು ಜನ ಉಳಿದುತ್ತಾರೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತೀವಿ ನಾವು. ಕುಸ್ತಿದಾರಿದ್ದಾರೆ 21 ಜನ, ಮೂಗೂರು ಹೊಸಳ್ಳಿ ಮೂಲೆಗೆ ಕುಸ್ತಿದಾರರು 21 ಜನ ಹಾಲಿ ಇದ್ದಿರೋದು. 700 ವರ್ತಂತ್ರದ ಕುಸ್ತಿದಾರರು ಇದ್ದಾರೆ, 28 ಜನ ಕುಸ್ತಿದಾರಿದ್ದಾರೆ ಹೊರಗಡೆ. ಒಟ್ಟು ಕುಸ್ತಿದಾರ ಒಟ್ಟು ಮೊತ್ತ 38,56,000 ರೂಪಾಯಿ ಕುಸ್ತಿಗೆ ಮಹಿಳಾ ಸಂಘಗಳು 14 ಜನ ಮಹಿಳಾ ಸಂಘಗಳಿವೆ. 11,21,030 ಮಹಿಳಾ ಸಂಘ ಮನೆಗೆಲ್ಲ ಹೋಗಿದ್ದೀನಿ, ಹೇಳಿದ್ದೀನಿ. ಆದರೂ ಅವ್ರು ಕಟ್ತೀನಿ ಅಂತ ಇದ್ದಾರೆ. ಯಾವ ಸಹ ಕುಸ್ತಿದಾರ ಕಟ್ಟಿಲ್ಲ. ಲಾಭ ಇದೆ. 6,95,677 ರೂಪಾಯಿ ಲಾಭ ಇದೆ. ಆದರೆ ಕುಸ್ತಿ ಯಾವಾಗ ಕಟ್ಟಕ್ಕಾಗಲ್ಲ, ಅಲ್ಲಿವರೆಗೂ ಲಾಭಗಳನ್ನು ನಾವು ಕಟ್ ಮಾಡೋಕ್ಕಾಗದೇ ಇಲ್ಲ. ನಾವು ಲಾಸನ್ನೇ ತೋರಿಸಬೇಕಾಗದಂತಹ ಸಂದರ್ಭ ಬರ್ತಾರೆ. ಕುಸ್ತಿದಾರರು ಯಾವಾಗಲೂ ಸಹಕಾರ ಸಂಘಕ್ಕೆ ಕುಸ್ತಿಯನ್ನು ಕಟ್ಟಿಕೊಟ್ರು ಮಾತ್ರ ಎಲ್ಲರೂ ಒಮ್ಮತವಾಗಿ ಸಹಕಾರ ಸಂಘಕ್ಕೆ ಮುಂದಕ್ಕೆ ಹೆಸರಿಸ್ತೀವಿ.
ನಿರ್ದೇಶಕರಾದ ಎಂಆರ್ ಸುಂದರ್ ಹಾಗೂ ಎಂಪಿ ಚಂದ್ರಶೇಖರ್ ಮಾತನಾಡಿ, ಹೊಲ ಗದ್ದೆ ಕೆಲಸಗಳಲ್ಲಿ ರೈತಾಪಿ ವರ್ಗ ತೊಡಗಿಸಿಕೊಂಡಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರು ಆಗಮಿಸಲು ಸಾಧ್ಯವಾಗಿಲ್ಲ. 5 ವರ್ಷಗಳ ಅವಧಿಯಲ್ಲಿ 5 ಕೋಟಿಗೂ ಮೀರಿ ಬಡ್ಡಿ ಇಲ್ಲದ ಸಾಲದ ವ್ಯವಹಾರ ನಡೆದಿದೆ. 30ರಿಂದ 40 ಹೊಸ ರೈತರು ಹೊಸ ಸಾಲಕ್ಕೆ ಅರ್ಜಿ ಹಾಕಿದ್ದಾರೆ. ಆದರೆ ಸಾಲ ನೀಡಲು ಸಾಧ್ಯವಾಗ್ತಾ ಇಲ್ಲ. ಯಾಕಂದ್ರೆ ಸರ್ಕಾರ ಸಕಾಲಕ್ಕೆ ಹಣ ಮಂಜೂರು ಮಾಡಿದ್ರೆ ನಾವಿಲ್ಲಿ ಸಾಲ ನೀಡಬಹುದು ಎಂದರು. ಸಂಘದ ಅಭಿವೃದ್ಧಿಗೆ ಸದಸ್ಯರೆಲ್ಲರೂ ಕೈ ಜೋಡಿಸಬೇಕು ಎಂದರು. ನಮ್ಮ ಸಂಘದಲ್ಲಿ ಈಗಾಗಲೇ ಸುಮಾರು 5 ಕೋಟಿಗೂ ಮೀರಿ ಏನು 5 ವರ್ಷಗಳ ಅವಧಿಲಿ 5 ಕೋಟಿಗೂ ಮೀರಿ ರೈತರಿಗೆ ಶೂನ್ಯ ಬಂಡವಾಳ ಅಂದರೆ ಬಡ್ಡಿದ ಸಾಲ ಅಂತ ಕೊಟ್ಕೊಂಡು ಬಂದಿದ್ದಾರೆ. ಈಗ ಕೇಂದ್ರ ಮತ್ತು ರಾಜ್ಯ ಎಲ್ಲ ಎರಡೂ ಸರ್ಕಾರ ಕೆಲ ಸರ್ಕಾರಗಳು ಏನು ಮಿಸ್ತಾಗಿ ಏನಾದರೂ ಅಪ್ಪಿತಪ್ಪಿ ಲೋಪ ಆಯ್ತಿದ್ದಂಥ ರಾಜಧಾನಿ ಮುಂದೆ ಅಂತ ನಮ್ಮ ಸಹಕಾರ ಸಂಘಕ್ಕೆ ಜನೀಕೃತ ಸೇವೆಗಳು ಮತ್ತು ಜನೀಕೃತವಾದಂಥ ಕೆಲಸಗಳು ಕೂಡ ಈ ಕಾರ್ಯಕ್ರಮ ಮಾಡ್ತಾರೆ. ಇದಕ್ಕೆ ನಾವು ಸಹಕಾರ ಹೆಚ್ಚಿನ ರೀತಿ ಸಹಕಾರ ಕೊಡ್ತಾ ಇದ್ದಾರೆ. ಸಹಕಾರ ಸಂಘಟನೆಯನ್ನು ಉನ್ನತ ಮಟ್ಟಕ್ಕೆ ಉದ್ದೇಶ ಅವರಾಗಲಿ ಭಾವನೆಗಾಗಲಿ ಉದ್ದೇಶದಿಂದ ಇವರು ಪ್ರತಿ ಕರ್ನಾಟಕದಂತೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಮಹಾಸಂಘ ಮಾಡ್ತಾರೆ. ನಿಮ್ಮ ಒಂದು ಪತ್ರಗಳಿದೆ. ಮುಖ್ಯ ಕಾರ್ಯನಿರ್ವಾಹಕರಾದ ಎಂ ನಂದೀಶ್ 2023-24ನೇ ಸಾಲಿನ ಜಮಾ ಖರ್ಚು ಲಾಭದ ಬಗ್ಗೆ ಸಭೆಯಲ್ಲಿ ಓದಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರುಗಳಾದ ಎಂಪಿ ಚಂದ್ರಶೇಖರ್, ಪರಶಿವಮೂರ್ತಿ, ನಿಜಗುಣ, ಶಿವಮೂರ್ತಿ, ಸತೀಶ, ರಾಜಮ್ಮ ಸೇರಿದಂತೆ ಸಹಕಾರ ಸಂಘದ ಸದಸ್ಯರುಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು.